भजदमलजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्ये पर्युराट्चक्रवर्तिनं ಶ್ರೀಗುರುಭ್ಯೋ ನಮಃ. ಪರಂ ಮುಂದೆ ಭಗವಂತ ಗುಣ ಬದ್ಧನಲ್ಲ ಅಂತ ಇಷ್ಟರ ತನಕ ವಿಷಯವನ್ನು ನಿರೂಪಣೆ ಮಾಡಿದರು. ಅಲ್ಲಿ ಪದಗಳಿಗೆ ಅರ್ಥ ಏನು ಅಂತ ನಿರೂಪಣೆ ಮಾಡುವ ಮೂಲಕ ಭಗವಂತ ಬದ್ಧನಲ್ಲ, ಬಂಧ ಇಲ್ಲ, ಆದ್ದರಿಂದ ಮುಕ್ತನೂ ಅಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೇನೆ ಭಗವಂತನಲ್ಲಿ ಬಂಧಕ್ಕೆ ಅವಕಾಶ ಇಲ್ಲ, ಬಂಧ ಇಲ್ಲ, ಆದ್ದರಿಂದ ಅವನು ಮುಕ್ತನೂ ಅಲ್ಲ ಎಂಬತಕ್ಕಂಥದ್ದನ್ನು ಇವಾಗ ಬೇರೆ ವಾಕ್ಯಗಳ ಮೂಲಕ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಿಂದೆ ಕೃಷ್ಣ ಪರಮಾತ್ಮ ಅವನೇ ಹೇಳಿದ ಶಬ್ದಗಳ ಅರ್ಥ ಏನು ಅನ್ನೋದನ್ನು ನಿರೂಪಣೆ ಮಾಡುವ ಮೂಲಕ ಭಗವಂತನಿಗೆ ಬಂಧನ ಇಲ್ಲ ಅಂತ ಹೇಳಿದ್ರು. ಬೇರೆ ಕಡೆಯಲ್ಲಿ ಬಂದಿರುವಂತಹ ವಾಕ್ಯಗಳನ್ನು ನಾವು ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದಾಗ ಭಗವಂತನಿಗೆ ಬಂಧ ಇಲ್ಲ ಎಂತಕ್ಕಂಥದ್ದು ತಿಳಿದು ಬರ್ತಾ ಇದೆ ಅಂತ. ಬ್ರಹ್ಮದೇವರಿದ್ದಾರಲ್ಲ, ಗುಣಗಳ ಬಂಧನಕ್ಕೆ ಒಳಗಾದವರು. ಸತ್ವರಜಸ್ತಮೋ ಗುಣಗಳ ಬಂಧ ಚತುರ್ಮುಖ ಬ್ರಹ್ಮದೇವರಿಗಿದೆ. ಆದ್ದರಿಂದ ನಿನ್ನನ್ನು ಬ್ರಹ್ಮದೇವರು ಕೂಡ ತಿಳಿದಿಲ್ಲ. ಗುಣಗಳನ್ನು ನಿನ್ನ ಅಧೀನದಲ್ಲಿಟ್ಟುಕೊಂಡವನು, ಗುಣಗಳಿಗೆ ನಿಯಾಮಕನಾದವನು. ಆದ್ದರಿಂದ ಗುಣ ತ್ರಿಗುಣಗಳು ಸತ್ವರಜಸ್ತಮೋ ಗುಣಗಳು, ಅವುಗಳ ಸಂಬಂಧ ಇಲ್ಲದೇ ಇರತಕ್ಕಂತಹ ನಿನ್ನನ್ನು ಚತುರ್ಮುಖ ಬ್ರಹ್ಮದೇವರು ಕೂಡ ಪೂರ್ಣವಾಗಿ ತಿಳಿದಿಲ್ಲ ಅಂತ ವಾಕ್ಯ ಇದೆ. ಇಲ್ಲಿ ಭಗವಂತನಿಗೆ ಗುಣ ಸಂಬಂಧ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಗುಣ ಸಂಬಂಧ ಇಲ್ಲ, ಆದ್ದರಿಂದ ಭಗವಂತನಿಗೆ ಬಂಧ ಇಲ್ಲ, ಭಗವಂತ ಬದ್ಧನಲ್ಲ ಎಂಬುದಾಗಿ ಹೇಳದಂತೆ ಆಯಿತು. ಗುಣೈಹಿ ಪ್ರಾಕೃತ ಗುಣಗಳಿಂದ ಅನುಬದ್ಧ ಬದ್ಧನಾದ ಸಹ ಆಯಾವ ಅಜಃ ಅಶಬ್ದವಾಚ್ಯನಾದ ಭಗವಂತನಿಂದ ಜನ್ಮವನ್ನು ಪಡೆದಂತಹ ಚತುರ್ಮುಖನು ಗುಣಾತ್ ಪರಂ ತ್ರಿಗುಣಗಳ ಸಂಬಂಧ ಇಲ್ಲದೇ ಇರತಕ್ಕಂತಹ ಗುಣಾತೀತನಾದಂತಹ ತ್ವಾಂ ನಿನ್ನನ್ನು ನವೇದ ಸಂಪೂರ್ಣವಾಗಿ ತಿಳಿದಿಲ್ಲ. ತಿಳಿದೇ ಇಲ್ಲ ಅಂತ ಅರ್ಥ ಅಲ್ಲ, ಸಂಪೂರ್ಣವಾಗಿ ತಿಳಿದಿಲ್ಲ ಅಂತ ಅರ್ಥ. ಗುಣೈಹಿ ಸತ್ವರಜಸ್ತಮಸ್ಸು ಎಂಬತಕ್ಕಂತಹ ಪ್ರಾಕೃತ ಗುಣಗಳಿಂದ ಅನುಬದ್ಧ ಬದ್ಧನಾದ ಸಹ ಆಯಾವ ಅಜಃ ಅಶಬ್ದವಾಚ್ಯನಾದ ಭಗವಂತನಿಂದ ಜನ್ಮವನ್ನು ಪಡೆದ ಚತುರ್ಮುಖನು ಗುಣಾತ್ಪರಂ ತ್ರಿಗುಣಗಳ ಸಂಬಂಧ ಇಲ್ಲದೇ ಇರುವುದರಿಂದ ಗುಣಾತೀತನಾದ ತ್ವಾಂ ನಿನ್ನನ್ನು ನ ವೇದ ತಿಳಿದಿಲ್ಲ. ಸ್ವೋಕ್ತಾರ್ಥೇ ಸಾಧಕಂಚ ಉಕ್ತ್ವ ಬಹಿರಂಗಮಪಿ ತದಾಹ ಅಜಃ ಅನುಬದ್ಧ ಇತಿ. ಬಂಧ, ಅದರಿಂದ ಅದಕ್ಕೆ ಅವ್ರು ಹೇಳಿದ್ದು ಬದ್ಧ ಮುಕ್ತ ಇತಿ ಆಖ್ಯ ವಸ್ತುತಃ ನ ಗುಣತಃ ಅಸ್ತಿ ಅಂತ ಅವ್ರು ಹೇಳಿದ್ದು. ವಾಸ್ತವಿಕವಾಗಿ ನನಗಿಲ್ಲ, ಮತ್ತು ನನಗೆ ಅಂತ ಅವರ ಅರ್ಥ. ಒಬ್ಬನೇ ಆತ್ಮ, ಪರಮಾತ್ಮನೇ ಬದ್ಧ, ಅವನಿಗೆ ಬಂಧ, ಅವನಿಗೆ ಸಂಸಾರದಿಂದ ಬಿಡುಗಡೆ, ಮುಕ್ತ ಅವನೇ. ಅದೇ ಮಿಥ್ಯಾಭೂತವಾದ ಗುಣಗಳ ಸಂಬಂಧದಿಂದ ಭಗವಂತನಿಗೆ ಬಂಧ. ಯಾವುದು ಮಿಥ್ಯಾ ಆಯಿತು ಅಂತಂದರೆ ಬಂಧ ಇಲ್ಲ ಅಂತ ಆಯ್ತಲ್ಲ. ವ್ಯಾವಹಾರಿಕವಾಗಿದೆ, ನ ವಸ್ತುತಃ ಪಾರಮಾರ್ಥಿಕವಾಗಿ ಇಲ್ಲ ಅಂತ ಅವರು ಅರ್ಥ ಮಾಡ್ತಾರೆ. ಆ ಅರ್ಥ ಅಲ್ಲ ಅಂತ. ಏನು
ಅದು ಇಷ್ಟೊತ್ತು ಹೇಳಿದೆವಲ್ಲ, ಬದ್ಧ ಮುಕ್ತ ಇತಿ ಆಖ್ಯ ಮೇ ಗುಣತಃ, ನನ್ನ ಅಧೀನವಾದ ಗುಣಗಳಿಂದ ಜೀವನಿಗೆ ಇದೆ. ವಸ್ತುತಃ ನ, ಸ್ವಾಭಾವಿಕವಾಗಿ ಇಲ್ಲ. ಸ್ವಾಭಾವಿಕವಾಗಿದ್ದರೆ ಅದರಿಂದ ಮೋಕ್ಷ ಬಿಡುಗಡೆ ಆಗಲ್ಲ. ಯಾವುದು ಸ್ವಾಭಾವಿಕವೋ ಅದರಿಂದ ಬಿಡುಗಡೆ ಇಲ್ಲ. ಅಂದರೆ ಜೀವನಿಗೂ ಕೂಡ ಈ ಬಂಧ ಎಂಬತಕ್ಕಂಥದ್ದು ಸ್ವಾಭಾವಿಕ ಅಲ್ಲ, ಗುಣನಿಮಿತ್ತ. ಅದರಿಂದ ನಿಮಿತ್ತ ಹೋಯಿತು ಅಂತಂದರೆ ಆಗ ಆ ನಿಮಿತ್ತದಿಂದ ಹಾಂ ಹಾಂ ಹೌದು. ಮೇ ಗುಣತಃ, ನನ್ನ ಅಧೀನವಾದಂತಹ ಗುಣಗಳಿಂದ, ಗುಣತಃ ಗೌಣನಾದಂತಹ ಜೀವನಿಗೆ ಏನಿದೆ, ಬದ್ಧ ಮುಕ್ತ ಇತಿ ಆಖ್ಯ ಅಂತ ನಮ್ಮ ಅರ್ಥ. ಪರೋದೀರಿತಾರ್ಥೆ, ಇತರರು ಹೇಳುವಂತಹ ಆತ್ಮನಿಗೆ, ಅಂದರೆ ಅವರ ಮತ ಪ್ರಕಾರ ಆತ್ಮ ಅಂದರೆ ಒಬ್ಬನೇ, ಅವನೇ ಪರಮಾತ್ಮ. ಅವನಿಗೆ ಬಂಧ ಇದೆ, ಅವನಿಗೆ ಮೋಕ್ಷ ಇದೆ ಎಂಬತಕ್ಕಂಥ ಅರ್ಥದಲ್ಲಿ ಅಂತರಂಗಂ ಬಾಧಕಂ, ಬಾಧಕ ಎಂಬತಕ್ಕಂಥದ್ದನ್ನು ಹೇಳಿದರು. ಹಾಗೆಯೇ ಸ್ವ ಉಕ್ತಾರ್ಥೇ ಸಾಧಕಂಚ, ಜೀವನಿಗೆ ಬಂಧ ಇದೆ, ಪರಮಾತ್ಮನಿಗೆ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ ಎಂಬತಕ್ಕಂತಹ ವಿಷಯದಲ್ಲಿ ಸಾಧಕಗಳನ್ನು ಹೇಳಿ, ಬಾಧಕವನ್ನು ಹೇಳಿದ್ರು. ನಾವು ಹೇಳುವಂತಹ ಭಗವಂತನಿಗೆ ಬಂಧವೂ ಇಲ್ಲ ಮೋಕ್ಷ ಇಲ್ಲ ಅನ್ನೋದಕ್ಕೆ ಸಾಧಕವನ್ನು ಹೇಳಿದ್ದಾರೆ. ಈಗ ಬಹಿರಂಗಮಪಿ ತದಾಹ, ಭಗವಂತನಿಗೆ ಬಂಧ ಇಲ್ಲ ಎಂಬತಕ್ಕಂತಹ ವಿಷಯದಲ್ಲಿ ಬಹಿರಂಗಂ ಸಾಧಕಂಚಾಹ, ಬಹಿರಂಗಂ ಬೇರೆ ಕಡೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಂದರೆ ಅದು ಬಹಿರಂಗ, ಅದನ್ನು ಹೇಳ್ತಾ ಇದ್ದಾರೆ ಅಂತ. ಅನೇನ ಅಜೋನುಬದ್ಧ ಸಗುಣೈರಜಾಜಾ, ಗುಣಕ್ರೂರ ಭಗವಂತನನ್ನು ಸ್ತೋತ್ರ ಮಾಡೋದು. ಮಥುರಾ ಪಟ್ಟಣಕ್ಕೆ ವೃಂದಾವನದಿಂದ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ಅಲ್ಲಿ ಬಂದಿರತಕ್ಕಂತಹ ವಾಕ್ಯ, ಅಜಃ ಅನುಬದ್ಧ ಸಹ ಗುಣೈ ಅಜಾಯಾ ಗುಣೈ ಬದ್ಧ ಅಜಃ. ಯಾವ ಪ್ರಕೃತಿ ಇದೆಯಲ್ಲ ಅದು ಅಜಾ, ನ ಜಾಯತೆ ಇತಿ ಅಜ. ಪ್ರಕೃತಿ ನಿತ್ಯ, ಅದಕ್ಕೆ ಹುಟ್ಟಿಲ್ಲ. ಅದರಿಂದ ಅಜಾ ಶಬ್ದವಾಚ್ಯವಾಗಿರ್ತಕ್ಕಂಥದ್ದು ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಿಂದ ಅಭಿವ್ಯಕ್ತವಾದದ್ದು ಹುಟ್ಟಿದ್ದು ಯಾವುದು? ಗುಣಗಳು. ಅಂದರೆ ಮೂಲ ಪ್ರಕೃತಿಯ ಗುಣಗಳು ಸತ್ವರಜಸ್ತಮೋ ಗುಣಗಳು. ಈ ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾದವನು, ಇವುಗಳ ಬಂಧನಕ್ಕೆ ಒಳಗಾದವನು ಯಾರು? ಅಜಃ, ಚತುರ್ಮುಖ. ಅವನು ಗುಣಾತ್ಪರಂ ತೇ ಸ್ವರೂಪಂ ನವೇದ, ಗುಣಾತೀತನಾದಂತಹ ನಿನ್ನ ಪೂರ್ಣ ಸ್ವರೂಪವನ್ನು ಅವನು ತಿಳಿದಿಲ್ಲ ಎಂಬುದಾಗಿ ಅಕ್ರೂರ ಭಗವಂತನನ್ನು ಸ್ತೋತ್ರ ಮಾಡತಕ್ಕಂಥದ್ದು. ಅದನ್ನು ಇಲ್ಲಿ ವಾದಿರಾಜರು ಅಜೋನುಬದ್ಧ ಸಗುಣೈ ಗುಣಾತ್ಪರಂ ನವೇದ ಎಂಬತಕ್ಕಂಥದ್ದು, ನವೇದತ್ವಾಂ ಗುಣಾತ್ಪರಂ ಎಂಬ ವಾಕ್ಯದಿಂದ ಅವರು ಸಂಗ್ರಹ ಮಾಡಿದ್ದಾರೆ. ತ್ರಿಗುಣ ಇಲ್ಲ, ಪ್ರಕೃತಿ ಇದೆ. ಹಾಂ, ಪ್ರಕೃತಿ ಇದೆ, ಪ್ರಕೃತಿ ಇದೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ, ಇದೆಲ್ಲ ನಿತ್ಯವಾದದ್ದು. ಅಂದರೆ ಇದೆಲ್ಲ ಪ್ರಳಯ ಕಾಲದಲ್ಲಿ ಇದೆ, ಅದೆಲ್ಲ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ಅದು ನಾಶ ಇಲ್ಲ. ಹಾಂ ಹಾಂ, ಇದೆಲ್ಲ ಇದಕ್ಕೆ ಮೂಲವಾದ ವಸ್ತು ಇರುತ್ತೆ. ಇದೆಲ್ಲ ಮೊದಲು ಮೂಲ ಪ್ರಕೃತಿಯಿಂದ ತ್ರಿಗುಣ ಅಭಿವ್ಯಕ್ತ, ತ್ರಿಗುಣದಿಂದ ಮಹತ್ತತ್ವ ಅಹಂಕಾರ ತತ್ವಾದಿಗಳೆಲ್ಲ ಅಭಿವ್ಯಕ್ತವಾಯಿತು. 24 ತತ್ವಗಳು. ಆ 24 ತತ್ವ ಇದು ನಾವಿದ್ದಾಗೆ ಇರಲ್ಲ, ಬಿದ್ದೊಟ್ಟೋಗುತ್ತೆ. ಕೆಲವೊಂದು ಸರ್ತಿ ನಾವಿದ್ದಾಗೆ ನಾವು ಕಟ್ಟಿದ ಮನೆ ಬಿದ್ದೋಗುತ್ತೆ. ಹಾಂ, ಮಣ್ಣ ಇಲ್ಲ, ಇರಲ್ಲ, ಅದು ಎಲ್ಲ ನಾಶವಾಗಿ ಹೋಗುತ್ತೆ. ಇದೆಲ್ಲ ನಾಶ. ಹಾಂ, ಯಾವಾಗ? ಅದು ಮೊದಲು ಸೂಕ್ಷ್ಮವಾಗಿರುತ್ತೆ, ಆಮೇಲೆ ಸ್ಥೂಲ ರೂಪವನ್ನು ಪಡ್ಕೊಳ್ಳುತ್ತೆ.
ಇತಿ ಅಕ್ರೂರಸ್ತುತೌ ಉಕ್ತ ಶ್ಲೋಕಾರ್ಥಂ ಸಂಗೃಹ್ಣಾತ್. ಅಕ್ರೂರನ ಸ್ತೋತ್ರದಲ್ಲಿರುವಂತಹ ಅರ್ಚಿಯ ತ್ರಿಗುಣಬದ್ಧತ್ವಂ ಕೃಷ್ಣಸ್ಯ ತ್ರಿಗುಣಾತೀತತ್ವಂ ಉಚ್ಯತೆ. ಈ ಶ್ಲೋಕದಲ್ಲಿ ಪರಂ ಅಂತ ಅಂದರೆ ಅವನು ಗುಣಾತೀತ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ತದಾ ಕಿಮೇ ಗುಣಬಂಧನ ಇದೆ ಅಂತಂದ ಮೇಲೆ ಉಳಿದ ಜೀವರೆಲ್ಲರೂ ಕೂಡ ಗುಣಬದ್ಧರಾಗಿದ್ದಾರೆ ಅಂತೇನು ಹೇಳಬೇಕು? ತದಾ ಕಿಂ ವಾಚ್ಯಂ ಜೀವಾನಾಂ ಬದ್ಧತ್ವಂ. ಬ್ರಹ್ಮದೇವರಿಗೆ ಬಂಧನ ಇದೆ ಅಂತ ಇಲ್ಲಿ ನಿರೂಪಣೆ ಮಾಡಿಗೆ ಗುಣದ ಬಂಧನ ಇಲ್ಲ, ಅದರಿಂದ ನಿತ್ಯ ಮುಕ್ತ ಅಂತ ಹೇಳಿದಂತೆ ಆಯಿತು. ಸತ್ ಭವಂತಿ ಪ್ರಕೃತೇರ್ಗುಣಾಃ ಯೇಷು ಹಿ ಪ್ರಾಕೃತಾಃ ಪ್ರೋತಾಃ ಆಬ್ರಹ್ಮಸ್ಥಾವರಾದಯಃ ಭಗವನ್ ಜೀವಲೋಕೋಯಂ ಅಹಂ ಮಮೇತ್ಯ ಸದ್ಗ್ರಾಹಃ ಭ್ರಾಮ್ಯತೆ ಕರ್ಮವರ್ತ್ಮಸು. ಇನ್ನೂ ಒಂದು ಅಲ್ಲೇ ಇರುವಂತಹ ಆ ಸಂದರ್ಭದಲ್ಲೇ ಬಂದಂತಹ ಶ್ಲೋಕ, ಆ ಶ್ಲೋಕವನ್ನು ಕೂಡ ವಾದಿರಾಜರು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಏನಂತ? ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತೇಃ ಭವಂತಿ. ಸತ್ವಗುಣ, ರಜೋಗುಣ, ತಮೋಗುಣ ಇದೆಲ್ಲವೂ ಕೂಡ ಪ್ರಕೃತಿಯಿಂದ ಹುಟ್ಟಿದವುಗಳು, ಪ್ರಕೃತಿಯಿಂದ ಜನ್ಮವನ್ನು ಪಡೆದವುಗಳು. ಈ ಪ್ರಕೃತಿಯಿಂದ ಜನ್ಯವಾದಂತಹ ಏನು ಗುಣಗಳಿದೆಯಲ್ಲ, ಈ ಗುಣಗಳ ಸಂಬಂಧ ಯಾರು ಹೊಂದಿದ್ದಾರೋ ಅಂಥವರನ್ನು ಪ್ರಾಕೃತರು ಅಂತ ಕರೀತಾರೆ. ಈ ಮೂರು ಗುಣಗಳ ಸಂಬಂಧ ಯಾರಿಗೆ ಇದೆಯೋ ಅವರನ್ನು ಪ್ರಾಕೃತರು ಅಂತ ಕರೀತಾರೆ. ಅದನ್ನು ಹೇಳ್ತಾ ಇದ್ದಾರೆ. ಆ ಬ್ರಹ್ಮಸ್ಥಾವರಾದಯ ಯೇಷು ಪ್ರೋತಾಹ ಪ್ರಾಕೃತಾಹ. ಪ್ರೋಕ್ತಾಹ ಅಂತನೂ ಆಗ್ಬೋದು, ಪ್ರೋತ ಅಂತನೂ ಆಗ್ಬೋದು. ಈ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ತೃಣಪರ್ಯಂತ ಏನೇನು ಜೀವರಿದ್ದಾರೆ ಎಲ್ಲ ಜೀವರು ಕೂಡ ಈ ಸತ್ವರಜಸ್ತಮೋ ಗುಣಗಳಿಂದ ಅವರು ಬೆಸೆದು ಹೋಗಿದ್ದಾರೆ. ಪ್ರೋತಾಹ ಅಂತ. ಈ ಬಟ್ಟೆಯಲ್ಲಿ ನೂಲು ಯಾವ ರೀತಿಯಲ್ಲಿ ಸೇರಿಕೊಂಡಿದೆಯೋ ಓತಪುಡ ತ್ರಿಗುಣ ಆ ರೀತಿಯಲ್ಲಿ ಬೆಸೆದು ಹೋಗಿದೆ ಅಂತ. ಆದ್ದರಿಂದ ಇವರನ್ನೇನಂತ ಕರೀತಾರೆ? ಪ್ರಾಕೃತರು ಅಂತ ಕರೀತಾರೆ. ಎಲ್ಲ ಜೀವರು ಕೂಡ ಪ್ರಾಕೃತರು. ಪ್ರಾಕೃತರು ಅಂದರೆ ಅವರ ಸ್ವರೂಪಕ್ಕೆ ಪ್ರಕೃತಿಯಿಂದ ಪರಿಣಾಮ ಇದೆ ಅಂತ ಅರ್ಥ ಅಲ್ಲ. ಅವರ ದೇಹ ಎಂಬತಕ್ಕಂಥದ್ದು ಪ್ರಕೃತಿಯಿಂದ ಹುಟ್ಟಿದ ತ್ರಿಗುಣಗಳಿಂದ ಅದು ಬೆಸೆದಿದೆ, ತ್ರಿಗುಣಗಳ ಸಂಬಂಧ ಉಳ್ಳದ್ದಾಗಿದೆ. ಆದ್ದರಿಂದಾಗಿ ಅವರನ್ನು ಪ್ರಾಕೃತರು ಅಂತ ಕರೀತಾರೆ ಅಂತ. ಹಾಗೆ ಅಯಂ ಜೀವಲೋಕಃ ತವ ಮಾಯೆಯ ಮೋಹಿತಃ. ಈ ಎಲ್ಲ ಜೀವರು ಕೂಡ ಪರಮಾತ್ಮನ ಅಧೀನದಲ್ಲಿರ್ತಕ್ಕಂತಹ ಇಚ್ಛೆ, ಭಗವಂತನ ಇಚ್ಛೆಯಿಂದ, ಮಾಯೆಯಿಂದ ಎಲ್ಲ ಜೀವರು ಕೂಡ ಮೋಹಿತರಾಗಿದ್ದಾರೆ ಅಂತ. ಭಗವಂತನನ್ನು ಸಂಬೋಧನೆ ಮಾಡಿ ಭಗವಂತನಾಧೀನವಾದಂತಹ ಮಾಯೆಯಿಂದ ಎಲ್ಲರೂ ಕೂಡ ಮೋಹಕ್ಕೆ ಒಳಗಾಗಿದ್ದಾರೆ. ಯಾವುದದು ಮೋಹ ಅಂತಂದರೆ, ಆ ಮೋಹಕ್ಕೆ ಒಳಗಾಗಿರೋದ್ರಿಂದಲೇ ಅಹಂಕಾರ ಮಮಕಾರಗಮಸು ಭ್ರಾಮ್ಯತೆ ಅಂತ. ಈ ಜೀವ ಪ್ರಾರಬ್ಧ ಕರ್ಮದಿಂದ ಅನೇಕ ದೇಹಗಳನ್ನು ಅವನು ಪಡ್ಕೊಳ್ತಾ ಇದ್ದಾನೆ. ಈ ಎಲ್ಲ ಶರೀರಗಳಿದೆಯಲ್ಲ, ಪಶು ಪಕ್ಷಿ ಕ್ರಿಮಿ ಕೀಟ ಮನುಷ್ಯ, ಇದೆಲ್ಲವೂ ಈ ಎಲ್ಲ ದೇಹಗಳನ್ನು ನಾವು ಹೊಂದಲಿಕ್ಕೆ ಅದಕ್ಕೆ ಯಾವುದು ಕಾರಣ? ಪ್ರಾರಬ್ಧ ಕರ್ಮ. ಅದನ್ನೇ ದಾರಿ ನಾವು ಹೇಳ್ತೇವಲ್ಲ, ದ್ವಾರ ಅಂತ ಹೇಳ್ತೇವಲ್ಲ, ಇತಾನೆ ಆ ವಿಧ ವಿಧ ಜನ್ಮವನ್ನು ಪಡೆಯಲಿಕ್ಕೆ, ದೇಹವನ್ನು ಪಡೆಯಲಿಕ್ಕೆ ಈ ಪ್ರಾರಬ್ಧ ಕರ್ಮ ಎಂಬತಕ್ಕಂಥದ್ದು ಕಾರಣವಾಗುತ್ತೆ. ಆ ಪ್ರಾರಬ್ಧ ಕರ್ಮ ಅಂದರೆ ಅದೇನದು? ಅಹಂಕಾರ ಮಮಕಾರ, ಅದರಿಂದಾಗಿ ಆ ಜೀವ ಕರ್ಮವನ್ನು ಮಾಡ್ತಾರೆ. ಎಲ್ಲ ದುಷ್ಕರ್ಮಗಳನ್ನು ಮಾಡಲಿಕ್ಕೇನು ಕಾರಣ? ನಾನು ನನ್ನದು ಅಂತ ಬಂತು ಅಂತಾದರೆ ನಾನು ಚೆನ್ನಾಗಿರಬೇಕು, ನಂದು ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸು ಬೆಳೀತಾ ಇರಬೇಕು, ನೋಡಿದ್ರೆ ಸಂತೋಷ, ಅನುಭವಿಸ್ಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಂತರಿಂದಾಗಿ ಆ ಜೀವ ಭಿನ್ನ ಭಿನ್ನವಾದ ವಿಧ ವಿಧವಾದಂತಹ ದೇಹಗಳನ್ನು ಪಡ್ಕೊಳ್ತಾನೆ. ಆದ್ದರಿಂದಾಗಿ
ಭಗವಂತನ ಮಾಯೆಯಿಂದ. ಮಾಯೆಯಿಂದ ಭಗವದ್ ಅಧೀನವಾಗಿರ್ತಕ್ಕಂಥ, ಅಂದರೆ ಆ ಮಾಯೆ ಅದು ಸ್ವತಂತ್ರವಾದದ್ದಲ್ಲ, ಭಗವಂತನ ಸರ್ವೋತ್ತಮತ್ವ ಇರೋದರಿಂದ ಭಗವದ್ ಅಧೀನವಾಗಿದೆ. ಆ ಮಾಯೆಯಿಂದ ಜೀವ ಮೋಹಿತನಾಗ್ತಾನೆ. ಏನು? ಹೌದು, ಜೀವನೇ ತಾನೇ ಅದಕ್ಕೆ ಮೋಹಕ್ಕೊಳಗಾಗೋದು. ಭಗವಂತ ಎಲ್ಲವನ್ನು ಮಾಡಿಸುವವನು, ಎಲ್ಲವನ್ನು ಮಾಡಿಸುವವನು ಭಗವಂತ. ಆದರೆ ಜೀವ, ಅವನಿಗೆ ಭಗವದ್ ಅಧೀನವಾಗಿರ್ತಕ್ಕಂಥ ಇಚ್ಛಾಶಕ್ತಿ ಇದೆ. ಜೀವನಿಗೆ ಭಗವದ್ ಅಧೀನವಾದ ಇಚ್ಛಾಶಕ್ತಿ ಇದೆ. ಅಂದರೆ ಜೀವ ಬಯಸ್ತಾನೆ, ಜೀವನ ಬಯಕೆ ಜೀವನಿಗಿದೆ. ಅದರಿಂದ ಅವನೇನು ಕೆಟ್ಟದ್ದನ್ನು ಬಯಸ್ತಾನೆ. ಅದೇ, ಅದೆಲ್ಲ ಮಾಯೆ. ಅಂದರೆ ಭಗವಂತನ ಇಚ್ಛೆ. ಭಗವಂತನ ಸರ್ವಪ್ರೇರಕನಾಗಿ ಭಗವಂತ ಇದ್ದಾನೆ. ಭಗವಂತನ ನಿಯಮನ ಇಲ್ಲದೇನೆ ಭಗವಂತನ ಆಗುತ್ತೋ ಅವರಿಗೆ ಫಲ. ಅಡುಗೆ ಮಾಡ್ತಾರಲ್ಲ, ಯಾರಿಗೆ? ಅಡುಗೆ ಮಾಡಿದವರಿಗೆ ಊಟಕ್ಕನ ಅಲ್ವಾ? ಫಲ ಯಾರಿಗೆ? ಯಾರಿಗೆ ಮಾಡ್ತಾರೋ ಅವರಿಗೆ. ಆದ್ದರಿಂದ ಮಾಯೆ ಅದು ಯಾರಿಗೋಸ್ಕರವೋ ಅವರಿವರಿಗೆ ಬರುತ್ತೆ. ಮಾಡುವವನು ಭಗವಂತ, ಮಾಡಿಸುವವನು ಭಗವಂತ ಆಗಿದ್ದರೂ ಕೂಡ ಅದರ ಫಲ ಜೀವರಿಗೆ ಅಂತ. ಹಾಗೆ ಅಂತ ಅವನಿಗೆ ಫಲ. ಶಾಸ್ತ್ರದ ರೀತಿಯಲ್ಲಿ ಅಸ್ವತಂತ್ರ ಕರ್ತೃವಿಗೆ ಅದರ ಫಲ ಎಂಬತಕ್ಕಂಥ. ಅದರಿಂದ ಮೋಹದಿಂದ, ಮಾಯೆಯಿಂದ ಮೋಹ ಅದು ಜೀವನಿಗೆ. ಹೌದು, ಅಂದರೆ ಜೀವನ ಸ್ವರೂಪ ಯೋಗ್ಯತೆ ಆಗಿದೆ. ಜೀವನ ಯೋಗ್ಯತೆಯನ್ನು ನೋಡಿ ಭಗವಂತ ತನ್ನ ಮಾಯೆಯಿಂದ ಮೋಹವನ್ನು ಕೊಡ್ತಾನೆ. ಬ್ರಹ್ಮಾದಿ ದೇವತೆಗಳಿಗೆ ಭಗವಂತನ ಮಾಯೆಯಿಂದ ಮೋಹ ಇಲ್ಲ. ಯಾಕಿಲ್ಲ? ಅವ್ರ ಯೋಗ್ಯತೆ ಎಂಬತಕ್ಕಂಥದ್ದು ಉತ್ತಮವಾದದ್ದು. ಅಂದರೆ ಭಗವಂತನ ಮಾಯೆಯಿಂದ ನಮ್ಮ ಯೋಗ್ಯತೆ ಏನಿದೆಯೋ ಗೊತ್ತಿಲ್ಲಲ್ಲ. ಅದರಿಂದಾಗೆ ನಾವು ಒಳ್ಳೆಯ ಕರ್ಮ ಮಾಡಬೇಕು. ಗೊತ್ತಿದ್ದರೆ ಮಾಡಬೇಕಾಗಿಲ್ಲ. ನಾನು ಅಂಧನ ತಮಸ್ಸಿಗೆ ಹೋಗ್ತೇನೆ ಅಂತ ನೀವು ನಿರ್ಣಯ ಮಾಡ್ಕೊಂಡಿದ್ದೀರಾ ಅಂತಾದರೆ ಆವಾಗ ಏನೂ ಮಾಡಬೇಕಾಗಿಲ್ಲ. ಬೇಕು ಒಳ್ಳೇದು ಮಾಡಿದವರಿಗೆ ಒಳ್ಳೆಯದೇ ಆಗುತ್ತೆ. ಯಾರು ಪ್ರಾಕೃತರು. ಅದು ನಮಗೆ ಬೇರೆ ಪ್ರತಿಬಂಧಕಗಳೆಲ್ಲ ಇರುತ್ತೆ. ಅದರಿಂದ ಈ ಜನ್ಮದ್ದು ಮಾತ್ರ ನಾವು ನೋಡೋದಲ್ಲ. ಪರೀಕ್ಷೆ ಹಿಂದಿನ ದಿವಸ ಮಾತ್ರ ಓದಿದ್ದೀನಿ ಅಂತಂದರೆ ಆವಾಗ ಅದು ಫಲಕಾರಿ ಆಗಲ್ಲ. ಪಾಠ ಮಾಡಿದಾಗಿಂದನೇ ಓದ್ಕೊಂಬಂದಿದ್ರೆ ಆವಾಗ ಇಂತಾಗಲ್ಲ. ಹಾಗೆ ನಾವೆಲ್ಲ ಏನು ಮಾಡ್ತೇವೆ ಅಂತಂದರೆ ಇದೇನೋ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಇವಾಗ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಅದು ಎಕ್ಸಾಮ್ ಟೈಮಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದಂತೆ. ಆದರೆ ಅದು ನೆನಪಿಗೆ ಬರುತ್ತೆ ಅಂತ ಒಳ್ಳೇದು ಮಾಡಬೇಕು ಅಂತ ಪ್ರವೃತ್ತಿ ಮಾಡ್ತೇವೆ. ಅದು ಪ್ರತಿಬದ್ಧವಾಗುತ್ತೆ. ನೆನಪು ಬರಲಿ ಅಂತಲೇ ಓದ್ಕೊಂಡು ಹೋಗಿದ್ದು ಬರಲ್ಲ. ಹಿಂದೆ ಮಾಡಿದಂಥ ಕರ್ಮಗಳು ಅದು ಪ್ರತಿಬಂಧಕವಾಗಿರುತ್ತೆ. ಯಾವುದಕ್ಕೆ? ಆ ಹಿಂದಿನ ಕರ್ಮ ಆದರೂ ಯಾಕೆ ಬಂತು? ಅದೇ ಹಾಗೆ ಆ ಮೋಹ ಭಗವಂತನ ಇಚ್ಛೆ, ಮಾಯೆಯಿಂದ ಮೋಹ. ಮಾಯೆ ಅಂತಂದರೆ ಪ್ರಕೃತಿ, ಮಾಯಾ ಅಂದರೆ ಭಗವಂತನ ಇಚ್ಛಾ. ಭಗವಂತನ ಇಚ್ಛೆಯಿಂದ ಪ್ರಕೃತಿಯ ಬಂಧನ, ಸತ್ವರಜಸ್ತಮೋ ಗುಣಗಳ ಬಂಧನ, ಅದರಿಂದ ಕರ್ಮ. ಆ ಕರ್ಮದಿಂದ ಜೀವನಿಗೆ ಉಳಿದ ಅಹಂಕಾರ ಮಮಕಾರಗಳೆಲ್ಲ ಬರ್ತಾ ಇದೆ. ಅದಕ್ಕೆ ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹವೈರಿಣಂ ಅಂತ ಹೇಳಿದ್ರು. ಆ ಒಳಗಡೆ ಇರತಕ್ಕಂತಹ ಸುಪ್ತವಾದ ಕಾಮ ಹೊರಗಡೆಯಿಂದ ಒಳ್ಳೆಯದು, ಒಳಗಡೆಯಿಂದ ಅದು ಕೆಟ್ಟದು. ಅದಿದೆ, ಅದು ಕಾಣಿಸಲ್ಲ. ಆ ಸುಪ್ತವಾಗಿದ್ದರೆ ಅಷ್ಟು ಕೆಲಸ ಮಾಡುತ್ತದೆ. ಅಂದರೆ ಅದು ಮಹಾಶನೋ ಮಹಾಪಾಪ್ಮ, ದೊಡ್ಡ ಪಾಪಿ ಅದು. ಅದು ಒಳಗಡೆ ಕೂತಿದೆ ಅಂತಂದರೆ ಆವಾಗ ನಾವು ಕೆಟ್ಟದನ್ನೇ ಮಾಡ್ತೇವೆ. ಸತ್ವಂ ರಜಃ ತಮಃ ಇತಿ
ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂಥದ್ದು ಪ್ರಕೃತೇ ಗುಣಾ ಭವಂತಿ, ಪ್ರಕೃತಿಯ ಗುಣಗಳು ಆಗಿದ್ದಾವೆ. ಆ ಬ್ರಹ್ಮಸ್ಥಾವರಾದಯ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ತೃಣಪರ್ಯಂತ ಎಲ್ಲ ಜೀವರು, ಯೇಷು ಈ ಪ್ರಕೃತಿಯ ಗುಣಗಳಾದ ಸತ್ವ ರಜಸ್ತಮಸ್ಸು ಗುಣಗಳಲ್ಲಿ ಪ್ರೋತಾಹ ಬೆಸೆದು ಹೋಗಿದ್ದಾರೆ. ಆದ್ದರಿಂದ ಪ್ರಾಕೃತಾಹ ಪ್ರೋಕ್ತಾಹ, ಪ್ರಾಕೃತ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಭಗವನ್ ಷಡ್ಗುಣೇಶ್ವರ್ಯ ಸಂಪನ್ನನಾದ ಪರಮಾತ್ಮನೇ ಅಯಂ ಜೀವಲೋಕಃ, ಈ ಎಲ್ಲ ಜೀವರ ಸಮುದಾಯವು ತವ ನಿನ್ನ ಮಾಯೆಯಿಂದ ಇಚ್ಛೆಯಿಂದ ಮೋಹಿತಃ ಮೋಹಕ್ಕೆ ಒಳಗಾಗಿ ಅಹಂ ಮಮ ಅಹಂಕಾರ ಮಮಕಾರ ಎಂಬತಕ್ಕಂತಹ ಅಸದ್ಗ್ರಾಹ, ಈ ಕೆಟ್ಟ ಆಕರ್ಷಣೆ ಎಂಬತಕ್ಕಂಥದ್ದು ಕರ್ಮವರ್ತ್ಮಸು, ಜೀವರಿಗೆ ಬೇರೆ ಬೇರೆ ಕರ್ಮಗಳಿಂದ ಉಂಟಾಗುವಂತಹ ದೇಹಗಳಲ್ಲಿ ಭ್ರಾಮ್ಯತೆ ಸಂಚಾರ ಮಾಡಿಸುತ್ತದೆ. ಸತ್ವಂ ರಜಃ ತಮಃ ಇತಿ, ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂಥದ್ದು ಪ್ರಕೃತೇ ಗುಣಾ, ಪ್ರಕೃತಿಯ ಗುಣಗಳು ಭವಂತಿ ಆಗಿದ್ದಾವೆ. ಆ ಬ್ರಹ್ಮಸ್ಥಾವರಾದಯ, ಚತುರ್ಮುಖ ಬ್ರಹ್ಮದೇವರ ತನಕ ಎಲ್ಲ ಸ್ಥಾವರ ಜಂಗಮ ಜೀವಿಗಳು ಕೂಡ ಆ ಬ್ರಹ್ಮ ಚೇತನರು. ಹಾಗಾದರೆ ಎಲ್ಲ ಚೇತನಾತ್ಮಕವಾಗಿರ್ತಕ್ಕಂತಹ ವಸ್ತುಗಳು ಜೀವಿಗಳು ಯೇಷು ಈ ಮೂರು ಗುಣಗಳಲ್ಲಿ ಪ್ರೋತಾಹ ಹೆಣೆಯಲ್ಪಟ್ಟಿದ್ದಾವೆ, ಬೆಸೆಯಲ್ಪಟ್ಟಿದ್ದಾವೆ. ಆದ್ದರಿಂದ ಪ್ರಾಕೃತಾಹ ಪ್ರೋಕ್ತಾಹ, ಪ್ರಾಕೃತ ಶಬ್ದದಿಂದ ವಾಚ್ಯರಾಗಿದ್ದಾವೆ. ಭಗವನ್ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಪರಮಾತ್ಮನೇ ಅಯಂ ಜೀವಲೋಕಃ, ಈ ಎಲ್ಲ ಜೀವರ ಸಮುದಾಯವು ತವ ನಿನ್ನ ಮಾಯೆಯ ಇಚ್ಛಾಶಕ್ತಿಯಿಂದ ಮೋಹಿತಃ ಮೋಹಗೊಂಡು ಅಹಂ ಮಮ ಇತಿ ನಾನು ನನ್ನದು ಅಹಂಕಾರ ಮಮಕಾರ ಎಂಬತಕ್ಕಂತಹ ಅಸದ್ಗ್ರಾಹ ಭ್ರಮೆಗೆ ಒಳಗಾಗಿ ಕರ್ಮವರ್ತ್ಮಸು ನಾನಾ ವಿಧವಾದ ಕರ್ಮಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ತತ್ರತ್ಯಮೇವ ಪದ್ಯಾಂತರಂ ಪಠತಿ ಸತ್ವಂ ಇತಿ, ಅಲ್ಲೇ ಇರುವಂತಹ ಆ ಪ್ರಸಂಗ ಅತ್ರಾಪಿ ಬ್ರಹ್ಮಾದಿ ಸ್ಥಾವರಾಂತ ಸರ್ವಜೀವಾನಾಂ ಸತ್ವ ಮತ್ತು ಸ್ಥಾವರಕ್ಕಂತಹ ಮೂರು ಗುಣಗಳಿಂದ ಬದ್ಧರಾಗಿದ್ದಾರೆ ಎಂಬತಕ್ಕಂಥದ್ದು ಉಕ್ತವಾಗಿದೆ. ಗುಣಮೂಲ ಮಾಯಾಮೋಹಿತತ್ವಂ ಜೀವಾನಾಂ ಕಥ್ಯತೆ. ಈ ಶ್ಲೋಕದಲ್ಲಿ ವಾದದ್ದು ಯಾವುದು? ಮಾಯಾ ಅಂದರೆ ಪ್ರಕೃತಿ. ಆ ಪ್ರಕೃತಿಯಿಂದ ಮೋಹಿತರಾಗಿದ್ದಾರೆ ಎಲ್ಲ ಜೀವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪದ್ಯದ್ವಯ ತದಭಾವೋಪಿ ಲಭ್ಯತೆ ಅಂತ ಈ ಎರಡೂ ಶ್ಲೋಕವು ಕೃಷ್ಣನನ್ನು ಸ್ತೋತ್ರ ಮಾಡಿ ಭಗವಂತನಿಗೆ ಗುಣಾತ್ಪರತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಪ್ರಥಃ ಸಹ ಅಜಃ ಗುಣಾತ್ಪರಂ ತೇ ಸ್ವರೂಪಂ ನವೇದ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಇಟ್ಕೊಂಡಾಗ ಪರಮಾತ್ಮನಿಗೆ ತದಭಾವೋಪಿ ಲಭ್ಯತೆ, ಪ್ರಕೃತಿಯ ಗುಣಗಳಾದ ಸತ್ವರಜಸ್ತಮೋ ಗುಣಗಳ ಸಂಬಂಧ ಇಲ್ಲ ಎಂಬತಕ್ಕಂಥದ್ದು ತಿಳಿದು ಬರ್ತಾ ಇದೆ. ಅತಃ ಪದ್ಯತ್ರಯೇಪಿ ಮುಕ್ತಾಮುಕ್ತಭೇದ ಏವ ಉಚ್ಯತೆ ಇತಿ ಭಾವ. ಅದನ್ನೇನು ಹೇಳದಂತೆ ಆಯಿತು? ಎರಡೂ ಶ್ಲೋಕಗಳಲ್ಲಿ ಮುಕ್ತರಿಗೂ ಅಮುಕ್ತರಿಗೂ, ಮುಕ್ತನಾದವನು ಪರಮಾತ್ಮ, ಪ್ರಕೃತಿ ಬದ್ಧನಲ್ಲ, ಪ್ರಕೃತಿಯ ಸಂಬಂಧವುಳ್ಳವನಲ್ಲ, ಅದರಿಂದ ಮುಕ್ತ. ಜೀವ ಪ್ರಕೃತಿಯ ಸಂಬಂಧವುಳ್ಳವನು ಅಮುಕ್ತ. ಮೋಕ್ಷಕ್ಕೆ ಹೋದವನು ಮೋಕ್ಷಕ್ಕೆ ಹೋಗದೇ ಇದ್ದವನು ಅಂತ ಅರ್ಥ ಅಲ್ಲ. ಪರಮಾತ್ಮ ಮುಕ್ತ. ತಾತ್ಕಾಲಿಕವಾಗಿ ಕದಾಚಿತ್ ಕೆಲವೊಂದು ಕಾಲದಲ್ಲಿ ಪ್ರಕೃತಿಯ ಸಂಬಂಧವುಳ್ಳವನು ಅಮುಕ್ತ. ಅದರಿಂದ ಅವರಿಗೆ ಐಕ್ಯ ಎಂಬತಕ್ಕಂಥದ್ದು ಕೂಡೋದಿಲ್ಲ, ಭೇದವನ್ನೇ ಹೇಳಬೇಕು ಅಂತ ಅರ್ಥ. ಇತ್ಯಕ್ರೂರೇಣ ನಿರ್ಣೀತಃ ಕೃಷ್ಣೋ ಬಂಧೋಜ್ಜಿತಃ ಪ್ರಭುಃ ಜೀವಾನ್ ಸರ್ವಾನ್ ಗುಣೈರ್ಬದ್ಧಾನ್ ಮಾಯಾಬದ್ಧಾಂಶ್ಚ ಶಂಸತ. ಹೀಗೆ ಅಕ್ರೂರ ಎಲ್ಲ ಜೀವರನ್ನು ಮಾಯಾಬದ್ಧರು ತ್ರಿಗುಣಬದ್ಧರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಜೀವರನ್ನು ತ್ರಿಗುಣಬದ್ಧರು, ಅವರೆಲ್ಲರೂ ಭಗವಂತನ ಇಚ್ಛೆಯಿಂದ ಬದ್ಧರಾಗಿದ್ದಾರೆ ಎಂಬುದಾಗಿ. ತ್ರಿಗುಣಬದ್ಧರೂ ಹೌದು, ಭಗವಂತನ ಇಚ್ಛೆಯ ಬಂಧನಕ್ಕೂ ಒಳಗಾಗಿದ್ದಾರೆ.
ಈ ರೀತಿಯಲ್ಲಿ ಅವರಲ್ಲಿ ಇನ್ನೊಂದು ರೀತಿಯಾದ ಬದ್ಧತ್ವ ಇದೆ. ಪ್ರಕೃತಿ ಬಂಧವೂ ಇದೆ, ಇಚ್ಛಾ ಬಂಧವೂ ಇದೆ. ಆದ್ದರಿಂದಾಗಿ ಜೀವರೆಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಆದರೆ ಪರಮಾತ್ಮ ಯಾವ ಬಂಧನಕ್ಕೂ ಒಳಗಾದವನಲ್ಲ. ಅಂದ ಕೃಷ್ಣ ಪ್ರಭು ಬಂಧರಹಿತ, ಭಗವಂತ ಬದ್ಧನಲ್ಲ, ಅವನಿಗೆ ಬಂಧ ಇಲ್ಲ ಎಂಬುದಾಗಿ ಅಕ್ರೂರ ಸ್ತೋತ್ರ ಮಾಡಿ ಭಗವಂತನಿಗೆ ಬಂಧರಾಹಿತ್ಯವನ್ನು ನಿರ್ಣಯ ಮಾಡಿ ಹೇಳಿದ್ದಾನೆ ಅಂತ ಅರ್ಥ. ಅವನ ಮಾತಿನಿಂದ ಭಗವಂತನಿಗೆ ಬಂಧ ಇಲ್ಲ ಎಂಬತಕ್ಕಂಥದ್ದು ನಿರ್ಣೀತವಾಗುತ್ತದೆ. ಇತಿ ಈ ರೀತಿಯಾಗಿ ಸರ್ವಾನ್ ಎಲ್ಲ ಜೀವಾನ್ ಜೀವರನ್ನು ಗುಣೈಹಿ ಸತ್ವಾದಿ ಗುಣಗಳಿಂದ ಬದ್ಧಾನ್ ಬದ್ಧರೆಂದೂ ಮಾಯಾಬದ್ಧಾಂಶ್ಚ ಮಾಯೆಯಿಂದ ಪ್ರಕೃತಿಯಿಂದ ಅಥವಾ ಭಗವಂತನ ಇಚ್ಛೆಯಿಂದ ಬದ್ಧವು ಸರ್ವಸಮರ್ಥನಾದ ಕೃಷ್ಣ ಕೃಷ್ಣ ಪರಮಾತ್ಮನು ಬಂಧೋಜ್ಜಿತ ಬಂಧರಹಿತನು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದೆ. ಇತಿ ಈ ರೀತಿಯಾಗಿ ಸರ್ವಾನ್ ಎಲ್ಲ ಜೀವಾನ್ ಜೀವರನ್ನು ಗುಣೈಹಿ ಸತ್ವಾದಿ ಗುಣಗಳಿಂದ ಬದ್ಧಾನ್ ಬದ್ಧರೆಂಬುದಾಗಿಯೂ ಬದ್ಧರು ಎಂಬುದಾಗಿ ಶಂಸತಾ ಸ್ತೋತ್ರ ಮಾಡುವಂತಹ ಅಕ್ರೂರೇಣ ಅಕ್ರೂರನಿಂದ ಪ್ರಭು ಸರ್ವಸಮರ್ಥನಾದ ಕೃಷ್ಣ ಕೃಷ್ಣ ಪರಮಾತ್ಮನು ಬಂಧೋಜ್ಜಿತ ಬಂಧರಹಿತನು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದೆ. ತದೇವ ವಿಶದಯತಿ ಈ ಎರಡು ಶ್ಲೋಕಗಳ ಅರ್ಥ ಏನು? ಎಲ್ಲ ಜೀವಕದಿಂದ ನ ವಿದ್ಯತೆ ಇತಿ ಶಕ್ರೇಣ ಕಥಿತಂ ಕೃಷ್ಣಂ ಪ್ರತ್ಯೇವ ಸಾದರಂ ಎಂಬತಕ್ಕಂಥದ್ದನ್ನು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಭಗವಂತ ಗುಣಾತೀತ ತ್ರಿಗುಣಬದ್ಧನಲ್ಲ ಎಂಬತಕ್ಕಂಥದ್ದನ್ನು ಇನ್ನೊಂದು ವಾಕ್ಯದಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಂದ್ರ ಭಗವಂತನನ್ನು ಸ್ತೋತ್ರ ಮಾಡುತ್ತಾನೆ. ಏನಂತ? ಮಾಯಾಮಯೋಯಂ ಗುಣಸಂಪ್ರವಾಹ ತೇ ನ ವಿದ್ಯತೆ ಅಂತ. ಭಗವಂತನ ಇಚ್ಛೆಯಿಂದ ಒಂದು ಪ್ರವಾಹ ಅದು ನಿನಗೆ ಇಲ್ಲ ಅಂತ ಇಂದ್ರ ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ. ಭಗವಂತನನ್ನು ಸ್ತೋತ್ರ ಮಾಡುವಂತಹ ಕಾಲದಲ್ಲಿ ಇಂದ್ರ ಭಗವಂತನ ಯಾವ ಗುಣವನ್ನು ಉಲ್ಲೇಖ ಮಾಡಿದ್ದಾನೆ? ನಿನಗೆ ತ್ರಿಗುಣಗಳ ಸಂಬಂಧ ಎಂಬತಕ್ಕಂಥದ್ದು ಇಲ್ಲ ಎಂಬುದಾಗಿ ಹೇಳಿದ್ದಾನೆ. ಆದ್ದರಿಂದಲೂ ಕೂಡ ಭಗವಂತ ಗುಣಬದ್ಧನಲ್ಲ ಎಂಬುದಾಗಿ ತಿಳಿದು ಬರ್ತಾ ಇದೆ. ಮಾಯಾಮಯ ಭಗವಂತನ ಇಚ್ಛೆಯಿಂದ ಉಂಟಾಗುವಂತಹ ಅಯಂ ಈ ಯಾವ ಗುಣಸಂಪ್ರವಾಹ ತ್ರಿಗುಣಗಳ ಪ್ರವಾಹವು ತೇ ನಿನಗೆ ನ ವಿದ್ಯತೆ ಇಲ್ಲ. ಇತಿ ಈ ರೀತಿಯಾಗಿ ಶಕ್ರೇಣ ಇಂದ್ರನಿಂದ ಕೃಷ್ಣಂ ಪ್ರತ್ಯೇವ ಕೃಷ್ಣನನ್ನು ಕುರಿತು ಸಾದರಂ ಭಕ್ತಿಪೂರ್ವಕವಾಗಿ ಕಥಿತಂ ಹೇಳಲ್ಪಟ್ಟಿದೆ. ಇಲ್ಲಿ ಭಕ್ತಿಪೂರ್ವಕವಾಗಿ ಅಂತ ಹೇಳಿದ್ರಿಂದ ಈ ಭಗವಂತ ಗುಣರಹಿತನಾಗಿದ್ದಾನೆ ಎಂಬತಕ್ಕಂತಹ ವಿಷಯ ಅದು ದೃಢವಾಗುತ್ತೆ ಅಂತ. ಮಾಯಾಮಯ ಭಗವದಿಚ್ಛೆಯಿಂದ ಪ್ರಾಪ್ತವಾಗುವ ಉಂಟಾಗುವ ಅಯಂ ಯಾವ ಗುಣಸಂಪ್ರವಾಹ ತ್ರಿಗುಣಗಳ ಪ್ರವಾಹವು ತೇ ನಿನಗೆ ನ ವಿದ್ಯತೆ ಇಲ್ಲ. ಇತಿ ಈ ರೀತಿಯಾಗಿ ಶಕ್ರೇಣ ಇಂದ್ರನಿಂದ ಸ್ಪಷ್ಟಂ ಕೃಷ್ಣಂ ಪ್ರತ್ಯೇವ ಕೃಷ್ಣನನ್ನು ಕುರಿತು ಸಾದರಂ ಭಕ್ತಿ ಪುರಸ್ಸರವಾಗಿ ಕಥಿತಂ ಹೇಳಲ್ಪಟ್ಟಿದೆ. ವಾಕ್ಯಾಂತರಮಪಿ ಆಹ ಭಗವಂತನಿಗೆ ಗುಣ ಸಂಬಂಧ ಇಲ್ಲ ಎಂಬುವ ವಿಷಯದಲ್ಲಿ ಇನ್ನೊಂದು ವಾಕ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ಮಾಯಾಮಯ ಇತಿ ಅನೇನ ಮಾಯಾಮಯೋಯಂ ಗುಣಸಂಪ್ರವಾಹೋ ನ ವಿದ್ಯತೆ ತೇ ಅಗ್ರಹಣಾನುಬಂಧ ಅಂತ. ಇದು ಭಾಗವತದಲ್ಲಿ ಬರತಕ್ಕಂಥ ಇಂದ್ರನು ಸ್ತೋತ್ರ ಮಾಡುವಂಥದ್ದು. ಏನಿದು ಅಂತಂದರೆ ಅಯಂ ಮಾಯಾಮಯ ಸಂಪ್ರವಾಹ ಅಗ್ರಹಣಾನುಬಂಧ. ಅಗ್ರಹಣ ಅಂದರೆ ಅಜ್ಞಾನ, ಗ್ರಹಣ ಅಂದರೆ ಜ್ಞಾನ, ಅಗ್ರಹಣ ಅಂದರೆ ಅಜ್ಞಾನ. ಅಜ್ಞಾನದಿಂದ ಉಂಟಾಗತಕ್ಕಂತಹ ಈ ಯಾವ ಮಾಯಾಮಯ ಅಂತ ಭಗವಂತನ ಇಚ್ಛೆಯಿಂದ ಉಂಟಾಗತಕ್ಕಂತಹ ಗುಣಸಂಪ್ರವಾಹ ತೇ ನ ವಿದ್ಯತೆ
ಗುಣಪ್ರವಾಹ ತ್ರಿಗುಣಗಳ ಸಂಬಂಧ ನಿನಗಿಲ್ಲ ಎಂಬತಕ್ಕಂಥ ಭಾಗವತ ಶ್ಲೋಕ. ಅದನ್ನು ಮಾಯಾಮಯೋಯಂ ಗುಣಸಂಪ್ರವಾಹಸ್ತೆ ನ ವಿದ್ಯತೆ ಎಂಬತಕ್ಕಂಥ ಶ್ಲೋಕದಿಂದ ಸಂಗ್ರಹ ಮಾಡಿ ಹೇಳಿದ್ದಾರೆ. ಮಾಯಾಮಯೋಯಂ ಗುಣಸಂಪ್ರವಾಹ ನ ವಿದ್ಯತೆ ತೇ ಅಗ್ರಹಣಾನುಬಂಧ ಇತಿ ವಚನಂ ಸಂಗೃಹಾತಿ ಸಂಗ್ರಹ ಮಾಡಿದ್ದಾರೆ. ಅಸ್ಯ ಅರ್ಥ, ಈ ಶ್ಲೋಕಕ್ಕೆ ಅರ್ಥ ಏನು? ಅಗ್ರಹಣಾನುಬಂಧ, ಅದಕ್ಕೆ ಅಗ್ರಹಣಂ ಅಜ್ಞಾನಂ ಅಂತ ಅರ್ಥ. ಅಗ್ರಹಣ ಅಂದರೆ ಅಜ್ಞಾನ ಅಂತ ಅರ್ಥ. ಅನುಬಧ್ನಾತಿ ಇತಿ ಅನುಬಂಧ, ಯಾವುದು ಕಟ್ಟಿ ಹಾಕುತ್ತೋ ಅದನ್ನು ಅನುಬಂಧ ಎಂಬುದಾಗಿ ಕರೀತಾ ಇದ್ದಾರೆ. ಘಟಕಃ ಯಸ್ಯ ಸಹ ಅಗ್ರಹಣಾನುಬಂಧ ಅಂತ. ಅಜ್ಞಾನವೇ ಯಾವುದನ್ನು ಜೋಡಿಸಲು ಕಾರಣವಾಗಿದೆಯೋ ಅದು ಅಗ್ರಹಣಾನುಬಂಧ ಎಂಬುದಾಗಿ ಕರೀತಾ ಇದ್ದಾರೆ. ಈ ಜೀವರಲ್ಲಿ ಅಗ್ರಹಣಾನುಬಂಧ ಅಗ್ರಹಣ ಅಜ್ಞಾನ ಎಂಬತಕ್ಕಂಥದ್ದು ಸೇರಿಕೊಂಡಿದೆ. ಘಟಕಃ ಅದು ಸೇರಿಕೊಂಡಿದೆ. ಯಸ್ಯ ಜೀವನಿಗೆ ಅಜ್ಞಾನದ ಸಂಬಂಧ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಅದು ನಿನಗೆ ಇಲ್ಲ, ನೀನು ಅಜ್ಞಾನದ ಸಂಬಂಧವುಳ್ಳವನಲ್ಲ. ಆದರೆ ನಿನಗೆ ಮಾಯಾಮಯವಾದ ಗುಣಸಂಪ್ರವಾಹ ಇಲ್ಲ ಅಂತ. ಅಯಂ ಜೀವೇಶು ಪರಿದೃಶ್ಯಮಾನಃ ತೇ ನ ವಿದ್ಯತೆ ಅಂತ. ಜೀವರಲ್ಲಿ ಕಾಣುವಂತಹ ಗುಣಸಂಪ್ರವಾಹ ಅದು ನಿನ್ನಲ್ಲಿಲ್ಲ. ಯಾಕಿಲ್ಲ? ಅಜ್ಞಾನ ಮೂಲಬಂಧಶ್ಚ ಸರ್ವಜ್ಞೇ ತ್ವಯಿ ನ ವಿದ್ಯತೆ ಇತಿ ಭಾವ. ಅಜ್ಞಾನ ಮೂಲಕವಾದಂಥ ಬಂಧವು ಸರ್ವಜ್ಞನಾದಂಥ ನಿನ್ನಲ್ಲಿ ಇಲ್ಲ. ಉಳಿದವರಲ್ಲೆಲ್ಲರಲ್ಲಿಯೂ ಕೂಡ ಅಜ್ಞಾನ ಮೂಲಕವಾದ ಬಂಧ ಇದೆ. ಯಾಕೆ? ಸರ್ವಜ್ಞರಲ್ಲ. ಅದರಿಂದಾಗಿ ಅವರಲ್ಲಿ ಅಜ್ಞಾನ ಮೂಲಕ ಬದ್ಧ ಇದೆ. ಪರಮಾತ್ಮ ಸರ್ವಜ್ಞ, ಅವನಲ್ಲಿ ಅಜ್ಞಾನ ಮೂಲಕವಾದ ಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು? ತನ್ನ ಯೋಗ್ಯತೆಗೆ ಅನುಗುಣವಾಗಿ ತಿಳಿದರೆ, ಹೌದು, ಸ್ವರೂಪವನ್ನು ಪರಮಾತ್ಮನ ಎರಡೂ ತಿಳಿದು. ಹಾಂ ಹಾಂ ಹೌದು. ಪ್ರಾಕೃತ ಲಿಂಗದೇಹವು ಕೂಡ ಅದು ತ್ರಿಗುಣಬದ್ಧವಾದದ್ದು, ಪ್ರಾಕೃತಿಕವಾದದ್ದು. ಆ ಪ್ರಕೃತಿಯ ಆವರಣ ಲಿಂಗದೇಹ, ಪ್ರಕೃತಿಯಿಂದ ಹುಟ್ಟಿದ್ದು, ಅದು ಜೀವನ ಸ್ವರೂಪಕ್ಕೆ ಆವರಣವಾಗಿದೆ. ಜೀವನ ಸ್ವರೂಪದಲ್ಲಿಲ್ಲ, ಜೀವನ ಸ್ವರೂಪಾದಿ ಮೂಲ ಇಲ್ಲ. ಇದು ಜೀವನ ಸ್ವರೂಪವೇ ಉಪಾಧಿ. ಹಾಂ, ಪ್ರತಿಬಿಂಬನೂ ಜೀವ, ಉಪಾಧಿಯೂ ಜೀವ. ಹೌದು. ಆ ಬಿಂಬ ಪ್ರತಿಬಿಂಬ ಭಾವ, ಬಿಂಬ ಪ್ರತಿಬಿಂಬ ಭಾವ ಅಂತಂದರೆ ನೀವು ಕನ್ನಡಿ ರಿಫ್ಲೆಕ್ಷನ್ ಅಲ್ಲ, ಅವನ ಅಧೀನನಾಗಿದ್ದಾನೆ ಅನ್ನೋದು ಪ್ರತಿಬಿಂಬ. ಪ್ರತಿಬಿಂಬ ಅಂತಂದರೆ ಭಗವಂತನ ಅಧೀನನಾಗಿದ್ದಾನೆ ಅನ್ನೋದು. ಹೌದು. ಸೇರಿಕೊಂಡಿದೆ. ಅಜ್ಞಾನವು ಯಾರಿಗೆ ಸೇರಿಕೊಂಡಿದೆಯೋ ಅವನು ಅಗ್ರಹಣಾನುಬಂಧ. ಯಾರಲ್ಲಿ ಸೇರಿಕೊಂಡಿದೆ? ಯಾರಿಗೆ? ಜೀವನಿಗೆ. ಅಂದರೆ ಅವನು ಅಗ್ರಹಣಾನುಬಂಧ. ಆ ಜೀವನಿಗಿರ್ತಕ್ಕಂತಹ ಅಗ್ರಹಣಾನುಬಂಧ ಅಂದರೆ ಜೀವ. ಆ ಜೀವನಿಗಿರ್ತಕ್ಕಂತಹ ಯಾವ ಗುಣಪ್ರವಾಹ ಅದು ನಿನಗಿಲ್ಲ. ಅದು ಅಜ್ಞಾನದಿಂದ ಬಂಧ. ಅಜ್ಞಾನ ಮೂಲಕವಾದದ್ದು ಬಂಧ. ಅಜ್ಞಾನ ಇಲ್ಲ ಅಂದರೆ ಬಂಧ ಇಲ್ಲ. ಜೀವನಿಗೆ ಯಾವಾಗ ತತ್ವ ಕ ಎಲ್ಲಿದೆ ಕ ಅಂತ? ಅಜ್ಞಾನ ಮೂಲಬಂಧಶ್ಚ ಸರ್ವಜ್ಞೆ ತ್ವಯಿ ನ ವಿದ್ಯತೆ ಇತಿ ಭಾವ. ಕಾಯನ ಕಾ ಇಲ್ಲ, ಶ್ಲೋಕದಲ್ಲಿ ಇಲ್ಲಲ್ಲ. ಅಜ್ಞಾನ ಮೂಲಬಂಧ ಕಹ ಅಜ್ಞಾನ ಮೂಲಬಂಧಶ್ಚ ಸರ್ವಜ್ಞೇ ತ್ವಯಿ. ಯಾವ ಅಜ್ಞಾನ ಮೂಲವಾದ ಬಂಧ ಭಗವಂತನಿಗಿದೆ ಅದು ಆಗ್ಬೋದು. ಅಜ್ಞಾನ ಮೂಲವಾದ ಬಂಧ ಯಾವ ಬಂಧವೂ ಭಗವಂತನಿಗಿಲ್ಲ. ಯಾವುದಿದೆ ಇರಲಿಕ್ಕೆ ಸಾಧ್ಯವಿಲ್ಲ.
ಹೇತುಪೂರ್ವಕ ಬಂಧ ನಿಷೇಧಾತ್ ಸಾದರಮಿತ್ಯುಕ್ತಂ ಅಂತ. ಇಲ್ಲಿ ಸಾದರಂ ಕಥಿತಂ ಶಕ್ರೇಣ ಅಂತ ಹೇಳೋದು. ಸಾದರ ಅಂದರೆ ಏನರ್ಥ? ಬಂಧಕ್ಕೆ ಕಾರಣವಾದದ್ದು ಅಜ್ಞಾನ, ಅಜ್ಞಾನ ಇಲ್ಲ, ಆದ್ದರಿಂದ ಬಂಧ ಇಲ್ಲ ಎಂಬುದಾಗಿ ಹೇಳಿದ್ರಿಂದಾಗಿ ಹೇತುಪೂರ್ವಕ ಬಂಧಕ್ಕೆ ಇಲ್ಲ ಅನ್ನೋದಕ್ಕೆ ಕಾರಣವನ್ನು ಹೇಳಿ ಬಂಧ ಇಲ್ಲ ಅಂತ ಹೇಳಿರೋದ್ರಿಂದಾಗಿ ಸಾದರಂ ಅಂತ ಹೇಳಿದ್ದಾರೆ. ಮುಕ್ತೌ ಪ್ರಸಾಧಿತೌ. ಹಿಂದೆ ಹೇಳಿದಂತಹ ವಾಕ್ಯ, ಹಿಂದೆ ಹೇಳಿದ ವಾಕ್ಯ ಯಾವುದು ಅಂತಂದರೆ ಸುಪರ್ಣಾವೇತೌ ಅಂತ ಹಿಂದೆ ಹೇಳಿದ್ದಾರೆ. ಹಿಂದೆ ಸುಪರ್ಣೌ ಏತೌ ಭಾಗವತದಲ್ಲೇ ಬಂದಿರತಕ್ಕಂಥದ್ದು, ಎರಡು ಪಕ್ಷಿಗಳು ಅಂತ ಈ ರೀತಿಯಲ್ಲಿ ವಿವರಣೆ ಮಾಡಿದ್ದಾರೆ. ಆದ್ದರಿಂದ ಮುಕ್ತಾಮುಕ್ತೌ ದ್ವೌ ಪ್ರಸಾದಿತೌ, ನಿತ್ಯಬದ್ಧ ನಿತ್ಯಮುಕ್ತ ಎಂಬತಕ್ಕಂಥವರು ಬೇರೆ ಬೇರೆ ಇದ್ದಾರೆ ಎಂಬುದಾಗಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಮೊದಲೇ ಉಪನಿಷತ್ತು ದ್ವಾಸುಪರ್ಣ ಅಂತ ಹೇಳಿದೆ, ಅದರ ಅರ್ಥವನ್ನು ನಿರ್ಣಯ ಮಾಡಿಕೊಡ್ತಕ್ಕಂತಹ ಭಾಗವತ ವಾಕ್ಯವೂ ಕೂಡ ಸುಪರ್ಣಾವೇತವು ಎಂಬುದಾಗಿ ಹೇಳಿದೆ. ಅದರಿಂದಾಗಿ ಸುಪರ್ಣವು ಏತವು ಎಂಬುದಾಗಿ ಎರಡು ಅಂತ ಹೇಳ್ತಾ ಇರಬೇಕಾದ್ರೆ ಆವಾಗ ಒಬ್ಬ ನಿತ್ಯಬದ್ಧ ಒಬ್ಬ ನಿತ್ಯಮುಕ್ತ ಎಂಬುದಾಗಿ ಇಬ್ಬರಿದ್ದಾರೆ ಎಂಬತಕ್ಕಂಥ ಭೇದವನ್ನು ಸಾಧನೆ ಮಾಡಿದೆ. ಆದ್ದರಿಂದ ನಿತ್ಯಬದ್ಧ ನಿತ್ಯಮುಕ್ತ ಏಕ ಏವೇತಿ ಮೇ ಮತಿ, ಅದು ಸರಿಯಲ್ಲ, ಅಕ್ರೂರನ ಅಭಿಪ್ರಾಯ, ಉದ್ಧವನ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳಿದಂತೆ ಆಯಿತು. ಪ್ರಾಗುಕ್ತವಾಕ್ಯತೋಪಿ, ಹಿಂದೆ ಹೇಳಿದಂತಹ ಸುಪರ್ಣೌ ಏತೌ ಎಂಬತಕ್ಕಂತಹ ವಾಕ್ಯದಿಂದಲೂ ಮುಕ್ತಾಮುಕ್ತೌ ನಿತ್ಯಮುಕ್ತನಾದ ಪರಮಾತ್ಮ ನಿತ್ಯ ಬದ್ಧನಾಗಿರ್ತಕ್ಕಂಥ ಜೀವ ಎಂಬುದಾಗಿ ದ್ವೌ ಇಬ್ಬರು ಪ್ರಸಾದಿತೌ ಸಾಧಿಸಲ್ಪಟ್ಟಿದ್ದಾರೆ. ಪ್ರಾಗುಕ್ತವಾಕ್ಯತೋಪಿ ಹಿಂದೆ ಹೇಳಿರುವಂತಹ ಸುಪರ್ಣೌ ಏತೌ ಎಂಬತಕ್ಕಂತಹ ವಾಕ್ಯದಿಂದಲೂ ಮುಕ್ತಾಮುಕ್ತೌ ನಿತ್ಯ ಮುಕ್ತನಾದ ಪರಮಾತ್ಮ ನಿತ್ಯ ಬದ್ಧನಾದ ಜೀವ ಎಂಬುದಾಗಿ ದ್ವೌ ಇಬ್ಬರು ಇದ್ದಾರೆ ಎಂಬುದಾಗಿ ಪ್ರಸಾದಿತೌ ಸಾಧಿಸಲ್ಪಟ್ಟಿದೆ. ಪ್ರಾಗುಕ್ತವಾಕ್ಯತಃ ಅದಕ್ಕರ್ಥ ಸುಪರ್ಣಾವೇತೌ ಇತ್ಯಾದಿ ಪ್ರಾಗುಕ್ತವಾಕ್ಯತಃ, ಸುಪರ್ಣಾವೇತೌ ಎಂದು ಹಿಂದೆ ಹೇಳಿರ್ತಕ್ಕಂತಹ ಈ ಶ್ಲೋಕ ರೂಪವಾದ ವಾಕ್ಯದಿಂದ ಅಂತ ಅರ್ಥ. ಹೌದು, ಹಿಂದೆ ಕೊಟ್ಟಿದ್ದಾರೆ. ಹಿಂದೆ ಬಂದಾಗ ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಭಾಗವತ ಶ್ಲೋಕ ಅಂತ ಹೇಳಿದ್ದಾರೆ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಭಗವಂತನು ನಿತ್ಯಮುಕ್ತ ಎಂಬತಕ್ಕಂಥದ್ದನ್ನು ಗೀತೆಯ ವಾಕ್ಯದಿಂದ ಸಮರ್ಥನೆ ಮಾಡಿ ತೋರಿಸ್ತಾ ಇದ್ದಾರೆ. ಭಗವಂತನಿಗೆ ಗುಣಬಂಧ ಇಲ್ಲ, ಭಗವಂತ ನಿತ್ಯಮುಕ್ತನಾಗಿದ್ದಾನೆ ಎಂಬುವಂತಹ ವಿಷಯವನ್ನು ಗೀತೆಯ ವಾಕ್ಯದಿಂದ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಭಗವಂತ ಹೇಳ್ತಾ ಇದ್ದಾನೆ ಧನಂಜಯ ಅಂತ ಅರ್ಜುನನನ್ನು ಸಂಬೋಧನೆ ಮಾಡಿ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥದ್ದು. ತಾನಿ ಕರ್ಮಾಣಿ ನಮಾಂ ನಿಬಧ್ನಂತಿ ಅಂತ. ಆ ಬಂಧಕವಾಗಿರ್ತಕ್ಕಂತಹ ಕರ್ಮಗಳು ಯಾವುದದು? ಸೃಷ್ಟಿ ಮೊದಲಾಗಿರ್ತಕ್ಕಂತಹ ಸಂಸಾರ ಮೊದಲಾಗಿರ್ತಕ್ಕಂಥದ್ದೇ ಇದು ನನ್ನನ್ನು ನ ನಿಬಧ್ನಂತಿ ಕಟ್ಟಿ ಹಾಕುವುದಿಲ್ಲ ಅಂತ. ಎಂಥವನು ನಾನು? ವದಾಸೀನಂ ತೇಷು ಕರ್ಮಸು ಅಸಕ್ತಂ ಅಂತ. ಆಯಾ ಕರ್ಮಗಳಲ್ಲಿ ನನಗೆ ಆಸಕ್ತಿ ಇಲ್ಲ. ಜೀವನು ಈ ಹುಟ್ಟು ಸಂಸಾರ ಈ ಬಂಧನಕ್ಕೆ ಒಳಗಾಗ್ತಾನೆ. ಯಾಕೆ ಅಂತಂದರೆ ಜೀವನಿಗೆ ಅದರಲ್ಲಿ ಆಸಕ್ತಿ ಇದೆ. ಜೀವ ಈ ಕರ್ಮಗಳಲ್ಲಿ ಆಸಕ್ತನಾಗಿರೋದ್ರಿಂದ ಏನೇ ಕರ್ಮ ಮಾಡಬೇಕಾದರೂ ಕೂಡ ಆಚಾರ್ಯರೇ ಸಂಕಲ್ಪ ಮಾಡಿಸಿ ಅಂತೇವೆ. ಅಸ್ಮಾಕಂ ಅಲ್ಲ ಸಹ ಕುಟುಂಬಾನಾಂ ಅಂತೆಲ್ಲ ಹೇಳ್ತೇವೆ ನಾವು. ಹಾಗಾದರೆ ಇದೆಲ್ಲ ನಮಗೆ ನಮ್ಮವರಿಗೆ ಅದು ಬರಲಿ ಇದು ಬರಲಿ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧನ ಕನಕಾದಿ ಸಮೃದ್ಧಿ ಸಿದ್ಧ್ಯರ್ಥಂ ಅಂತೆಲ್ಲ ಹೇಳ್ತೇವೆ ನಾವು. ಇದೇ ಆಸಕ್ತಿ ಅಂತಕ್ಕಂಥದ್ದು. ಹೀಗೆ ಜೀವ ಏನು ಮಾಡಬೇಕಾದರೂ ಕೂಡ ಯಾವುದೇ ಕರ್ಮವನ್ನು ಮಾಡಬೇಕಾದರೂ ಆಸಕ್ತಿ ಫಲದಲ್ಲಿ ಅವನು ಅಭಿಲಾಷೆಯನ್ನಿಟ್ಟುಕೊಂಡು ಆ ಕರ್ಮವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಜೀವ ಈ ಸಂಸಾರ ಹುಟ್ಟು ಎಂಬತಕ್ಕಂತಹ ಬಂಧನಕ್ಕೆ ಒಳಗಾಗಿದ್ದಾನೆ. ಇದೇ ಕರ್ಮ ಬಂಧನ.
ಕರ್ಮಬಂಧನ ಅಂತಂದರೆ ಸಂಸಾರ ಅಥವಾ ಹುಟ್ಟುವಿಕೆ, ಇದೆಲ್ಲವೂ ಏನು ಬಂಧನ ಎಂಬತಕ್ಕಂಥದ್ದು. ಇದು ಪರಮಾತ್ಮನಿಗೆ ಇಲ್ಲ. ಯಾಕಿಲ್ಲ ಅದನ್ನು ಹೇಳ್ತಾನೆ ಪರಮಾತ್ಮ. ತೇಷು ಕರ್ಮಸು ಅಸಕ್ತಂ, ಎಲ್ಲ ಕರ್ಮಗಳಲ್ಲಿ ನಾನು ಆಸಕ್ತಿಯನ್ನು ಹೊಂದಿಲ್ಲ. ಮತ್ತು ಉದಾಸೀನವದಾಸೀನಂ ಅಂತ ಭಗವಂತ ಉದಾಸೀನನಂತೆ ಇದ್ದಾನೆ, ಲೇಪರಹಿತನಾಗಿ ಇದ್ದಾನೆ. ಆದ್ದರಿಂದ ಭಗವಂತನಿಗೆ ಈ ಕರ್ಮಬಂಧನ ಇಲ್ಲ ಎಂಬುದಾಗಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಆದ್ದರಿಂದ ಭಗವಂತ ಬದ್ಧನಲ್ಲ. ಕರ್ಮಬಂಧವುಳ್ಳವನು ಬದ್ಧ, ಕರ್ಮಬಂಧನವುಳ್ಳವನು ಬದ್ಧ. ಭಗವಂತನೇ ತನಗೆ ಕರ್ಮಬಂಧನ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ, ಅವನು ಬದ್ಧ ಅಲ್ಲ. ಅಂದ ಬದ್ಧ ಜೀವ, ಮುಕ್ತ ನಿತ್ಯ ಮುಕ್ತನಾದವನು ಪರಮಾತ್ಮ ಅಂತ ಹೇಳದಂತೆ ಆಯಿತು. ಅದು ಹೇಳ್ಬೋದು. ಅಸ್ಮಾಕಂ ಸಹ ಕುಟುಂಬಾನಾಂ, ನೀವು ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಹೇಳ್ತೀರ. ಅದು ಬಿಟ್ಟು ಜ್ಞಾನ ಭಕ್ತಿ ವೈರಾಗ್ಯಾಭಿವೃದ್ಧ್ಯರ್ಥಂ, ಅದು ಒಳ್ಳೆಯದು. ಆಗಲ್ಲ ಅಂತ ಯಾವುದನ್ನು ಅದು ಹೇಳಿದ್ರೆ ಅದರಿಂದ ಕರ್ಮ ಅದರಿಂದ ಫಲದಲ್ಲಿ ಆಸಕ್ತಿ ಇದೆ ಅಂತ ಆಯಿತು. ಹಾಂ ಹೌದು ಹೌದು. ಹಾಂ, ಜ್ಞಾನಭಕ್ತಿ ವೈರಾಗ್ಯರ್ಥಂ ಭಗವದ್ ಅನುಗ್ರಹ ಸಿದ್ಧ್ಯರ್ಥಂ ಮಾಡ್ಬೋದು. ಹಾಂ, ಅಲ್ಲ ಹೇಳ್ತೇವೆ ನಾವು ಜ್ಞಾನಭಕ್ತಿ ವೈರಾಗ್ಯಾಭಿವೃದ್ಧ್ಯರ್ಥಂ ಅಂಥೇಳಿ, ಮತ್ತು ಅಷ್ಟೇ ಕೊಟ್ಬಿಟ್ರೆ ದೇವರು ಉಳಿದು ಕೊಡ್ತಾನೋ ಇಲ್ಲೋ ಅಂಥೇಳಿ ನಾವೆಲ್ಲ ಹೇಳ್ಬೋದು. ಶುರು ಮಾಡ್ಬೋದು. ಆದರೆ ಅಂತಹ ಒಂದು ಇದು ಬರಬೇಕು, ನಮ್ಗೆ ದಾರ್ಢ್ಯ ಬರಬೇಕು. ಅದಕ್ಕೆ ಹೇಳಿದ್ದು, ಆ ದಾರ್ಢ್ಯ ಇದ್ದು ಹೇಳಿದ್ರೆ ಫಲ. ಯದೇವ ವಿದ್ಯೆಯ ಕರೋತಿ ಅಂದರೆ ಶ್ರದ್ಧೆಯ ವಿದ್ಯೆಯ ಶ್ರದ್ಧೆಯ ಅದು ತಿಳಿದು ಮಾಡಬೇಕು ಅಂತ ಮಾಡ್ಬೋದು. ಅದೇ ₹2 ಮಂಗಳಾರತಿ ಕೊಡೋದು, ಇಷ್ಟುದ್ದ ನಮ್ಮವ್ರ ಎಲ್ಲರ ಹೆಸರೇ ಹೇಳೋದು ಅಂತ. ಹೇಳ್ತೇವೆ, ಆದರೆ ಕೊಡಬೇಕು. ಆದರೆ ಆ ಜ್ಞಾನ ಭಕ್ತಿ ವೈರಾಗ್ಯ ಪಡಿಬೇಕು ಅಂತಂದರೆ ಅದಕ್ಕೊಂದು ಕ್ವಾಲಿಫಿಕೇಷನ್ ಬೇಕು. ನೀವು ನಂಗೆ IAS ಆಫೀಸರ್ ಪದವಿ ಸಿಗಲಿ ಅಂತ ನೀವು ಕೇಳ್ತೀರಾ, ಆದರೆ ಅದಕ್ಕೊಂದು ಕ್ವಾಲಿಫಿಕೇಷನ್ ಬೇಕೋ ಬೇಡವೋ? ಹಾಗಿದ್ದರೆ ಮಾತ್ರ ಆಗುತ್ತೆ. ನಮಗೆ ಅಪೇಕ್ಷೆ ಇರ್ಬೋದು ಜ್ಞಾನ ಭಕ್ತಿ ವೈರಾಗ್ಯ, ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅದಿಲ್ಲ ನಮ್ಮಲ್ಲಿ, ಅದು ಮಾಡಬೇಕು. ಆವಾಗ ಭಗವಂತ ಕೊಡ್ತಾನೆ, ಅಂದರೆ ಚೂಚೂರು ಕೊಡ್ತಾನೆ. ನಿಷ್ಕಾಮ ಸಕಾಮ ಎರಡು ಮಾಡ್ತಿರಲ್ಲ ಅಲ್ವಾ? ನೀವು ಬರೀ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಅಂತ ಹೇಳ್ತೀರಾ? ಇಲ್ಲ. ಮತ್ತು ಉಳಿದಿದ್ದನ್ನು ಹೇಳಿ ಇದನ್ನೇ ಹೇಳ್ತೀರಾ. ಹಾಗಾದ್ರೆ ಆಸಕ್ತಿ ಇದೆ ಅಂತ ಆಯ್ತಲ್ಲ. ಅದೇ ಹೇಳ್ರಿ. ಆದರೆ ಹಣಕಾಸುಗಳಲ್ಲೇ ಗಮನ ಇರುತ್ತಲ್ಲ, ಅದರಿಂದ ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಯದೃಚ್ಛಾಲಾಭ ಸಂತುಷ್ಟ. ದೇವರು ನಿಮ್ಮನ್ನು ಹುಟ್ಟಿಸಿದ್ದಾನೆ ಅಂತಂದರೆ ನಿಮ್ಮನ್ನು ಬದುಕಿಸ್ಲಿಕ್ಕೆ ಆಹಾರ ಕೊಡ್ತಾನೆ. ಅಷ್ಟೆಲ್ಲೇ ಬದುಕಲಿಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ನಮಗೆ ಅದರಲ್ಲಿ ಇನ್ನೂ ಪೂರ್ಣ ದಾರ್ಢ್ಯ ಬರಲಿಲ್ಲ ಅಂತ ಅದು ಬೇಕು. ಅಲ್ಲ, ಅದೇನು ಪರವಾಗಿಲ್ಲ. ಜ್ಞಾನಭಕ್ತಿ ವೈರಾಗ್ಯ ಅಭಿವೃದ್ಧಿ ಅದು ಹೇಳಬೇಕು ಅಂತೇನಿಲ್ಲ. ಅದು ನೀವು ಸಂಧ್ಯಾವಂದನೆ ಮಾಡಬೇಕಾದ್ರೆ ಸವಿತ್ ನಾಮಕ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತಷ್ಟೇ ಹೇಳ್ತೀರ, ಅದೇನಿಲ್ಲ. ಹಾಗೆ ಎಲ್ಲ ಕರ್ಮಗಳನ್ನು ಮಾಡಬೇಕಾದರೂ ಕೂಡ ಭಗವತ್ ಪ್ರೀತ್ಯರ್ಥಂ ಅಂತ ಅಷ್ಟೇ ಮಾಡಬೇಕು.
ಅದೆಲ್ಲ ನಾವು ಕಾಮ್ಯಕರ್ಮವನ್ನೇ ಮಾಡೋದದು, ಅದರಿಂದಾಗಿ ಅಲ್ಲೆಲ್ಲ ಹೇಳ್ತೇವೆ. ಅಲ್ಲ, ಅದೇನು ಬೇಕಾಗಿಲ್ಲ, ನೀವು ಹೇಳಿದ್ರೆ ಆಯಿತು. ಇಲ್ಲ ಜ್ಞಾನ ಭಕ್ತವೇರ ಇಷ್ಟೇ ಸಾಕು ಅಂತ ಹೇಳಿದ್ರೆ ಸಾಕು. ಅವ್ರು ಹೇಳ್ಕೊಂಡು ಹೋಗಲಿ, ಗಮನ ಕೊಡದಿದ್ರೆ ಸರಿ. ಹೀಗೆ ಭಗವಂತ ಅಸಕ್ತನಾಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ. ಆದ್ದರಿಂದ ಉದಾಸೀನವದಾಸೀನಂ ನ ಕರ್ಮಾಣಿ ನಿಬಧ್ನಂತಿ ಅಂತ ಭಗವಂತ ತನಗೆ ಕರ್ಮ ಬಂಧನ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಆದ್ದರಿಂದ ಭಗವಂತ ಬದ್ಧನಲ್ಲ ಅಂತ. ಧನಂಜಯ, ಎಲೆ ಅರ್ಜುನನೇ, ತೇಷು ಕರ್ಮಸು ಆ ಕರ್ಮಗಳಲ್ಲಿ ಅಸಕ್ತಂ ಆಸಕ್ತಿ ಇಲ್ಲದೇ ಇರುವಂತಹ ಉದಾಸೀನವತ್ ಉದಾಸೀನನಂತೆ ಆಸೀನಂ ಇರತಕ್ಕಂತಹ ಮಾಂ ನನ್ನನ್ನು ತಾನಿ ಕರ್ಮಾಣಿ ಆ ಸಂಸಾರ ಹುಟ್ಟು ಮೊದಲಾದ ಕರ್ಮಗಳು ನ ನಿಬಧ್ನಂತಿ ಕಟ್ಟುವುದಿಲ್ಲ. ಧನಂಜಯ, ಅರ್ಜುನನೇ, ತೇಷು ಕರ್ಮಸು ಆ ಕರ್ಮಗಳಲ್ಲಿ ಮಾಡ್ತಕ್ಕಂಥ ಕರ್ಮಗಳಲ್ಲಿ ಅಸಕ್ತಂ ಆಸಕ್ತಿಯನ್ನು ಹೊಂದದೇ ಇರುವಂತಹ ಉದಾಸೀನವತ್ ಉದಾಸೀನನಂತೆ ಆಸೀನಂ ಇರುವಂತಹ ಮಾಂ ನನ್ನನ್ನು ತಾನಿ ಕರ್ಮಾಣಿ ಸಂಸಾರ ಹುಟ್ಟು ಮೊದಲಾದ ಕರ್ಮಗಳು ನ ನಿಬಧ್ನಂತಿ ಕಟ್ಟುವುದಿಲ್ಲ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಭಗವಂತ ಹೇಳ್ತಾ ಇದ್ದಾನೆ, ಪ್ರಕೃತಿ ಸಂಭವಾಃ ಸತ್ವಂ ರಜಃ ತಮಃ ಇತಿ ಗುಣಾಃ. ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂಥ ಗುಣ ಇದೆಯಲ್ಲ, ಇದೆಲ್ಲ ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂಥ. ಈ ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂತಹ ಗುಣಗಳು ದೇಹಿನಂ ಅವ್ಯಯಂ ದೇಹೇ ನಿಬಧ್ನಂತಿ ಅಂತ. ಯಾವ ದೇಹದಲ್ಲಿ ಜೀವನನ್ನು ದೇಹಿನಂ ದೇಹೇ ನಿಬಧ್ನಂತಿ, ದೇಹಿ ಯಾರು? ದೇಹವುಳ್ಳಂಥ ಜೀವ. ಅವನು ವಾಸ್ತವಿಕವಾಗಿ ಅವ್ಯಯ ನಾಶರಹಿತನಾಗಿದ್ದಾನೆ. ನಾಶರಹಿತನಾದಂತಹ ಜೀವನನ್ನು ನಾಶ ಇರುವ ದೇಹದಲ್ಲಿ ಬರುವಂತೆ ಮಾಡುತ್ತೆ. ಯಾವುದದು? ಸತ್ವರಜಸ್ತಮೋ ಗುಣಗಳು. ಆದ್ದರಿಂದ ಜೀವ ಬದ್ಧ. ಅವನು ನಾಶರಹಿತನಾದರೂ ನಾಶ ಇರುವ ದೇಹವನ್ನು ಪಡೆಯುವವನಾದ್ದರಿಂದ ಅವನು ಬದ್ಧನಾದ. ಅದಕ್ಕೆ ಕಾರಣ ಪ್ರಕೃತಿಯ ಗುಣಗಳು. ಆದರೆ ನನಗೆ ಈ ದೇಹವೂ ಇಲ್ಲ, ನಾನು ಅವ್ಯಯ. ನನಗೆ ನಶಿಸಿ ಹೋಗುವ ಶರೀರದಲ್ಲಿ ಪ್ರವೇಶ ಇಲ್ಲ. ನನ್ನ ಯಾವ ಶರೀರವೂ ಕೂಡ ನಶಿಸಿ ಹೋಗೋದಿಲ್ಲ. ಅದು ಯಾಕೆ? ನನಗೆ ಪ್ರಕೃತಿಯ ಬಂಧ ಎಂಬತಕ್ಕಂಥದ್ದಿಲ್ಲ. ಪ್ರಕೃತಿಯ ಬಂಧಕ್ಕೆ ಒಳಗಾದ ಜೀವ ನಶಿಸಿ ಹೋಗುವ ಶರೀರದಲ್ಲಿ ಇರ್ತಾನೆ, ಆದ್ದರಿಂದ ಅವನು ಬದ್ಧನಾದ. ನನಗೆ ಪ್ರಕೃತಿಯಿಂದ ನಿರ್ಮಿತವಾದ ನಶಿಸಿ ಹೋಗುವ ಶರೀರದಲ್ಲಿ ಇರುವಿಕೆ ಇಲ್ಲ, ಆದ್ದರಿಂದ ನಾನು ಬದ್ಧನಲ್ಲ. ಏನು? ಅವನ ಸ್ವಭಾವವನ್ನು ನಿಮಿತ್ತವಾಗಿಟ್ಟುಕೊಂಡು, ಹೌದು, ಅದೇ ಹೇಳಿದ್ದು. ಅದು ಅವನ ಯೋಗ್ಯತೆ ಎಂಬತಕ್ಕಂಥದ್ದಿದೆಯಲ್ಲ, ಅದು ಬೇರೆ ಇದು ಬೇರೆ, ಅದು ಬೇರೆ ಇದು ಬೇರೆ. ಏನು ಈಗ 24 ತತ್ವಗಳಿದೆಯಲ್ಲ, ಅದೆಲ್ಲ ಇದರಿಂದ ಹುಡ್ತಕ್ಕಂಥದ್ದು. ಹಾಂ, ಆದ್ದರಿಂದ ಈ ಪ್ರಕೃತಿಯಿಂದ ತ್ರಿಗುಣ, ತ್ರಿಗುಣದಿಂದ 24 ತತ್ವಗಳು, ಅದರಿಂದ ಆಗತಕ್ಕಂಥದ್ದು ಈ ಶರೀರ. ಹಾಂ, ಅದಿಲ್ಲ, ಅದು ಹೌದು. ತಾಮಸ ಜೀವರು ಅಂತ ಕರಿತೇವೆ. ಏನು? ಅದೇ ಹೇಳಿದ, ಆ ಸ್ವಭಾವವನ್ನು ಕೂಡ ಮುಚ್ಚುವಂತಹ ಒಂದು ಸಾಮರ್ಥ್ಯ ಇದಕ್ಕಿದೆ. ಅದೇ ಸ್ವಾಭಾವಿಕವಾದದ್ದು ಮುಚ್ಚಿ ಹೋಯಿತು. ಈಗ ಜೀವ ಜ್ಞಾನ ಸ್ವರೂಪಿಯಾಗಿದ್ದಾನೆ. ಜ್ಞಾನಸ್ವರೂಪಿಯಾದ ಜೀವನನ್ನು ಅಜ್ಞಾನ ಮುಚ್ಚಿದೆಯೋ ಇಲ್ವೋ? ಹಾಗಾದರೆ ಆ ಜ್ಞಾನಸ್ವರೂಪಿಯಾದ ಜೀವನನ್ನು ಆವರಿಸುವಂತಹ ಶಕ್ತಿ ಅಜ್ಞಾನಕ್ಕಿದೆ.
ಅದು ಹೇಗೆ? ಭಗವಂತನ ಸಂಕಲ್ಪದಿಂದ. ಹಾಗೆಯೇ ಇಲ್ಲೂ ಕೂಡ ಸತ್ವಗುಣ ಪ್ರಾಧಾನ್ಯ ಇದೆ, ಆದರೂ ಕೂಡ ಅವನಲ್ಲಿ ರಜೋಗುಣದ ಪ್ರವೃತ್ತಿ ನಡೆಯುತ್ತೆ. ಹೌದೌದು, ಭಗವಂತನ ಇಚ್ಛೆಯಿಂದ, ಇವನ ಕರ್ಮದಿಂದಾಗಿ ಅಷ್ಟು ಶಕ್ತಿ ಇದೆ ಅದಕ್ಕೆ. ಹೌದು ಹೌದು, ಜೀವನ ಸ್ವಭಾವ ಸಾತ್ವಿಕ ಜೀವ. ಹೌದು, ಹಾಂ ಅದೇ ಹೇಳಿದ್ದು. ಬ್ರಹ್ಮದೇವರಿಗೇನೇ ಪ್ರಾಕೃತಿಕವಾದಂತಹ ಶರೀರ ಇದೆ. ಆಗಿರಬೇಕಾದ್ರೆ ಇಲ್ಲಿ ಯಾರು ಅಂಥವರಿಗೆ, ಅಷ್ಟೇ ಉತ್ತಮವಾದ ಯೋಗ್ಯತೆಯನ್ನು ಹೊಂದಿದವರಿಗೂ ಕೂಡ ಈ ಪ್ರಾಕೃತಿಕವಾಗಿ ಸಾಧನೆ ಪೂರ್ಣ ಆಗಲಿಲ್ಲ ಅಂಥೇಳಿ ಆ ಪ್ರಾರಬ್ಧ ಕರ್ಮವಶಾತ್ ಅವರಿಗೂ ಕೂಡ ಆ ಬಂಧ ಎಂಬತಕ್ಕಂಥದ್ದು ಇದೆ. ಅದಕ್ಕೆ ಪ್ರಾರಬ್ಧ ಕರ್ಮ ಅಷ್ಟು. ಹೌದೌದು. ಮಹಾಬಾಹೋ, ಎಲೈ ಪರಾಕ್ರಮಿಯಾದಂತಹ ಅರ್ಜುನನೇ, ಪ್ರಕೃತಿ ಸಂಭವಾಹ, ಪ್ರಕೃತಿಯಿಂದ ಹುಟ್ಟಿರತಕ್ಕಂತಹ ಸತ್ವಂ ರಜಃ ತಮಃ ಇತಿ ಗುಣಾಃ, ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂತಹ ಗುಣಗಳು ಅವ್ಯಯಂ ನಾಶರಹಿತನಾದ ದೇಹಿನಂ ಜೀವನನ್ನು ದೇಹೇ ದೇಹದಲ್ಲಿ ನಿಬಧ್ನಂತಿ ಕಟ್ಟಿಹಾಕುತ್ತವೆ. ಮಹಾಬಾಹೋ, ಮಹಾಪರಾಕ್ರಮಿಯಾದ ಅರ್ಜುನನೇ, ಪ್ರಕೃತಿ ಸಂಭವ, ಪ್ರಕೃತಿಯಿಂದ ಹುಟ್ಟಿದ ಸತ್ವಂ ರಜಃ ತಮಃ ಇತಿ ಗುಣಾಃ, ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂತಹ ಗುಣಗಳು ಅವ್ಯಯಂ ನಾಶರಹಿತನಾದ ದೇಹಿನಂ ಜೀವನನ್ನು ದೇಹೇ ಶರೀರದಲ್ಲಿ ನಿಬಧ್ನಂತಿ ಕಟ್ಟಿಹಾಕುತ್ತವೆ. ಗೀತವಾಕ್ಯೇನಾಪಿ ಕೃಷ್ಣಸ್ಯ ನಿತ್ಯಮುಕ್ತತಾಂ ಜೀವಾನಾಂ ಬದ್ಧತಾಂಚ ಸಾಧಯತಿ ನ ಚ ಮಾಂ ಇತಿ ಅಂತ. ಗೀತವಾಕ್ಯದಿಂದಲೂ ಭಗವಂತ ನಿತ್ಯಮುಕ್ತ, ಜೀವ ಬದ್ಧನಾಗಿದ್ದಾನೆ. ನಿಬಧ್ನಂತಿ ದೇಹಿನಂ, ಅದರಿಂದ ಜೀವನಿಗೆ ಬಂಧ ಇದೆ. ನ ನಿಬಧ್ನಂತಾನಿ ಕರ್ಮಾಣಿ ಮೇ ನ ನಿಬಧ್ನಂತಿ ಅಂತ ಭಗವಂತನಿಗೆ ಬಂಧನ ಇಲ್ಲ. ನಿತ್ಯಮುಕ್ತ, ಜೀವಬದ್ಧ ಎಂಬತಕ್ಕಂಥದ್ದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಇತಿ ಕೃಷ್ಣೇನ ಗೀತಾಯಾಂ ಕರ್ಮಾಬದ್ಧತ್ವಮಾತ್ಮನಃ ಜೀವಾನಾಂ ಗುಣಬದ್ಧತ್ವಂ ಚೋಕ್ತಂ ವಾಕ್ಯದ್ವಯೇನ ಹಿ. ಎರಡು ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ. ಗೀತಾಯಾಂ ಕೃಷ್ಣೇನ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೆ? ಆತ್ಮನಃ ಕರ್ಮ ಅಬದ್ಧತ್ವಂ, ತನಗೆ ಕರ್ಮಬಂಧನ ಇಲ್ಲ. ನ ನಿಬಧ್ನಂತಿ ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಅಂತ ತನಗೆ ಕರ್ಮಬಂಧನ ಇಲ್ಲ. ಕರ್ಮ ಅಬದ್ಧತ್ವವನ್ನು ಭಗವಂತ ಹೇಳಿದ್ದಾನೆ. ಜೀವರಿಗಾಗಬೇಕಾದರೆ ಪ್ರಕೃತಿ ಸಂಭವ ಸತ್ವಂ ರಜಃ ತಮಃ ಇತಿ ಗುಣಾಃ ಅವ್ಯಯಂ ದೇಹೇ ನಿಬಧ್ನಂತಿ ಎಂಬುದಾಗಿ ಗುಣಬದ್ಧತ್ವವನ್ನು ಭಗವಂತ ಹೇಳಿದ್ದಾನೆ. ಆದ್ದರಿಂದ ಏನಾಯಿತು? ಜೀವ ನಿತ್ಯ ಬದ್ಧ ಅಥವಾ ಬದ್ಧ, ಪರಮಾತ್ಮ ಬಂಧನರಹಿತನಾದವನು, ನಿತ್ಯ ಮುಕ್ತ ಅಂತ ಹೇಳದಂತೆ ಆಯಿತು. ಇತಿ, ಈ ರೀತಿಯಾದ ವಾಕ್ಯದ್ವಯೇನ ಎರಡು ಶ್ಲೋಕಗಳಿಂದ ಗೀತಾಯಾಂ ಭಗವದ್ಗೀತೆಯಲ್ಲಿ ಕೃಷ್ಣೇನ ಕೃಷ್ಣ ಪರಮಾತ್ಮನಿಂದ ಆತ್ಮನಃ ತನಗೆ ಕರ್ಮಾಬದ್ಧತ್ವಂ ಕರ್ಮಬಂಧನದ ಇಲ್ಲದೇ ಇರುವಿಕೆಯು ಜೀವಾನಾಂ ಜೀವರಿಗೆ ಗುಣಬದ್ಧತ್ವಂಚ ತ್ರಿಗುಣಬದ್ಧತ್ವವು ಉಕ್ತಂ ಹೇಳಲ್ಪಟ್ಟಿದೆ. ಇತಿ, ಈ ರೀತಿಯಾಗಿ ವಾಕ್ಯದ್ವಯೇನ ಎರಡು ಶ್ಲೋಕಗಳಿಂದ ಗೀತಾಯಾಂ ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣೇನ ಕೃಷ್ಣ ಪರಮಾತ್ಮನಿಂದ ಆತ್ಮನಃ ತನಗೆ ಕರ್ಮ ಅಬದ್ಧತ್ವಂ ಕರ್ಮಬಂಧನದ ಇಲ್ಲದೇ ಇರುವಿಕೆಯು ಜೀವಾನಾಂ ಜೀವರಿಗೆ ಗುಣಬದ್ಧತ್ವಂಚ ತ್ರಿಗುಣ ಬಂಧನದ ಇರುವಿಕೆಯು ಉಕ್ತಂ ಹೇಳಲ್ಪಟ್ಟಿದೆ. ಕರ್ಮದಿಂದ ಬದ್ಧ ಏನು?
ಹಾಂ, ಅಜ್ಞಾನದಿಂದ ಕರ್ಮ, ಕರ್ಮದಿಂದ ಬಂಧ. ಅಜ್ಞಾನದಿಂದಲೇ ಪಾಪಕರ್ಮ ಮಾಡೋದು, ಪಾಪಕರ್ಮದಿಂದ ಬಂಧ, ಸಂಸಾರ, ಹುಟ್ಟು, ಸಾವು ಇದೆಲ್ಲ. ಪದ್ಯದ್ವಯಸ್ಯ ಫಲಿತಮಾಹ ಇತೀತಿ. ಎರಡು ಪದ್ಯದಿಂದ ಏನು ಅರ್ಥಸಿದ್ಧವಾಯಿತು ಅದನ್ನು ಹೇಳ್ತಾ ಇದ್ದಾರೆ. ಇತಿ ಕೃಷ್ಣೇನ ಗೀತಾಯಾಮ್. ಅನಾದಿಯಾದದ್ದು. ಜೀವ ಯಾವಾಗಲೂ ಕೂಡ ಅಜ್ಞಾನ ಕಾಮ ಕರ್ಮ ಸಹಿತನಾಗೇ ಇದ್ದಾನೆ. ಜೀವ ಹೀಗೆ, ಇದು ಜೀವ ಹಾರಾಡೋನು. ಅದರಿಂದ ಇವನು ಜೀವ. ಈ ಜೀವನಿಗೆ ಮೂರರ ಸಂಬಂಧ ಇದೆ ನೋಡಿ. ಹೀಗಿರ್ತಾನೆ ಜೀವ. ಇದು ಅಜ್ಞಾನ, ಇದು ಕಾಮ, ಇದು ಕರ್ಮ. ಕರ್ಮ ಜಾಸ್ತಿ, ಇದು ದೊಡ್ಡದು ಬೆರಳು ಅಲ್ವಾ. 8 ಗಂಟೆ ದುಡಿಯೋದು, ಕರ್ಮ ಜಾಸ್ತಿ. ಸುಖ ಊಟ ಮಾಡೋದು ಎಷ್ಟೊತ್ತು? ಯಾರು 8 ಗಂಟೆ ಊಟ ಮಾಡ್ತಾರಾ? 8 ನಿಮಿಷ. ಹಾಗಾದರೆ ತಿನ್ನಲಿಕ್ಕೋಸ್ಕರ ಕರ್ಮ ಜಾಸ್ತಿ. ಇದು ಜೀವನಿಗೆ ಕರ್ಮ. ಆಮೇಲೆ ಆಸೆ, ಆಸೆ ಇರೋದ್ರಿಂದ ತುಂಬ ಕರ್ಮ ಮಾಡೋದು ಅಲ್ವಾ. ಆಮೇಲೆ ಅಜ್ಞಾನ, ಅದು ಕಾಣಿಸಲ್ಲ, ಇರುತ್ತೆ, ಅದಕ್ಕೆ ಸಣ್ಣದಿದು. ಅಜ್ಞಾನ ಕಾಮ ಕರ್ಮದಿಂದ ಈ ಜೀವ ಇದ್ದಾನೆ. ಆಗ ದೇವರು ದೂರ. ಇದೇ ಈ 4 ಬೆರಳು ಏನಾದರೂ ಕೆಲಸ ಮಾಡಬೇಕು ಅಂದರೆ ಇದು ಬೇಕು, ಇದಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ಹಾಗಾದರೆ ದೇವರು ದೂರ ಆಗಿರ್ತಾನೆ. ಅದರಿಂದ ದೇವ್ರ ಹತ್ತಿರ ಆಗಬೇಕು. ಅದಕ್ಕೇನು ಮಾಡಬೇಕು ಅಂತಂದರೆ ಜೀವ ಸ್ವಲ್ಪ ಬಾಗಬೇಕು. ಈ ಜೀವ ಬಾಗಿದ್ರೆ ಈ ಬೆರಳನ್ನು ಮುಟ್ಲಿಕ್ಕಾಗಲ್ಲ. ನೋಡಿರಿ, ಟ್ರೈ ಮಾಡಿ ನೋಡಿ. ಇದು ದೇವ್ರ ಹತ್ತಿರ ಬರಬೇಕು ನೋಡಿ. ಹೇಗಾದರೆ ಇದು ಈಗ ಜ್ಞಾನ ಮುದ್ರೆ ಆಯಿತು. ಈಗ ಜೀವ ಸ್ವಲ್ಪ ಬಾಗ್ತಾನೆ ಅಂತಂದರೆ ದೇವರು ಸಪೋರ್ಟ್ ಕೊಡ್ತಾನೆ. ಆವಾಗ ಜೀವನಿಗೆ ಎಲ್ಲ ಸಾಧನೆ ಅಂತಕ್ಕಂಥದ್ದಾಗುತ್ತೆ. ಆಮೇಲೆ ಜೀವ ದೇವರ ಜೊತೆಯಲ್ಲಿ ಎದ್ದು ನಿಂತ್ಕೋತಾನೆ. ಇದೇ ಅಭಯ. ಜೀವನಿಗೆ ಹೀಗಿದ್ದಾಗ ಎಲ್ಲ ಭಯ ಇತ್ತು. ಯಾವಾಗ ಹೀಗಾಗ್ತಾನೋ ಆವಾಗ ಇದನ್ನೇ ಅಭಯ ಮುದ್ರೆ ಅಂತ ಹೇಳ್ತಾರೆ. ಈ ಜೀವ ಅಭಯ ಪಡಿಬೇಕು ಅಂತಂದರೆ ಜ್ಞಾನವನ್ನು ಪಡೆದಿರಬೇಕು. ಹಾಗಾದರೆ ಜ್ಞಾನ ಜೀವನಿಗೆ ಬಂತು ಅಂತಂದರೆ ಜ್ಞಾನದಿಂದ ಭಗವಂತನ ಜೊತೆಯಲ್ಲಿ ಇರ್ತಾನೆ. ಯಾವಾಗ ಜೀವನಿಗೆ ಜ್ಞಾನ ಇಲ್ಲವೋ ಆಗ ಅವನು ಭಗವಂತನಿಂದ ದೂರ ಆಗಿರ್ತಾನೆ. ಭಗವಂತನಿಂದ ದೂರ ಆದಾಗ ಜೀವನ ಜೊತೆಯಲ್ಲಿ 3 ಇರುತ್ತೆ. ಅದೇನೇ ಅಜ್ಞಾನ ಕಾಮ ಕರ್ಮ. ಅದರಿಂದ ಜೀವನಿಗೆ ಯಾವಾಗಲೂ ಸಂಸಾರದಲ್ಲಿ ಭಯ. ಅದು ನಿರ್ಭಯ ಅಭಯ ಇರಬೇಕು ಅಂದರೆ ಭಗವಂತನ ಜೊತೆಯಲ್ಲಿ ಇರಬೇಕು. ಅದು ಜ್ಞಾನ ಬಂದ ಮೇಲೆ ಜೀವನಿಗೆ ಆಗ 3 ಇರುತ್ತೆ. ಪುನಃ ಇದ್ರ ಜೊತೆಯಲ್ಲಿ 3 ಇರ್ತಲ್ಲ, ಇದು ಮಾತ್ರ ಅವಾಗ ಬೇರೆ ಅರ್ಥ. ಇದಕ್ಕೆ ವೈರಾಗ್ಯ ಭಕ್ತಿ ಜ್ಞಾನ ಎಂತಕ್ಕಂಥದ್ದು. ಇದು ಆವಾಗ ಆ ಜ್ಞಾನ ಭಕ್ತಿ ವೈರಾಗ್ಯಗಳ ಜೊತೆಯಲ್ಲಿ ಜೀವ ಇದ್ದಾನೆ ಅಂದರೆ ದೇವರ ಜೊತೆಯಲ್ಲಿ ಇರ್ತಾನೆ. ಆವಾಗ ಜೀವ ನಿಶ್ಚಿಂತೆಯಿಂದ ಇರ್ತಾನೆ. ಹಾಂ, ಇದು ಎಲ್ಲರೂ ಹೇಳ್ತಾರೆ. ಹಾಂ, ಇದು ಯಾಕೆ? ಹಾಂ, ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಅವರು ಹೇಳ್ತಾರೆ. ಅದು ಒಂದಾಗ್ಬಿಡ್ತಾರೆ ಅಂತ ನೋಡಿ. ಈಗ ಇತ್ತಲ್ಲ, ಹೀಗೆ ಬೇರೆ ಇತ್ತಲ್ಲ, ಆವಾಗ ಐಕ್ಯ ಬಂತು, ಒಂದಾಯ್ತು. ಯಾರು ಇದಿಷ್ಟು ಸೇರಿ ಬೇರೆ ಇಲ್ಲೇ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಯಾರು? ಇವನು ನಿರ್ಗುಣ ಬ್ರಹ್ಮ, ಇವನು ಸಗುಣ ಬ್ರಹ್ಮ. ಆದ್ದರಿಂದ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಒಂದಾಗಬೇಕು. ಒಂದಾಯಿತು ಅಂತಂದರೆ ಆವಾಗ ಅಭಯ. ಅದೇ ಈ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡುವವನು ಸಗುಣ ಬ್ರಹ್ಮ. ಅವರು ಕೂಡ ಭಗವಂತನ ಅನುಗ್ರಹ ಬೇಕು ಅಂತ ಹೇಳ್ತಾರಲ್ಲ. ಅವರಲ್ಲೂ ಜ್ಞಾನ ಮುದ್ರೆ ಇದೇನೆ, ಎಲ್ಲರಿಗೂ ಜ್ಞಾನ ಮುದ್ರೆ ಇದೇನೆ. ಜ್ಞಾನ ಮುದ್ರೆ ಇದೆ ಅನ್ನೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಇದೇ ಜ್ಞಾನ ಮುದ್ರೆ. ಪ್ರಾಕೃತವಾದ ದೇಹದಿಂದ, ಈ ದೇಹದಿಂದ
ಜ್ಞಾನ ಭಕ್ತಿ ವೈರಾಗ್ಯಗಳನ್ನೆಲ್ಲ ಸಂಪಾದನೆ ಮಾಡ್ತಾನೆ. ಆವಾಗ ಸ್ವರೂಪದಲ್ಲಿರ್ತಕ್ಕಂಥದ್ದು ಅಭಿವ್ಯಕ್ತವ. ಅನಾದಿ ಕಾಲದಿಂದ ಇದೆ. ಹೌದು ಹೌದು. ಸೋಮೃತಸ್ಯಾಭಯಸ್ಯೇಷೋ ಮರ್ತ್ಯಮನ್ನಂ ಯದತ್ಯಗಾತ್ ಪರಾಮೃತಾತ್. ಭಗವಂತನನ್ನು ನಿತ್ಯ ಮುಕ್ತ ಅನ್ನೋದನ್ನು ಸ್ಮೃತಿವಾಕ್ಯದಿಂದ ಸಮರ್ಥನೆ ಮಾಡಿದರು. ಭಗವಂತ ನಿತ್ಯ ಮುಕ್ತ ಎಂಬತಕ್ಕಂಥದ್ದನ್ನು ಸ್ಮೃತಿವಾಕ್ಯಗಳಿಂದ ಇಷ್ಟ ತನಕ ಸಮರ್ಥನೆ ಮಾಡಿದರು. ಈಗ ಶ್ರುತಿವಾಕ್ಯದಿಂದ ಭಗವಂತನನ್ನು ನಿತ್ಯ ಮುಕ್ತ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಅಂತ ಪುರುಷ ಸೂಕ್ತ ವಾಕ್ಯ ಇದೆ. ಆ ಅರ್ಥ ಪುರುಷ ಸೂಕ್ತದ ಅರ್ಥ ಏನು ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಯತ್ ಮರ್ತ್ಯಂ ಅನ್ಯಂ ಯದತ್ಯಗಾತ್ ಯದನ್ನೇನ ತಿರೋಹತಿ ಅಂತಿದೆ. ಯದನ್ನೇನ ಅಂದರೆ ಅನ್ನಂ ಅಂತ ಅರ್ಥ. ತೃತೀಯ ವಿಭಕ್ತಿಯನ್ನು ದ್ವಿತೀಯ ವಿಭಕ್ತಿ ಅಂತವಾಗಿ ಇಟ್ಕೊಳ್ಬೇಕು. ಈ ಭಗವಂತ ಈ ಜೀವರನ್ನು ಮರ್ತ್ಯಂ ಮರಣಶೀಲನಾಗಿರ್ತಕ್ಕಂತಹ ಈ ಯಾವ ಜೀವ ಇದ್ದಾನಲ್ಲ ಅವನನ್ನು ಅನ್ನ ಶಬ್ದವಾಚ್ಯನಾಗಿದ್ದಾನೆ. ಅದ್ಯತೆ ಜೀವ ಪರಮಾತ್ಮನಿಗೆ ಆಹಾರ ಆಗ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ಪರಮಾತ್ಮ ತಿಂತಾನೆ. ಅದರಿಂದಾಗಿ ಭಗವಂತನಿಗೆ ಅನ್ನ ಜೀವ. ಜೀವ ಏನು? ಬ್ರಹ್ಮದೇವರು ವಾಯುದೇವರೆಲ್ಲ ಪರಮಾತ್ಮನಿಗೆ ಆಹಾರ. ಕಠೋಪನಿಷತ್ತಿನಲ್ಲಿ ಬಂದಿತ್ತು. ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತೆ ಓದನೆ ಅಂತ. ಬ್ರಹ್ಮಚ ಕ್ಷತ್ರಂಚ ಬ್ರಹ್ಮಜಾತ್ಯಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರು, ಕ್ಷತ್ರಜಾತ್ಯ ಅಭಿಮಾನಿಯಾದಂಥ ವಾಯುದೇವರು ಉಭೇ ಭವತ ಓದನೆ ಅವರು ಅನ್ನ ಆಗ್ತಾರೆ. ಮೃತ್ಯು ಯಸ್ಯ ಉಪಸೇಚನಂ, ಬರೀ ಅನ್ನ ರುಚಿ ಇರಲ್ಲ, ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ. ಆ ಉಪ್ಪಿನಕಾಯಿ ಯಾರು ಅಂತಂದರೆ ಮೃತ್ಯು ಅಂದರೆ ರುದ್ರದೇವರು ಅಂತ ಹೇಳಿದ್ದಾರೆ. ಅಂದರೆ ಎಲ್ಲರೂ ಭಗವಂತನಿಗೆ ಆಹಾರ. ಅನ್ನ ಅಂದರೆ ಜೀವ. ಅವನು ಮರ್ತ್ಯ, ಮರಣಶೀಲನಾದವನು. ಮರಣಶೀಲನಾದಂತಹ ಜೀವ ಅವನನ್ನು ಭಗವಂತ ಮುಕ್ತನನ್ನಾಗಿ ಮಾಡ್ತಾನೆ. ತಿರೋಹತಿ, ಅವನು ಮೀರಿ ನಿಂತಿದ್ದಾನೆ. ಆ ಭಗವಂತ ಏನಾಗಿದ್ದಾನೆ? ಅಮೃತತ್ವಸ್ಯ ಈಶಾನಃ, ಅಮೃತತ್ವಸ್ಯ ಈಶಾನಃ. ಮುಕ್ತರಾದವರಿಗೂ ಭಗವಂತ ನಿಯಾಮಕನಾಗಿದ್ದಾನೆ. ಅಮೃತತ್ವಸ್ಯ ಮಂತ್ರ ಉತಾಮೃತತ್ವಸ್ಯೇಷಾನೋ ಅಂತ. ಅಮೃತತ್ವ ಅನ್ನೋದಕ್ಕೆ ಅಮೃತತ್ವವನ್ನು ಹೊಂದಿದ, ಅಮೃತರಾದ ಅಂತ ಅರ್ಥ. ಅದಕ್ಕೆ ಒಂದು ಮಂತ್ರವನ್ನು ಹೇಳ್ತಾರೆ. ಅದನ್ನೇ ಇಲ್ಲೇ ಶ್ಲೋಕದಲ್ಲಿ ಅಮೃತಸ್ಯ ಅಂತ ಹೇಳಿದ್ದಾರೆ. ಅದರಿಂದ ಮುಕ್ತರಾಗಿರ್ತಕ್ಕಂತಹ ಜೀವರಿಗೆ ಅಂತ. ಅಲ್ಲ, ಅಮೃತ ಅಂತಂದರೆ ಅಮೃತಪಾನ ಮಾಡಿದವರು ಅಂತ ಇಟ್ಕೊಳ್ಳೋಣ, ಮುಕ್ತರು ಅಂತ ಯಾಕೆ ಇಟ್ಕೊಳ್ಬೇಕು? ಅದಕ್ಕೆ ಹೇಳಿದ್ರೆ ಅಭಯಸ್ಯ ಅಂದರು. ಅಮೃತಪಾನ ಮಾಡಿದರೂ ಭಯ. ದೇವತೆಗಳು ಅಮೃತಪಾನ ಮಾಡಿದ್ದಾರೆ, ಆದರೂ ದೈತ್ಯರಿಂದ ಭಯ ಇದೆಯೋ ಇಲ್ವೋ? ಅವರಿಗೆ ಭಯ ಎಂಬತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ಅಮೃತಪಾನ ಮಾಡಿದವರು ಭಯವುಳ್ಳವರು. ಇಲ್ಲೇನು ಹೇಳ್ತಾ ಇದ್ದಾರೆ? ಅಭಯಸ್ಯ ಅಂತ ಹೇಳ್ತಾರೆ. ಯಾರಿಗೆ ಭಯ ಇಲ್ಲ? ಯಾರು ಮುಕ್ತರಾಗ್ತಾರೋ ಅವರಿಗೆ ಯಾವ ವಿಧವಾದ ಭಯವೂ ಇಲ್ಲ. ಆದ್ದರಿಂದಾಗಿ ಆ ಅಮೃತ ಶಬ್ದದಿಂದ ದೇವತೆಗಳನ್ನು ಇಟ್ಕೊಳ್ಬಾರದು ಅಂತ ತಿಳಿಸ್ಲಿಕ್ಕೋಸ್ಕರ ಅಭಯಸ್ಯ ಅಂತ ಹೇಳಿದ್ದಾರೆ. ಆ ಭಗವಂತ ಭಯರಹಿತರಾದಂತಹ ಮುಕ್ತರಿಗೆ ನಿಯಾಮಕನಾಗಿದ್ದಾನೆ. ಅವನು ಈ ಜೀವರನ್ನು ಮೀರಿ ನಿಂತಿದ್ದಾನೆ ಎಂಬುದಾಗಿ ಭಗವಂತನನ್ನು ಹೇಳಿದ್ದಾರೆ. ಹೀಗೆ ಭಗವಂತ ಮುಕ್ತರಿಗೂ ಕೂಡ ನಿಯಾಮಕನಾಗಿದ್ದಾನೆ. ಮರಣ ಸಂಸಾರ ಭಯರಹಿತರಾಗಿರ್ತಕ್ಕಂತಹ ಮುಕ್ತರಿಗೆ ಭಗವಂತ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಭಗವಂತ ಏನಾದ? ನಿತ್ಯ ಮುಕ್ತನಾಗಿದ್ದಾನೆ ಅಂತ ಅರ್ಥ. ಭಗವಂತ ಸಂಸಾರಿಗಳಿಗಂತೂ ನಿಯಾಮಕ.
ಸಂಸಾರಿ ಜೀವರು ಭಗವಂತನ ನಿಯಮನಕ್ಕೆ ಒಳಪಟ್ಟಿದ್ದಾರೆ. ಮುಕ್ತರಾದಂಥ ಜೀವರು ಕೂಡ ಭಗವಂತನ ನಿಯಮಕ್ಕೆ ಒಳಪಟ್ಟಿದ್ದಾರೆ. ಅಲ್ಲ, ಮುಕ್ತರು ಅಂತಂದ ಮೇಲೆ ಭಗವಂತನ ನಿಯಮಕ್ಕೆ ಯಾಕೆ ಒಳಪಡಬೇಕು ಅಂತಂದರೆ, ಮುಕ್ತಿ ಕೊಡೋರು ಯಾರು? ಭಗವಂತ. ಯಾರ ಒಬ್ಬ ವಿವೇಕಿ ಇದ್ದಾನೆ ಅಂತಾದರೆ ಅವನು ತನ್ನ ಅಧೀನದಲ್ಲಿರ್ತಕ್ಕಂಥದ್ದನ್ನು ತನ್ನ ಅಧೀನದಲ್ಲಿ ಇಲ್ಲದಂತೆ ಮಾಡ್ಕೊಳ್ತಾನೇನು? ವಿವೇಕಿಯಾದವನು ಯಾವುದು ತನ್ನ ಅಧೀನದಲ್ಲಿದೆಯೋ, ತನ್ನ ಅಧೀನದಲ್ಲಿ ಇರೋದರಿಂದಾಗಿ ಅದು ತನಗೆ ಯಾವತ್ತು ಬಾಧಕ ಅಲ್ಲವೋ ದುಃಖಕಾರಕ ಅಲ್ಲವೋ ಅಂಥದ್ದನ್ನು ತನ್ನ ಅಧೀನ ಅಲ್ಲ ಅಂತಾದರೆ ಅವಾಗೇನಾಗುತ್ತದು? ತನಗೆ ದುಃಖವನ್ನು ಕೊಡುತ್ತೆ. ಅದರಿಂದಾಗಿ ಭಗವಂತ ಸಂಸಾರಾವಸ್ಥೆಯಲ್ಲಿರ್ತಕ್ಕಂತಹ ಜೀವರಿಗೆ ನಿಯಾಮಕ, ಅದರಿಂದ ಮುಕ್ತರಾಗಿರ್ತಕ್ಕಂಥವರಿಗೂ ಕೂಡ ಭಗವಂತ ನಿಯಾಮಕನಾಗಿದ್ದಾನೆ ಅಂತ. ಅದರಿಂದ ಭಗವಂತ ಸಂಸಾರಿಗಳಿಗೆ ನಿಯಾಮಕ, ಮುಕ್ತರಿಗೂ ನಿಯಾಮಕನಾಗಿದ್ದಾನೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಭಗವಂತ ಏನಾದ? ಮುಕ್ತರಾದವರಿಗೂ ನಿಯಾಮಕನಾದ್ದರಿಂದ ಅವನೇನಾಗಬೇಕು? ಮುಕ್ತನೇ ಆಗಿರಬೇಕು, ನಿತ್ಯ ಮುಕ್ತನೇ ಆಗಿರಬೇಕು ಎಂಬುದಾಗಿ ಈ ಉತಾಮೃತತ್ವಸ್ಯ ಈಶಾನಃ ಯದನ್ನೇನ ತಿರೋಹತಿ ಎಂಬತಕ್ಕಂತಹ ಪುರುಷ ಸೂಕ್ತದ ಮಂತ್ರ ಭಗವಂತನನ್ನು ನಿತ್ಯ ಮುಕ್ತ ಅಂತ ಹೇಳ್ತಾ ಇದೆ. ಹಾಗೆ ಇನ್ನೊಂದು ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ಅಂತ ಹೇಳಿದ್ದಾರೆ. ತೇ ಬ್ರಹ್ಮ ಲೋಕೇತು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ಅಂತ. ಉಳಿದವರೆಲ್ಲ ಅಮೃತರು, ಇವನು ಪರಾಮೃತ. ಪರಾಮೃತ ಯಾಕೆ? ನಿತ್ಯ ಮುಕ್ತ. ಉಳಿದವರೆಲ್ಲ ಅಮೃತರಾಗ್ತಾರೆ, ಮರಣರಹಿತರಾದವರು ಅಮೃತರು. ಮೃತರು ಅಂದರೆ ಸಾಯುವವರು, ಅಮೃತರು ಅಂದರೆ ಸಾವನ್ನು ಗೆದ್ದವರು, ಅಂದರೆ ಮುಕ್ತರು ಅಂತ ಅರ್ಥ. ಭಗವಂತ ಅಮೃತ ಅಷ್ಟೇ ಅಲ್ಲ, ಪರಾಮೃತ. ಹಾಗೆ ನಿತ್ಯ ಮುಕ್ತ ಎಂಬುದಾಗಿ ನಿತ್ಯ ಮುಕ್ತನಾದ ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮದೇವರ ಆಯುಷ್ಯ ಎಂಬತಕ್ಕಂಥದ್ದು ಮುಗಿದಾಗ ಬ್ರಹ್ಮಲೋಕದಲ್ಲಿ ಇದ್ದಂತಹ ಯಾವ್ಯಾವ ಜೀವರಿದ್ದಾರೆ ಬ್ರಹ್ಮದೇವರ ಜೊತೆಯಲ್ಲಿ ಪರಿಮುಚ್ಯಂತೆ ಮೋಕ್ಷವನ್ನು ಪಡಿತಾರೆ ಅಂತ ಹೇಳ್ತಾರೆ. ಅದರಿಂದ ಭಗವಂತ ನಿತ್ಯ ಮುಕ್ತ ಅಂತ ಹೇಳದಂತೆ ಆಯಿತು. ಹೀಗೆ ಶ್ರುತಿಯೂ ಕೂಡ ಭಗವಂತನನ್ನು ನಿತ್ಯ ಮುಕ್ತ ಅಂತ ಹೇಳ್ತಾ ಇದೆ. ಹಾಗಿರಬೇಕಾದ್ರೆ ನಿತ್ಯಬದ್ಧ ನಿತ್ಯ ಮುಕ್ತ ಏಕ ಏವೇತಿ ಮೇ ಮತಿ ಎಂಬುವಂತಹ ಉದ್ಧವನ ನಿತ್ಯ ಮುಕ್ತ ನಿತ್ಯಬದ್ಧ ಒಬ್ಬನೇ ಜೀವ, ಒಬ್ಬನೇ ಆತ್ಮ. ಜೀವ ಅಂದರೆ ಆತ್ಮ ಅಂತ, ಒಬ್ಬನೇ ಆತ್ಮ, ಅದು ಸರಿಯಲ್ಲ. ಸಹ ಆ ಪರಮಾತ್ಮನು ಅನ್ನ ಪದವಾಚ್ಯನಾದ ಭಗವಂತನಿಗೆ ಪ್ರಳಯ ಕಾಲದಲ್ಲಿ ಅನ್ನ ಆಹಾರ ಆದಂತಹ ಮರ್ತ್ಯಂ ಮರಣ ಹೊಂದುವಂತಹ ಸ್ವಭಾವವುಳ್ಳ ಸಂಸಾರಿಯಾದ ಜೀವನನ್ನು ಯತ್ ಯಾವ ಕಾರಣದಿಂದ ಅತ್ಯಗಾತ್ ಮೀರಿದ್ದಾನೋ ತತ್ ಆದ್ದರಿಂದ ಅಭಯಸ್ಯ ಭಯರಹಿತವಾದ ಅಮೃತಸ್ಯ ಮುಕ್ತರಿಗೆ ಈಶಃ ನಿಯಾಮಕನಾಗಿದ್ದಾನೆ. ಸರ್ವೇಪಿ ಎಲ್ಲ ಜೀವರು ಪರಾಂತಕಾಲೇ, ಪರ ಅಂದರೆ ಬ್ರಹ್ಮದೇವರ ಆಯುಷ್ಯ, ಬ್ರಹ್ಮದೇವರ ಆಯುಷ್ಯ ಎಂಬತಕ್ಕಂತಹ ಪರ ಅದು ಪೂರ್ಣವಾದಾಗ, ಅಂತಕಾಲೇ ಮುಗಿದಾಗ ಪರಾಮೃತಾತ್ ನಿತ್ಯ ಮುಕ್ತನಾದ ಪರಮಾತ್ಮನಿಂದ ವಿಮುಚ್ಯಂತೆ ಮೋಕ್ಷವನ್ನು ಪಡಿತಾರೆ. ಸಹ ಆ ಅದೇ ಪರನಾಮ, ಪರ ಎಂಬತಕ್ಕಂಥದ್ದು ಬ್ರಹ್ಮದೇವರ ಆಯುಷ್ಯ. ಅದೇನೇ ಭಗವಂತನ ಪ್ರಳಯ ಕಾಲದ ಅವಧಿಯು. ಬ್ರಹ್ಮದೇವರ ಆಯುಷ್ಯ ಎಷ್ಟೋ ಅಷ್ಟೇ ಪ್ರಳಯ ಕಾಲದ ಅವಧಿ. ಅದಕ್ಕೆ ಪರನಾಮ ನಿಮೇಶಕಾಂತೆ ಅಂತ. ಪರ ಎಂಬತಕ್ಕಂಥ ಹೆಸರುಳ್ಳಂತಹ ಆ ಅವಧಿ ಕಾಲ ಇದೆಯಲ್ಲ, ಅದು ಪರಮಾತ್ಮನಿಗೆ ನಿಮೇಶ, ಒಂದು ಕಣ್ಣು ಮಿಟಿಕಿದಷ್ಟೇ, ಅಷ್ಟು ಅಲ್ಪವಾದ ಅವಧಿ. ಆವಾಗ ಪುನಃ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಹೌದು, ಸೃಷ್ಟಿಕಾಲ ಬ್ರಹ್ಮದೇವರ 100 ವರ್ಷ. ಎಷ್ಟು ಹಗಲೋ ಅಷ್ಟೇ ರಾತ್ರಿ. ಸೃಷ್ಟಿ ಅಂದರೆ ಹಗಲು, ಹಗಲು ಕಳೆದ್ಮೇಲೆ ರಾತ್ರಿ ಬರಬೇಕು. 12 ಗಂಟೆ ಹಗಲು, 12 ಗಂಟೆ ರಾತ್ರಿ. ಹಾಗಾದರೆ ಬ್ರಹ್ಮದೇವರ ಆಯುಷ್ಯದಷ್ಟೇ ರಾತ್ರಿ ಅಂತ. ಸಹ ಆ ಪರಮಾತ್ಮನು ಅನ್ನಂ ಭಗವಂತನಿಗೆ ಅನ್ನನಾದ, ಅನ್ನ ಶಬ್ದವಾಚ್ಯನಾದ, ಮರ್ತ್ಯಂ ಮರಣಶೀಲನಾದಂತಹ ಸಂಸಾರಿಯಾದ ಜೀವನನ್ನು ಯತ್ ಯಾವ ಕಾರಣದಿಂದ ಅತ್ಯಗಾತ್ ಮೀರಿದ್ದಾನೋ, ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೋ, ತತ್ ಆದ್ದರಿಂದ
ಅಭಯಸ್ಯ ಭಯರಹಿತರಾದ ಅಮೃತಸ್ಯ ಮುಕ್ತನಿಗೆ ಈಶಃ ನಿಯಾಮಕನಾಗಿದ್ದಾನೆ. ಸರ್ವೇಪಿ ಎಲ್ಲ ಜೀವರು ಪರಾಂತಕಾಲೆ ಪರ ಎಂಬುವಂತಹ ಬ್ರಹ್ಮದೇವರ ಆಯುಷ್ಯವು ಪೂರ್ಣವಾದಾಗ ಪರಾಮೃತಾತ್ ನಿತ್ಯ ಮುಕ್ತನಾದ ಪರಮಾತ್ಮನಿಂದ ವಿಮುಚ್ಯಂತೆ ಮೋಕ್ಷವನ್ನು ಪಡಿತಾರೆ. ಮೀರಿದ್ದಾನೆ, ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಅವರನ್ನು ನೇಮನ ಮಾಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಹೊಂದಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಮೀರಿದ್ದಾನೆ ಅಂದರೆ ಅಧಿಕವಾದ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಧಿಕವಾದ ಸಾಮರ್ಥ್ಯ ಹೊಂದಂಥ ಜೀವರನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಶ್ರುತ್ಯಾಪಿ ಭಗವತಃ ನಿತ್ಯಮುಕ್ತತ್ವಂ ಸಾಧಯತಿ. ಶ್ರುತಿಯಿಂದಲೂ ಭಗವಂತನನ್ನು ನಿತ್ಯಮುಕ್ತ, ಭಗವಂತನಿಗೆ ನಿತ್ಯಮುಕ್ತತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಸೋಮೃತಸ್ಯ ಇತಿ ಅನೇನ ಭಾಗವತ ವಚನೇನ, ಈ ವಾಕ್ಯದಿಂದ ಉತಾಮೃತತ್ವಸ್ಯೇಷಾನೋ ಯದನ್ನೇನಾತಿರೋಹತಿ ಇತಿ ಶ್ರುತಿಮುಪಾದತ್ತೆ. ಈ ವೇದವಾಕ್ಯವನ್ನು ಈ ವಾಕ್ಯದಿಂದ ನಾವು ಗ್ರಹಣ ಮಾಡಬೇಕು, ಸ್ವೀಕಾರ ಮಾಡಿದ್ದಾರೆ. ಶ್ರುತೇ ಅಪಿ ಅರ್ಥನಿರ್ಣಾಯಕತ್ವಾತ್ ಸ್ಮೃತ್ಯುದಾಹರಣ. ಯಾವುದಕ್ಕೆ? ಅದೇ ಇದು ಭಾಗವತದ ವಾಕ್ಯ. ಅಭಯಸ್ಯ ಅಲ್ಲ, ಇದು ಸೋಮೃತಸ್ಯಾಭಯಸ್ಯೇಷೋ ಮರ್ತ್ಯಮನ್ನಂ ಯದಗತ್ಯಗಾತ್ ಎಂತಕ್ಕಂಥದ್ದು ಭಾಗವತ ವಾಕ್ಯ. ಇಲ್ಲಿ ವಾದಿರಾಜರು ಯಾವ ಶ್ಲೋಕವನ್ನು ಉದಾಹರಿಸಿದ್ದಾರಲ್ಲ ಅದು ಭಾಗವತದ ಶ್ಲೋಕ. ಆ ಭಾಗವತದ ಶ್ಲೋಕ ಅದು ಉತಾಮೃತತ್ವಸ್ಯೇಷಾನೋ ಯದನ್ನೇನ ತಿರೋಹತಿ ಎಂಬತಕ್ಕಂತಹ ಪುರುಷ ಸೂಕ್ತದ ಅರ್ಥವನ್ನು ಹೇಳ್ತಾ ಇದೆ. ಅದಕ್ಕೇನರ್ಥ ಅಂತಂದರೆ ಯತ್ ಅನ್ನೇನ ತಿರೋಹತಿ, ಮುಂದೆ ಅದನ್ನೇ ಹೇಳ್ತಾರಲ್ಲ ಅರ್ಥ ಏನು ಅಂತ ಇದರಲ್ಲಿ ಸುರೋತ್ತಮ ತೀರ್ಥರೇ ವರ್ಣನೆ ಮಾಡ್ತಾರೆ. ಇಲ್ಲಿ ವಾದಿರಾಜರು ಶ್ರುತಿವಾಕ್ಯವನ್ನು ಉಲ್ಲೇಖ ಮಾಡದೇನೆ ಭಾಗವತ ವಾಕ್ಯವನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಯಾಕೆ? ಅದಕ್ಕೆ ಹೇಳ್ತಾರೆ ಶ್ರುತೇ ಅಪಿ ಅರ್ಥ ನಿರ್ಣಾಯಕತ್ವಾತ್ ಸ್ಮೃತ್ಯುದಾಹರಣ. ಶ್ರುತಿ ಓದಿದ ಕೂಡಲೇ ಅರ್ಥ ಆಗಲ್ಲ. ಯಾಕೆ? ವೇದದ ಭಾಷೆಯೇ ಬೇರೆ. ಅದು ಅಂದರೆ ಸಂಸ್ಕೃತ ಗೊತ್ತಿದೆ ಅಂತ ನಾವು ಅಧ್ಯಯನ ಮಾಡ್ತೇವೆ ಅಂತಂದರೆ ವೇದಗಳ ಅರ್ಥ ಆಗಲ್ಲ. ಅಂದರೆ ವೇದಗಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ, ಇತಿಹಾಸ ಪುರಾಣಗಳನ್ನು ಇಟ್ಟುಕೊಂಡು ವೇದದ ಅರ್ಥವನ್ನು ನಿರ್ಣಯ ಮಾಡಬೇಕು. ಅಂದರೆ ವೇದದ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಸ್ಮೃತಿ. ಆದ್ದರಿಂದ ವಾದಿರಾಜರು ಸ್ಮೃತಿ ವಾಕ್ಯವನ್ನು, ಭಾಗವತ ವಾಕ್ಯವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸೋಮೃತಸ್ಯ ಅಭಯಸ್ಯ ಈಶಃ ಮರ್ತ್ಯಮನ್ನಂ ಯದತ್ಯಗಾತಂದು ಭಾಗವತ ವಾಕ್ಯ, ಅದನ್ನು ಉಲ್ಲೇಖ ಮಾಡಿದ್ದಾರೆ. ಏನರ್ಥ ಅದಕ್ಕೆ? ಶ್ರುತಿ ವಾಕ್ಯಕ್ಕೆ ಅರ್ಥ ಅದನ್ನು ಹೇಳ್ತಾರೆ. ಯತ್ ಯದನ್ನೇನಾತಿರೋಹತಿ ಅಂದರೆ ಯತ್ ಇದೆ. ಯತ್ ಅಂದರೆ ಯಸ್ಮಾತ್, ಯಾವ ಕಾರಣದಿಂದ, ಅನ್ನೇನ ಅಂತಿದೆ, ಅದಕ್ಕೆ ಅನ್ನಂ ಅಂತ ಅರ್ಥ. ಅದು ಹೇಗೆ? ದ್ವಿತೀಯಾರ್ಥೆ ತೃತೀಯ, ದ್ವಿತೀಯ ವಿಭಕ್ತಿಯ ಅರ್ಥದಲ್ಲಿ ತೃತೀಯ ವಿಭಕ್ತಿ ಎಂಬತಕ್ಕಂಥದ್ದು ಬಂದಿದೆ ಅಂತ. ಅನ್ನೇನ ಅನ್ನೋದನ್ನು ಅನ್ನಂ ಅಂತ ಇಟ್ಕೊಳ್ಬೇಕು. ಅನ್ನೇನ ಅಂತಿದೆ ಶ್ರುತಿಯಲ್ಲಿ, ಅದಕ್ಕೆ ಅರ್ಥ ದ್ವಿತೀಯ ವಿಭಕ್ತಿಯ ಅರ್ಥ ಅನ್ನಂ ಅಂತ ಇಟ್ಕೊಳ್ಬೇಕು. ಶ್ರುತಿ ವಾಕ್ಯದಲ್ಲಿ ತೃತೀಯ ವಿಭಕ್ತ್ಯಂತವಾದ ಪದ ಇದೆ, ಅದನ್ನು ಅನ್ನಂ ಅಂತ ದ್ವಿತೀಯ ವಿಭಕ್ತ್ಯಂತವಾದ ಪದವನ್ನಾಗಿ ಇಟ್ಕೊಳ್ಬೇಕು, ಆ ಅರ್ಥವನ್ನು ಇಟ್ಕೊಳ್ಬೇಕು. ಅನ್ನೇನ ಅನ್ನೋದಕ್ಕೆ ಅನ್ನಂ ಅಂತ ಅರ್ಥ. ಹಾಗೆ ಅನ್ನವನ್ನು ಅಂತ ಅರ್ಥ. ಅನ್ನ ಅಂದರೆ ಅನ್ನ ಶಬ್ದವಾಚ್ಯನಾದ ಜೀವ, ಅದನ್ನು ಹೇಳ್ತಾರೆ. ಅನ್ನ ಪದೋದಿತಂ, ಯಾರವುದು? ಅಲ್ಲಿದೆ ಜೀವ. ಯಾಕೆ? ಮರ್ತ್ಯ ಸಂಸಾರಿ ಜೀವಂ ಅಂತ ಅರ್ಥ. ಈ ಜೀವ ಇದ್ದಾನಲ್ಲ, ಅದನ್ನೇ ಭಾಗವತ ವಾಕ್ಯದಲ್ಲಿ ಅನ್ನಂ ಅಂದರೆ ಮರ್ತ್ಯಂ ಅಂತ ಹೇಳುದು. ಅನ್ನ ಅಂತಂದರೆ ಅದು ಅದ್ಯತೆ, ತಿನ್ನಲ್ಪಡ್ತಾ ಇದೆ. ತಿನ್ನೋದು ಅಂದರೆ ಏನರ್ಥ? ಇಲ್ಲ ಅಂತ ಆಯಿತು ಅಂತ ಅರ್ಥ. ಈ ಜೀವನೂ ಕೂಡ ಒಂದು ದಿವಸ ಸಾಯ್ತಾನೆ ಅಂದರೆ ಏನರ್ಥ? ಇಲ್ಲ ಅಂತ ಆಗ್ತಾನೆ, ದೇಹ ಇಲ್ಲ ಅಂತ ಆಗುತ್ತೆ. ಹಾಗಾದರೆ ತಿನ್ನೋದು ಅಂದರೆ ಖಾಲಿ ಮಾಡೋದು ಅಂತ ಅರ್ಥ. ಈ ದೇಹವು ಅಂದರೆ ಖಾಲಿ ಆಗುತ್ತೆ, ಆದ್ದರಿಂದ ಅದನ್ನು ಅನ್ನ ಅಂತ ಕರೀತಾರೆ, ಮರಣ. ಅದರಿಂದ ಮರ್ತ್ಯ ಅಂತಂದರೆ
ಸಂಸಾರಿ ಜೀವಂ, ಮರಣಶೀಲನಾದ ಸಂಸಾರಿ ಜೀವನನ್ನು ಅಂತರ್ಥ. ಅವನು ಅನ್ನಪದ ವಾಚ್ಯ. ಯಾಕೆ? ಭಗವಂತನಿಗೆ ಆಹಾರ ಅವನು. ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಭಗವಂತ ತನ್ನ ಉದರದಲ್ಲಿ ಇಟ್ಕೊಳ್ತಾನೆ, ತಿಂತಾನೆ. ಅಂತಹ ಜೀವನನ್ನು ಅತಿರೋಹತಿ, ಅದಕ್ಕರ್ಥ ಅತ್ಯಗಾತ್ ಅಂತ. ಮರ್ತ್ಯಮನ್ನಂ ಯದತ್ಯಗಾತ್ ಅಂತಿದೆ. ಅದು ಅಮೃತ ಏನು ಯದನ್ನೇನ ತಿರೋಹಾತಿ, ತಿರೋಹತಿ ಅಂತಕ್ಕಂಥ ವಾಕ್ಯದ ಅರ್ಥ. ಮರ್ತ್ಯಮನ್ನಂ ಯದತ್ಯಗಾತ್ ಅಂತ ಭಾಗವತ ವಾಕ್ಯ. ಅದು ಏನು ಹೇಳ್ತಾ ಇದೆ? ಯದನ್ನೇನ ತಿರೋಹತಿ ಅಂತ ಶ್ರುತಿವಾಕ್ಯದ ಅರ್ಥವನ್ನು ಹೇಳ್ತಾ ಇದೆ. ಅದನ್ನು ಬಿಡಿಸ್ತಾ ಇದ್ದಾರೆ. ಯತ್ ಅನ್ನೇನ ಅನ್ನಂ ಅಮರ್ತ್ಯಂ. ಯಾಕೆ? ಮರಣಶೀಲನಾದ ಸಂಸಾರಿ ಜೀವನನ್ನು ಭಗವಂತ ಅತಿರೋಹತಿ, ಅದಕ್ಕರ್ಥ ಅತ್ಯಗಾತ್ ಅಂತ ಅರ್ಥ. ಅತಿಕ್ರಮ್ಯ ವರ್ತತೆ, ಮೀರಿದ್ದಾನೆ. ಜೀವನ ಸಾಮರ್ಥ್ಯವನ್ನು ಮೀರಿ ಭಗವಂತ ಇದ್ದಾನೆ. ಇಲ್ಲಿ ಉತ ಅಮೃತತ್ವಸ್ಯ ಈಶಾನಃ, ಅಷ್ಟು ಮಾತ್ರ ಅಲ್ಲ, ಉತ ಅಲ್ಲದೇನೆ ಭಗವಂತ ಅಮೃತಸ್ಯ ಈಶಾನಃ ಅಂತಿದೆ. ಅಮೃತಸ್ಯ ಅನ್ನಕ್ಕೇನಾಗುತ್ತೆ? ಅದಕ್ಕೆ ಹೇಳ್ತಾರೆ ದೇವಾನ್ನಭೂತ ಅಮೃತ ವ್ಯಾವೃತ್ಯರ್ಥಂ. ದೇವತೆಗಳಿಗೆ ಅನ್ನ ರೂಪದಲ್ಲಿ ತಾನ್ ಸ್ವವಶೀಕೃತ್ಯ ಸ್ವಯಂ ರಾಜವತ್ ತಿಷ್ಠತಿ ಇತ್ಯರ್ಥ. ಆ ಜೀವರನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ತಾನು ರಾಜನಂತೆ ಇರ್ತಾನೆ. ರಾಜ ಯಾವ ರೀತಿಯಲ್ಲಿ ಪ್ರಜೆಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಆ ಪ್ರಜೆಗಳನ್ನೆಲ್ಲ ನಿಯಮನ ಮಾಡ್ತಾನೋ, ಪ್ರಜೆಗಳಿಗಿಂತ ಉತ್ತಮನಾಗಿದ್ದಾನೋ, ಹಾಗೆ ಭಗವಂತನೂ ಕೂಡ ಜೀವರನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ತಾನು ರಾಜನಂತೆ ಮುಕ್ತರಾದ ಜೀವರನ್ನು ನೇಮನ ಮಾಡ್ತಕ್ಕಂಥವನ, ಸಂಸಾರಾವಸ್ಥೆಯಲ್ಲಿ ನೇಮನ ಮಾಡ್ತಕ್ಕಂಥವನಾಗಿದ್ದಾನೆ. ಆಮೇಲೆ ತಸ್ಮಾತ್ ಅಮೃತತ್ವಸ್ಯ ಅಂತ, ಏನು? ಅಮೃತತ್ವಸ್ಯ ಈಶಾನಃ ಅಂತ ಶ್ರುತಿವಾಕ್ಯ. ಅದಕ್ಕೆ ಅಮೃತತ್ವಸ್ಯ ಅಂದರೆ ಅಮೃತಸ್ಯ ಅಂತ ಅರ್ಥ. ಅಮೃತತ್ವ ಅನ್ನೋದು ಅಲ್ಲಿ ಭಾವ ಧರ್ಮವನ್ನು ಪ್ರಧಾನವಾಗಿ ಹೇಳಿದ್ದಾರೆ. ಅದಕ್ಕೇನರ್ಥ? ಅಮೃತ ಅಂತ ಅರ್ಥ, ಮುಕ್ತರಾದವರು ಅಂತ ಅರ್ಥ. ಅಮೃತ ಅನ್ನೋದಕ್ಕೆ ದೇವತೆಗಳ ಆಹಾರವಾದ ಅಮೃತ ಅಂತ ಇಟ್ಕೊಳ್ಬಹುದಲ್ಲ. ಅದನ್ನು ಹೇಳ್ತಾರೆ ದೇವಾನ್ನಭೂತ ಅಮೃತದ ವ್ಯಾವೃತ್ಯರ್ಥಂ. ದೇವತೆಗಳಿಗೆ ಅನ್ನದಂತೆ ಇರತಕ್ಕಂಥ ಅಮೃತ, ಅದನ್ನು ಇಲ್ಲಿ ಅಮೃತ ಶಬ್ದದಿಂದ ಇಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಅಭಯಸ್ಯ ಅಂತ, ಅಭಯಸ್ಯ ಅಂತ ಹೇಳಿದ್ದಾರೆ. ಅಂದರೆ ಭಯರಹಿತವಾದ ಅಮೃತ. ಯಾವುದದು? ಮೋಕ್ಷ ಅಂತ ಅರ್ಥ, ಮುಕ್ತರು ಅಂತ ಅರ್ಥ. ಮುಕ್ತಿಯನ್ನು ಹೊಂದಿದವರು ಮುಕ್ತರು, ಅವರನ್ನು ಅಮೃತ ಅಂತ ಕರೀತಾರೆ. ಭಯರಹಿತರಾದ ಅಮೃತರ್ಯಾರು? ಮುಕ್ತರಾದ ಜೀವರು, ಅವರಿಗೂ ಈಶಾನಃ. ಮರಣಾದಿ ಸಂಸಾರ ಭಯರಹಿತಸ್ಯ ಮುಕ್ತಸ್ಯ ಇತ್ಯರ್ಥಃ. ಅಭಯ ಮುಕ್ತ, ಯಾಕೆ? ಅವನಿಗೆ ಮರಣ ಭಯ ಇಲ್ಲ, ಸಂಸಾರ ಭಯ ಇಲ್ಲ. ಆದ್ದರಿಂದ ಅಭಯ ಯಾರು? ಮುಕ್ತನಾದ ಜೀವ. ಸಂಸಾರದಲ್ಲಿ ಜೀವನಿಗೆ ಯಾವಾಗ ಮರಣ ಬರುತ್ತೋ ಅಂತ ಭಯ ಇರುತ್ತೆ. ಹಾಗೆ ಸಂಸಾರದಲ್ಲಿಯೇ ಜೀವನಿಗೆ ಅನೇಕ ವಿಧವಾಗಿರ್ತಕ್ಕಂಥ ಭಯಗಳು ಇರುತ್ತೆ. ಸಂಸಾರದ್ದೇ ಭಯ. ಅದರಿಂದ ಇಂತಹ ಮರಣಾದಿ ಸಂಸಾರ ಭಯರಹಿತನಾದವನು ಅಭಯ ಯಾರು? ಮುಕ್ತ. ಅವನನ್ನೇ ಅಮೃತ ಶಬ್ದದಿಂದ ಹೇಳಿದ್ದಾರೆ. ಅದನ್ನೇ ಅಮೃತತ್ವ ಎಂಬುದಾಗಿ ಶ್ರುತಿ ಉಲ್ಲೇಖ ಮಾಡ್ತಾ ಇದೆ. ಜಾತ್ಯೇಕವಚನಮಿದಂ. ಅಮೃತಸ್ಯ ಅಂದರೆ ಒಬ್ಬನಿಗೆ ಅಂತ ಅರ್ಥ ಅಲ್ಲ, ಆ ಮುಕ್ತರಾದ ಜೀವ ಸಮುದಾಯಕ್ಕೆ ಅಂತ ಅರ್ಥ. ಉತ ಮತ್ತು ತಥಾಚ ಮುಕ್ತಾನಾಮಿತಿ ಲಭ್ಯತೆ. ಅದರಿಂದ ಏನು ಹೇಳಿದಂತೆ ಆಯಿತು? ಮುಕ್ತರಿಗೆ ಅಂತ. ಈಶಾನಃ ಅಂತಿದೆ ಶ್ರುತಿಯಲ್ಲಿ, ಅದಕ್ಕರ್ಥ ಸ್ವಾಮಿ ಅಂತ. ಇಲ್ಲಿ ಈಶಃ ಅಂತ ಶಬ್ದದಿಂದ ಹೇಳಿದ್ದಾರೆ. ಅದನ್ನು ಏನು ಹೇಳಿದಂತೆ ಆಯಿತು? ಸಂಸಾರಿಣಾಂ ಈಶ್ವರತ್ವಾತ್ ಮುಕ್ತಾನಾಮಪಿ ಈಶ್ವರಃ ಏವ. ಭಗವಂತ ಸಂಸಾರಾವಸ್ಥೆಯಲ್ಲಿ ಜೀವರಿಗೆ ಈಶ್ವರನಾಗಿದ್ದಾನೆ. ಸಂಸಾರಾವಸ್ಥೆಯಲ್ಲಿ ಜೀವರಿಗೆ ನಿಯಾಮಕನಾದ ಭಗವಂತ ಮುಕ್ತರಿಗೂ ಕೂಡ ನಿಯಾಮಕನಾಗಿದ್ದಾನೆ ಅಂತ. ಯಾಕೆ? ನಹಿ ಕೋಪಿ ಪ್ರೇಕ್ಷಾವಾನ್ ಸ್ವಾಧೀನಂ ಸ್ವಸಮಂ ಕುರುತೆ. ಯಾರೇ ಒಬ್ಬ ವಿವೇಕ ಇರತಕ್ಕಂಥ ವ್ಯಕ್ತಿ ತನ್ನ ಅಧೀನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ತನಗೆ ಸಮಾನನನ್ನಾಗಿ ಮಾಡಿಕೊಳ್ಳೋದಿಲ್ಲ. ಯಾಕೆ? ತನ್ನ ಅಧೀನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನೇನಾದರೂ ತನಗೆ ಸಮಾನವನ್ನು ಮಾಡಿಕೊಂಡ್ರೆ ಅವನೇನು ಮಾಡ್ತಾನೆ? ಅವನ ತಲೆ ಮೇಲೆ ಕೂತ್ಕೊಳ್ತಾನೆ. ಹೌದಲ್ವ? ಲೋಕದಲ್ಲಿ ಇದನ್ನೆಲ್ಲ ಅನುಭವಿಸಿರೋದು. ಹಾಗೇ ಭಗವಂತ ತನ್ನ ಅಧೀನದಲ್ಲಿರ್ತಕ್ಕಂಥ ಜೀವನಿಗೆ ನಿಯಾಮಕನೇ ಆಗಿದ್ದಾನೆ. ಅಮೃತತ್ವಸ್ಯ ಈಶಾನಃ, ಮುಕ್ತರಿಗೆ ನಿಯಾಮಕನೇ ಆಗಿದ್ದಾನೆ. ಅವನ ತನ್ನ ಸಮಾನನನ್ನಾಗಿ ಮಾಡಿಕೊಳ್ಳೋದಿಲ್ಲ ಅಂತ.
ಅದರಿಂದ ಏನಾಯಿತು, ಅತಃ ಸಂಸಾರಿ ನಿಯಾಮಕತ್ವಾತ್ ಮುಕ್ತಾನಾಮಪಿ ನಿಯಾಮಕತ್ವಮಿತಿ ಸಹೇತುಕಂ ಹರೇಃ ಮುಕ್ತಾಧೀಶ್ವರತ್ವಂ ಅನಯಾ ಶ್ರುತ್ಯ ಲಭ್ಯತೆ ಇತಿ ಭಾವಃ. ಅಂದರೆ ಸಂಸಾರಿಗಳಿಗೆ ನಿಯಾಮಕನಾದ್ದರಿಂದ ಸಂಸಾರದಿಂದ ಜೀವರನ್ನು ಬಿಡುಗಡೆಗೊಳಿಸ್ತಕ್ಕಂತಹ ಭಗವಂತ ಮುಕ್ತರಾದ ಜೀವರನ್ನು ತನ್ನ ಸಮಾನನನ್ನಾಗಿ ಮಾಡಿಕೊಳ್ಳೋದಿಲ್ಲ. ಆದ್ದರಿಂದ ಭಗವಂತ ಮುಕ್ತರಿಗೂ ಕೂಡ ನಿಯಾಮಕನೇ ಆಗಿದ್ದಾನೆ ಅಂತ ಶ್ರುತಿ ಏನು ಹೇಳ್ತಾ ಇದೆ, ಮುಕ್ತಾಧೀಶ್ವರತ್ವಂ, ಮುಕ್ತರಿಗೂ ನಿಯಾಮಕ ಭಗವಂತ ಎಂಬತಕ್ಕಂಥದ್ದನ್ನು ಈ ಶ್ರುತಿಯಲ್ಲಿ ಹೇಳಿದೆ ಅಂತ. ಹಾಗೇ ಶ್ರುತ್ಯಂತರಮಪ್ಪಿ ಆಹ, ಇನ್ನೊಂದು ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಏನಂತ, ಪರಾಂತ ಕಾಲ ಇತಿ. ಇದರಿಂದ ಏನು ಹೇಳ್ತಾ ಇದ್ದಾರೆ, ಅನೇನ ತೇ ಬ್ರಹ್ಮ ಲೋಕೆ ತು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ಇತಿ ಶ್ರುತಿಂ ಅರ್ಥತಃ ಗೃಹ್ಣಾತಿ. ಈ ಶ್ರುತಿಯನ್ನು ಅರ್ಥ ರೂಪದಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ. ಅದಕ್ಕೇನರ್ಥ, ತೇ ಬ್ರಹ್ಮಲೋಕೆ, ಬ್ರಹ್ಮಲೋಕದಲ್ಲಿ ಇದ್ದಂತಹ ತೇ ಜೀವನ್ಮುಕ್ತರಾದ ಜೀವರು ಸಂಸಾರದಲ್ಲಿದ್ದರು. ಸಂಸಾರದಲ್ಲಿದ್ದವರು ಅಪರೋಕ್ಷ ಜ್ಞಾನವನ್ನು ಪಡೆದರು ಸಾಧನೆಯಿಂದ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಪ್ರಾರಬ್ಧ ಕರ್ಮ ನಿಮಿತ್ತದಿಂದ ಪುನಃ ಹುಟ್ಟಿದ್ರು. ಪ್ರಾರಬ್ಧ ಕರ್ಮವನ್ನು ಅವರು ಅನುಭವಿಸಿ ಕಳ್ಕೊಂಡ್ರು. ಆಮೇಲೆ ಅವರಿಗೆ ಹುಟ್ಟು ಬರಲಿಕ್ಕೆ ಅವಕಾಶ ಇಲ್ಲ. ಜೀವ ಹುಟ್ಟು ಬರೋದು ಹಿಂದೆ ಹೇಳಿದ್ರಲ್ಲ, ಕರ್ಮವರ್ತ್ಮಸು ಅಂತ. ಆದ್ದರಿಂದ ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ ಜೀವ ಹುಟ್ಟು ಬರ್ತಾನೆ. ಪ್ರಾರಬ್ಧ ಕರ್ಮ ನಾಶ ಆಯಿತು ಅಂತಂದರೆ ಜೀವನಿಗೆ ಹುಟ್ಟಿಲ್ಲ, ಮತ್ತೆಲ್ಲಿ ಹೋಗ್ತಾನೆ? ಲಿಂಗ ದೇಹ ಭಂಗ ಆಗಿರಲ್ಲ, ಹುಟ್ಟು ಬರಲ್ಲ. ಅಂತಹ ಜೀವ ಬ್ರಹ್ಮಲೋಕಿ, ಅವನು ಸತ್ಯಲೋಕದಲ್ಲಿ ಅಥವಾ ಸ್ವರ್ಲೋಕಕ್ಕಿಂತ ಮೇಲಿನ ಲೋಕದಲ್ಲಿ. ಸ್ವರ್ಲೋಕ ಮಹಃ ಜನಃ ತಪಃ ಸತ್ಯಂ. ಹೌದು. ಆಮೇಲೆ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಅಲ್ಲಿ ಬ್ರಹ್ಮದೇವರಿಂದ ಉಪದೇಶವನ್ನು ಪಡೆದು ಪರಾಂತ ಕಾಲೇ, ಬ್ರಹ್ಮದೇವರ ಆಯುಷ್ಯ ಮುಗಿದಾಗ ಪರಾಮೃತಾತ್ ಭಗವಂತನಿಂದ ಸರ್ವೇ, ಯಾರ್ಯಾರು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದು ಆಮೇಲೆ ಬ್ರಹ್ಮದೇವರದಿಂದ ಉಪದೇಶವನ್ನು ಪಡೆದಿದ್ದಾರೋ ಅಂತಹ ಎಲ್ಲ ಜೀವರು ಕೂಡ ಪರಿಮುಚ್ಯಂತೆ, ಮೋಕ್ಷವನ್ನು ಪಡೀತಾರೆ. ಅವಾಗ ಮಾಡಲ್ಲ. ಹೌದು. ಆದರೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಪ್ರಳಯ ಕಾಲದಲ್ಲಿ ಜ್ಞಾನ ಇರುತ್ತೆ. ಪ್ರಳಯೇಪಿ ಪ್ರತಿಭಾತ ಪರಾವರ. ಉಳಿದೆಲ್ಲ ಜೀವರು ಕೂಡ ಅವರು ಮುಕ್ತರಾದವರಿಗೆ ಏನು ಅವರಿಗೆಲ್ಲವೂ ಕೂಡ ಜ್ಞಾನ ಇರಲ್ಲ ಅಷ್ಟೆ. ಬ್ರಹ್ಮದೇವರು ಮುಕ್ತರಾಗ್ತಾರೆ, ವಾಯುದೇವರು ಬ್ರಹ್ಮದೇವರಿಗೆ ಪದವಿ ಬಂದಿರಲ್ಲ. ಆದ್ದರಿಂದ ವಾಯು ಮಾತ್ರ ಇರೋದು. ಪುನಃ ಸೃಷ್ಟಿಯಾದಾಗ ಈ ವಾಯುದೇವರೇ ಬ್ರಹ್ಮದೇವ ಪದವಿಗೆ ಬರ್ತಾರೆ. ಆದ್ದರಿಂದ ಈಗ ವಾಯು ಪದವಿಯಲ್ಲೇ ಇರ್ತಾರೆ. ಆದ್ದರಿಂದ ವಾಯುವರೇ ಅಂತಲೇ ಅವರನ್ನು ಪ್ರಳಯ ಕಾಲದಲ್ಲಿ ಕರೆಯೋದು. ಇಬ್ಬರದ್ದು ಯಾರ್ದು? ಅಲ್ಲಿ ಮುಕ್ತ ಅಂತ ವ್ಯತ್ಯಾಸ. ಅವರಿಗೆ ಸ್ವರೂಪಾನಂದ ಪೂರ್ಣವಾಗಿ ಅಭಿವ್ಯಕ್ತವಾಗುತ್ತೆ ಮುಕ್ತರಾದವರಿಗೆ, ಇವರಿಗೆ ಇಲ್ಲ. ಕರ್ಮ ಅದು ಸೂಕ್ಷ್ಮವಾಗಿರುತ್ತೆ. ಕರ್ಮ ಇದ್ದೇ ಇದೆ ಅಂತ, ಅನಾದಿಯಾದದ್ದು. ಅಜ್ಞಾನ ಕಾಮ ಕರ್ಮ ಅನಾದಿಯಾದದ್ದು, ಜೀವರಿಗಿದ್ದೇ ಇದೆ, ಇಲ್ಲ ಅಂತ ಇಲ್ವೇ ಇಲ್ಲ. ಯಾವಾಗಲೂ ಜೀವರಿಗೆ ಅಜ್ಞಾನ ಕಾಮ ಕರ್ಮಗಳ ಸಂಬಂಧ ಇದ್ದೇ ಇದೆ. ಉದರದಲ್ಲಿದ್ದಾಗಲೂ ಇದ್ದೇ ಇದೆ. ಆದ್ದರಿಂದ ಜೀವರ ಸೃಷ್ಟಿಗೆ ಬರ್ತಾರೆ. ಆನಂದ ಅನುಭವಿಸ್ತಾ ಇರ್ತಾರೆ, ದುಃಖ ಅನುಭವಿಸ್ತಾರೆ. ಭಗವಂತನ ಉದರದಲ್ಲೇನೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್, ಒಂದೇ ಟ್ರೈನು, ಆದರೆ ಭೋಗಿಗಳು ಬೇರೆ. ಹಾಗೆ ಭಗವಂತನ ಉದರದಲ್ಲಿ ಬೇರೆ ಬೇರೆ ಭಾಗಗಳಿದೆ. ಆದ್ದರಿಂದಾಗಿ ಯಾರೂ ಮಿಕ್ಸ್ ಆಗಲ್ಲ, ಬೇರೆ ಬೇರೆಯಾಗೇ ಇರ್ತಾರೆ.
ಯಾರಿಗೆ? ವ್ಯಕ್ತವಾದಂತಹ ಲೋಕದಲ್ಲಿ ಸೃಷ್ಟಿಕಾಲದಲ್ಲಿ ಆನಂದವನ್ನು ಅನುಭವಿಸ್ತಾರೆ. ವ್ಯಕ್ತವಾದ ವೈಕುಂಠಾದಿ ಲೋಕಗಳಲ್ಲಿ ಮುಕ್ತರಾದವರು ಆನಂದವನ್ನು ಅನುಭವಿಸ್ತಾರೆ. ಆದರೆ ಪ್ರಳಯ ಕಾಲದಲ್ಲಿ ಈ ವೈಕುಂಠಾದಿಗಳು ವ್ಯಕ್ತ ಆಗಿರೋದಿಲ್ಲ. ಅಲ್ಲಿ ಅದು ಎಲ್ಲ ಭಗವಂತನ ಉದರಲ್ಲೇ ಇರುತ್ತೆ. ಅಲ್ಲಿ ಮುಕ್ತರಾದವರು ಆನಂದ ಅನುಭವಿಸ್ತಾ ಇರ್ತಾರೆ. ಅವ್ಯಕ್ತವಾದಂಥದ್ದರಲ್ಲಿ ಅವರು ಅನುಭವಿಸ್ತಾ ಇರ್ತಾರೆ. ಹೌದು, ಅವರಿಗೆ ದುಃಖಾನುಭವ ಯಾವಾಗಲೂ ಇರುತ್ತೆ, ಇವರಿಗೂ ಸುಖಾನುಭವ ಯಾವಾಗಲೂ ಇರುತ್ತೆ. ದುಃಖಾನುಭವ ಅವರಿಗೆ ಅಂಧನ್ ತಮಸ್ಸಿನಲ್ಲಿ, ಆ ಅಂಧನ್ ತಮಸ್ಸೆ ಅಂತಕ್ಕಂಥ ನಿತ್ಯಲೋಕ, ನಿತ್ಯಲೋಕ. ಆದ್ದರಿಂದ ಅದನ್ನು ಭಗವಂತ ಹಾಗೇ ತನ್ನ ಉದರದಲ್ಲಿ ಇಟ್ಕೊಂಡಿರ್ತಾನೆ, ಅದನ್ನು ಹೊರಗಡೆ ಇಡ್ತಾನಷ್ಟೇ, ದುಃಖವನ್ನೇ ಅನುಭವಿಸ್ತಿರ್ತಾನೆ. ಅದೇ ಅದರಲ್ಲಿ ಯಾರು ನಿತ್ಯ ಸಂಸಾರಿಗಳು ಸಂಸಾರಕ್ಕೆ ಬಂದು ತಮ್ಮ ಕರ್ಮಗಳನ್ನು ಕಳ್ಕೊಂಡು ಅವರು ನಿತ್ಯ ಸಂಸಾರ ರೂಪವಾದ ಮುಕ್ತಿಯನ್ನು ಹೊಂದಿದ್ದಾರೋ ಅಂಥವರಿಗೆ ಸುಖ ದುಃಖಗಳ ಅನುಭವ ಬರ್ತಾರೆ. ಇನ್ಯಾರು ಸೃಷ್ಟಿಗೆ ಬರಲಿಲ್ವೋ ಅಂಥವರು ಸುಷುಪ್ತಿಗತಾನ್ ನಿತ್ಯೇನು ಧ್ಯಾನಂಗತಾಂ ಸುಷುಪ್ತಿ ಸಂಸ್ಥಾನ್ ಅಂತ ಇದು ತಾತ್ಪರ್ಯದಲ್ಲಿ ಪ್ರಾರಂಭದಲ್ಲಿ ಭಗವಂತ ಉದರೇಶಯಾನಾನ್ ತನ್ನ ಉದರದಲ್ಲಿ ಜೀವರನ್ನು ನೋಡ್ದ, ಸೃಷ್ಟಿ ಮಾಡಬೇಕು ಅಂತ ಬಯಸ್ತ. ಅವಾಗೇನಾಗಿದ್ದಾರೆ ಆ ಜೀವರು? ಸುಷುಪ್ತಿ ಸಂಸ್ಥಾನ್ ಅಂತ. ಎಲ್ಲ ಜೀವರು ಮಲಗಿದಂತೆ ಇದ್ದಾರೆ, ಜ್ಞಾನ ಇಲ್ಲ ಅವರು. ಎಲ್ಲಿ? ಅದೇ ಅವರು ಕೂಡ ಆ ಜೀವರು ಸುಪ್ತರಂತೆ ಇರ್ತಾರೆ, ಅವ್ರಿಗೆ ಜ್ಞಾನ ಇರಲ್ಲ. ಅದು ಎರಡು ರೀತಿಯಲ್ಲಿದೆ. ಒಂದು, ಎಲ್ಲ ಜೀವರನ್ನು ಸೃಷ್ಟಿ ಮಾಡೋದು ಅಂತ ತೆಗೆದುಕೊಂಡ್ರೆ ಆವಾಗ ಜೀವರು ಸೃಷ್ಟಿಗೆ ಬರ್ತಾರೆ, ಅವ್ರ ಸಾಧನೆ ಆಗಿರೋದಿಲ್ಲ, ಅಲ್ಲಿ ಹೋಗಿ ಪುನಃ ನಿದ್ದೆ ರೂಪದಲ್ಲಿ ಇರ್ತಾರೆ ಅಂತ. ಇನ್ನು ಸೃಷ್ಟಿಗೆ ಬಂದಂತಹ ಜೀವರೆಲ್ಲರೂ ಕೂಡ ಮೋಕ್ಷವನ್ನು ಅವ್ರ ಸಾಧನೆ ಹೊಂದಿದೆ, ತಮ್ಮ ಯೋಗ್ಯತೆಗೆ ಅನುಗುಣವಾದದ್ದನ್ನು ಪಡೆದಿದ್ದಾರೆ ಅಂತಂದರೆ ಆವಾಗ ಇಲ್ಲಿ ಬಂದವರು ಅಲ್ಲಿ ಪುನಃ ಅವರು ಮುಂದೆ ಸೃಷ್ಟಿಗೆ ಬರುವವರು ಆಗಿರೋದಿಲ್ಲ. ಈ ರೀತಿಯಲ್ಲಿ ಎರಡು ರೀತಿಯಾದದ್ದು ಇದೆ. ಅದೇ ಈಗ ಸೃಷ್ಟಿಗೆ ಬಂದವರೆಲ್ಲರ ಯೋಗ್ಯತೆಗೆ ಅನುಗುಣವಾದ ಸಾಧನೆ ಆಗುತ್ತೆ ಅಂತಾದರೆ ಈ ಬ್ರಹ್ಮದೇವರ ಜೊತೆಯಲ್ಲೇ ಆಗಿಬಿಡುತ್ತೆ. ಅಲ್ಲ, ಅಂತ ಯೋಗ್ಯತೆ ಇದ್ದರೆ ಅವಾಗ ಆಗುತ್ತೆ, ಇಲ್ಲ ಅಂದರೆ ಬರ್ತಾ ಇರ್ತಾರೆ ಹೋಗ್ತಾರೆ ಅಷ್ಟೇ, ಆಗೋದೇ ಇಲ್ಲ. ಲಿಂಗದೇ ಭಂಗ ಆಗಿ ಸ್ವರೂಪದಿಂದಲೇ ಇರ್ತಾರೆ ಅಂತ. ಎಲ್ಲಿರ್ತಾರೆ ಅಂತ? ಅದಕ್ಕೆ ಸಾಂತಾನಿಕ ಲೋಕ ಅಂತ ಇರ್ತಾರೆ, ನಿತ್ಯ ಸಂಸಾರಿಗಳ ಲೋಕ. ಇದೆ ಏನು? ಅದೇ ವಿಷ್ಣು ರಹಸ್ಯಾದಿಗಳಿದೆ, ಇಲ್ಲೂ ಮುಂದೆ ಹೇಳ್ತಾರೆ, ಇಲ್ಲೂ ಬರುತ್ತೆ. ಬ್ರಹ್ಮದೇವ್ರನ್ನ ಬಿಟ್ಟ ಆಗಲ್ಲ. ಮುಕ್ತಿ ಹೇಗೆ ಅಂತನ? ಅದೇ ಭೀಮಸೇನ ದೇವರ ಗದೆಯಿಂದ ಪ್ರಹಾರ ಮಾಡಿ ತಮೋಯೋಗ್ಯರಿಗೆ ಲಿಂಗದೇಹ ಎಂಬತಕ್ಕಂಥದ್ದು ಭಂಗವಾಗುತ್ತೆ, ಅದರಿಂದ ಅವರು ಆ ಶರೀರವನ್ನು ಕಳ್ಕೊಳ್ತಾರೆ. ಅದೆಲ್ಲ ಮುಂದೆ ಬರುತ್ತಿಲ್ಲ. ಅರ್ಥತಃ ಗೃಹ್ಣಾತಿ ಅಂತರ್ಥ. ಹೀಗೆ ಆ ಶ್ರುತಿಯನ್ನು ಈ ಪರಾಂತಕಾಲೇ ಸರ್ವೇಪಿ ವಿಮುಚ್ಯಂತೆ ಪರಾಮೃತಾತ್ ಎಂಬ ಶ್ಲೋಕದಿಂದ ಸಂಗ್ರಹ ಮಾಡಿ ಹೇಳಿದ್ದಾರೆ ಅಂತ. ಪರಾಮೃತ ಪದೇನಾತ್ರ ನಿತ್ಯಮುಕ್ತ ಸ್ಫುಟೋದಿತಃ ಶ್ರುತಯಸ್ಮೃತಯಶ್ಚೈವ ಮುಕ್ತಾಮುಕ್ತದ್ವಿತಾಂ ಜಗುಃ
ತನ್ಮುಕುಂದಃ ಪರಂ ಪರಬ್ರಹ್ಮ ನಿತ್ಯಮುಕ್ತತ್ವತಃ ಪ್ರಭುಃ ಮುಕ್ತಾಶ್ಚ ನಿತ್ಯಮುಕ್ತಾನಾಂ ನಿತ್ಯಮುಕ್ತಸ್ತದಾಪಿರಾಟ್. ಹೀಗೆ ಈ ಶ್ರುತಿಯಲ್ಲಿ ಪರಾಮೃತ ಅಂತ ಹೇಳಿದ್ದಾರೆ. ಪರಮಾತ್ಮನನ್ನು ಪರಾಮೃತ ಅಂತ ಹೇಳಿದ್ರಿಂದ ಏನು ಹೇಳದಂತೆ ಆಯಿತು? ನಿತ್ಯಮುಕ್ತ ಅಂತ ಹೇಳದಂತೆ ಆಯಿತು ಅಂತ. ಹೀಗೆ ಈ ಶ್ರುತಿ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಪರಾಮೃತ ಎಂಬತಕ್ಕಂಥ ಶಬ್ದದಿಂದ ಭಗವಂತನನ್ನು ನಿತ್ಯಮುಕ್ತ ಎಂಬುದಾಗಿ ಹೇಳಿದೆ. ಆದ್ದರಿಂದ ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅಂತಂದರೆ ಉತಾಮೃತತ್ವಶೇಷಾನೋ ಯದನ್ನೇನ ತಿರೋಹತಿ ಎಂಬತಕ್ಕಂಥ ಶ್ರುತಿ. ಹಾಗೆ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ ಎಂಬತಕ್ಕಂಥ ಶ್ರುತಿ. ಆಮೇಲೆ ಸ್ಮೃತಿ ಅಂತಂದರೆ ಸುಪರ್ಣಾವೇತವು ಎಂಬುದಾಗಿ ಭಾಗವತ ವಾಕ್ಯ. ಈ ಎಲ್ಲ ವಾಕ್ಯಗಳು ಕೂಡ ಇಬ್ಬರನ್ನು ಹೇಳ್ತಾ ಇದೆ. ಮುಕ್ತಾಮುಕ್ತ ದ್ವಿತಾಂ ಜಗುಹು. ಮುಕ್ತರಾದಂತಹ ನಿತ್ಯಮುಕ್ತನಾದ ಪರಮಾತ್ಮ, ಅಮುಕ್ತರಾದ ಅಂದರೆ ಮುಕ್ತಿಯನ್ನು ಹೊಂದುವ, ಮುಕ್ತಿಯನ್ನು ಹೊಂದಿದ, ಮುಕ್ತಿಯನ್ನು ಹೊಂದದೇ ಇರತಕ್ಕಂತಹ ಎಲ್ಲ ಜೀವರು ಕೂಡ ಅಮುಕ್ತರಲ್ಲಿ ಸೇರ್ತಾರೆ. ಇಂತಹ ಎರಡು ವಿಧವಾದಂತಹ ಜೀವರಿದ್ದಾರೆ ಎಂಬುದಾಗಿ ಶ್ರುತಿ ಸ್ಮೃತಿಗಳು ಹೇಳ್ತಾ ಇದ್ದಾವೆ. ಜೀವಾತ್ಮ ಪರಮಾತ್ಮ ಅಂತ ಬೇರೆ ಎಂಬುದಾಗಿ ಶ್ರುತಿ ಸ್ಮೃತಿಗಳು ಹೇಳ್ತಾ ಇದ್ದಾವೆ. ಅದರಿಂದ ಏನಾಯಿತು? ಪ್ರಭು ಮುಕುಂದ ಮೋಕ್ಷಪ್ರದನಾದ ಸರ್ವಸಮರ್ಥನಾದ ಪರಮಾತ್ಮ ಇದ್ದಾನಲ್ಲ, ಅವನು ನಿತ್ಯಮುಕ್ತತ್ವತಃ ಅಂತ. ಅವನು ಪರಬ್ರಹ್ಮ. ಯಾಕೆ? ನಿತ್ಯಮುಕ್ತನಾಗಿದ್ದಾನೆ ಅಂತ. ಇನ್ನು ಜೀವರಿದ್ದಾರಲ್ಲ, ಅವರು ಮುಕ್ತರಾಗ್ತಾರೆ, ಆದರೆ ನಿತ್ಯಮುಕ್ತರಲ್ಲ. ಮುಕ್ತಾ ಅಪಿ ನ ನಿತ್ಯಮುಕ್ತ. ಯಾಕೆ? ಮುಕ್ತರು ಅಂದರೆ ಈಗ ಮೋಕ್ಷವನ್ನು ಪಡೆದರು, ಈಗ ಮೋಕ್ಷವನ್ನು ಪಡೆದಿದ್ದಾರೆ ಅಂದರೆ ನಿತ್ಯ ಮುಕ್ತರಾಗೋದು ಹೇಗೆ? ಇವಾಗ ಅವನು ರೋಗದಿಂದ ಮುಕ್ತನಾದ ಅಂತಂದರೆ ನಿತ್ಯ ರೋಗರಹಿತ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಇವಾಗ ಅವನಿಗೆ ಬಿ ಪಿ ಇಲ್ಲ ಅಂತಾಯಿತು. ಹಾಗಾದರೆ ಯಾವತ್ತೂ ಬಿ ಪಿ ಇರಲಿಲ್ಲ ಅಂತ ಹೇಳ್ತೀರಾ? ಅದರಿಂದ ಈಗ ಬಿ ಪಿ ಇಲ್ಲ ಅಂತಂದರೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಶುಶ್ರೂಷೆ ಮಾಡಿಕೊಂಡಿದ್ದರಿಂದಾಗಿ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ತೀರ. ಅಂದ್ರೇನರ್ಥ? ಮೊದಲು ಅವನಿಗೆ ಇತ್ತು ಅಂತಾಯಿತು, ಆದ್ದರಿಂದ ಅವನು ನಿತ್ಯ ರೋಗ ಮುಕ್ತನಾಗಲಿಲ್ಲ. ಹಾಗೇ ಈ ಜೀವರೆಲ್ಲರೂ ಮುಕ್ತರಾಗಿದ್ದಾರೆ ಅಂತಂದರೆ ಮೊದಲು ಸಂಸಾರ ಇತ್ತು ಅಂತಾಯಿತು. ಸಂಸಾರ ಇದೆ ಅಂತಂದ ಮೇಲೆ ಅವರು ನಿತ್ಯ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಾಶ್ಚ ನ ನಿತ್ಯ ಮುಕ್ತಾ. ಮುಕ್ತರಾದಂಥ ಜೀವರು ಕೂಡ ಅವರು ನಿತ್ಯ ಮುಕ್ತರಲ್ಲ ಅಂತ. ಅಷ್ಟೇ ಅಲ್ಲ, ಯಾರು? ದೇವ ಒಬ್ಬನೇ ನಿತ್ಯ ಮುಕ್ತ. ಮುಕ್ತರಾದ ಜೀವರು ನಿತ್ಯ ಮುಕ್ತರಲ್ಲ. ಯಾರಿಗೆ? ಅದನ್ನೇ ನಿತ್ಯ ಮುಕ್ತ ಅಂತ ಹೇಳೋದು. ನಿತ್ಯ ಮುಕ್ತ ಅಂದರೆ ಏನರ್ಥ? ಅನಾದಿ ಅನಂತ. ನಿತ್ಯ ಮುಕ್ತ ಅಂತಂದರೆ ಅವನ ಮೋಕ್ಷಕ್ಕೆ ಆದಿ ಇಲ್ಲ, ಅಂತ ಇಲ್ಲ. ಅದು ಭಗವಂತನ ಒಬ್ಬನಿಗೆ ಹೇಳ್ಬೋದು. ಮುಕ್ತರಾದ ಜೀವರಿಗೆ ನಿತ್ಯ ಮುಕ್ತರು ಅಂತ ಹೇಳಲಿಕ್ಕೆ ಬರಲ್ಲ. ಅಷ್ಟೇ ಅಲ್ಲ, ಮುಕ್ತರಾದ ಜೀವರು ಕೂಡ ನಿತ್ಯ ಮುಕ್ತರಲ್ಲ. ಯಾಕೆ? ಅಲ್ಲಿಯೂ ಬದ್ಧರೇ ಆಗಿರ್ತಾರೆ. ಜೀವರು ಮುಕ್ತಿಯನ್ನು ಪಡೆದ ಮೇಲೂ ಕೂಡ ನಿತ್ಯ ಮುಕ್ತರು ಅಂತ ಹೇಳಲಿಕ್ಕೆ ಬರಲ್ಲ. ಆಮೇಲೆ ಆ ಮೋಕ್ಷವನ್ನು ಪಡೆದ ಮೇಲೆ ಮತ್ತೆಂದೂ ಕೂಡ ಬದ್ಧರೇ ಅಲ್ಲ ಅಂತ ಹೇಳ್ತೀರಾ? ಅಲ್ಲಿ ಹೇಳಲಿಕ್ಕೆ ಬರಲ್ಲ. ಅಲ್ಲಿಯೂ ಕೂಡ ಅವರು ಬದ್ಧರೇ ಆಗಿರ್ತಾರೆ. ಭಕ್ತಿ ಬಂಧ ಇರುತ್ತೆ ಅವರಿಗೆ, ಭಕ್ತಿಯಿಂದ ಬದ್ಧರಾಗಿರ್ತಾರೆ. ಹೌದು, ಅನಂತ. ಭಗವಂತ ಅವನು ಮಾತ್ರ ರಾಟ್, ಅವನು ಯಾವಾಗಲೂ ಕೂಡ ಬಂಧರಹಿತನೇ ಆಗಿದ್ದಾನೆ. ಅಂದರೆ ನಿತ್ಯ ಮುಕ್ತ ಭಗವಂತ ಒಬ್ಬನೇ ಅಂತ ಈ ರೀತಿಯಾಗಿ ಈ ಶ್ರುತಿ ಸ್ಮೃತಿ ವಾಕ್ಯಗಳಿಂದ ಸಿದ್ಧವಾಗುತ್ತೆ. ನಿತ್ಯ ಮುಕ್ತಳೆ, ಆದರೆ ಪರಾಧೀನ ನಿತ್ಯ ಮುಕ್ತ, ಇಷ್ಟೇ ವ್ಯತ್ಯಾಸ. ಪರಾಧೀನ ನಿತ್ಯ ಮುಕ್ತಳು ಲಕ್ಷ್ಮೀದೇವಿ, ಅಪರಾಧೀನ ನಿತ್ಯ ಮುಕ್ತ ಭಗವಂತ ಸ್ವತಂತ್ರ. ತದಾಪಿ ಅಂತಂದರೆ ಮುಕ್ತಿ ಕಾಲದಲ್ಲಿಯೂ ಕೂಡ ಅವರು ನಿತ್ಯ ಮುಕ್ತರಲ್ಲ. ಮುಕ್ತಿ ಕಾಲದಲ್ಲಿಯೂ ಕೂಡ ನಿತ್ಯ ಮುಕ್ತರಲ್ಲ ಅವರು.
ವಿಯೋಗ ಯಾಕೆ ಹಾಕಬೇಕು? ವಿಯೋಗ ಅಂದ್ರೆ ಏನು? ಬಿಟ್ಟಿರೋದು ಅಂತ ಅರ್ಥ. ಗಂಡ ಹೆಂಡತಿ ಒಟ್ಟಿಗೆ ಇದ್ದಾರೆ, ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ ಅಂತಂದರೆ ಆವಾಗ ಗಂಡ ಹೆಂಡತಿಗೆ ನಿಯಾಮಕನಾಗಲ್ಲ ಅಂತಾಗುತ್ತಾ? ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಯಾಕೆ ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಇಬ್ಬರು ಒಟ್ಟಿಗೆ ಇದ್ದಾಗ ವಿಯೋಗ ಯಾಕೆ ಬೇಕು ಅಂತ, ನಿಯಮನ ಮಾಡಲಿಕ್ಕೆ ಯಾಕೆ ಆಗಲ್ಲ ಅಂತ ಕೇಳ್ತಾ ಇದ್ದೇನೆ ನಾನು. ಅದನ್ನೇ ಉದಾಹರಣೆ ಕೊಟ್ಟಿದ್ದಾನೆ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂದ ಮಾತ್ರಕ್ಕೆ ಹೆಂಡತಿ ಗಂಡನ ಅಧೀನ ಅಲ್ಲ ಅಂತ ಹೇಳ್ತೀರಾ? ಬೇರೆ ಬೇರೆಯಾಗಿದ್ದಾಗ ಮಾತ್ರ ಹೆಂಡತಿಗೆ ಗಂಡ ನಿಯಾಮಕ, ಒಟ್ಟಿಗೆ ಇದ್ದಾಗ ಗಂಡ ಹೆಂಡತಿ ನಿಯಾಮಕ ಅಲ್ಲ. ಲೋಕದಲ್ಲಿ ವಿರುದ್ಧ. ಒಟ್ಟಿಗೆ ಇದ್ದಾಗ ನಿಯಾಮಕನಾಗ್ತಾನೆ, ಬೇರೆ ಇದ್ದಾಗ ಆಗೋದೇ ಇಲ್ಲ. ವಿಯೋಗಕ್ಕೂ ನಿಯಮನಕ್ಕೂ ಸಂಬಂಧವೇ ಇಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ವಿಯೋಗಕ್ಕೂ ನಿಯಮನಕ್ಕೂ ಸಂಬಂಧ ಇಲ್ಲ. ಅವಿಯೋಗ ಆದರೂ ಕೂಡ ನಿಯಾಮಕತ್ವ ಇದೆ. ಜೀವನೂ ಕೂಡ ನಿತ್ಯ ಅವಿಯೋಗಿ. ಲಕ್ಷ್ಮೀದೇವಿ ಹೇಗೆ ಪರಮಾತ್ಮನಿಂದ ನಿತ್ಯ ಅವಿಯೋಗಿಯೋ, ಜೀವನೂ ಕೂಡ ಪರಮಾತ್ಮನಿಂದ ನಿತ್ಯ ಅವಿಯೋಗಿ. ಹಾಗಾದರೆ ನಿತ್ಯಾವಿಯೋಗಿಯಾದಂತಹ ಜೀವನಿಗೆ ಪರಮಾತ್ಮ ನಿಯಾಮಕ ಹೌದಾ ಅಲ್ವೋ? ಹಾಗೆ ನಿತ್ಯಾವಿಯೋಗಿನಿಯಾದ ಲಕ್ಷ್ಮೀದೇವಿಗೂ ಕೂಡ ಪರಮಾತ್ಮ ನಿಯಾಮಕನಾಗ್ತಾನೆ. ಯಾಕೆ ನಿಯಾಮಕ ಆಗಬಾರ್ದು? ನಿಯಾಮಕತ್ವ ಇದ್ದರೆ ವಿಯೋಗ ಇರಬೇಕು ಅಂತಿಲ್ಲ. ವಿಯೋಗಕ್ಕೂ ನಿಯಾಮಕತ್ವಕ್ಕೂ ಸಂಬಂಧವೇ ಇಲ್ಲ. ನೀವು ಯಾಕೆ ವಿಯೋಗ ಬೇಕು ನಿಯಾಮಕತ್ವಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅರ್ಥ ಆಗ್ತಿಲ್ಲ ನನಗೆ. ನಿಮ್ಮ ಅಭಿಪ್ರಾಯ ಏನು? ವಿಯೋಗ ಯಾಕೆ ಬೇಕು ಅಂದೆ ನಾನು. ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು. ಜೀವ ಪರಮಾತ್ಮನಿಂದ, ಹಾಗೆ ಜೀವನೂ ಕೂಡ ನಿತ್ಯ ಅವಿಯೋಗಿಯೇ. ಜೀವನೂ ಕೂಡ ಪರಮಾತ್ಮನಿಂದ ನಿತ್ಯ ಅವಿಯೋಗಿಯೇ. ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಯಾವ ರೀತಿಯಾದಂತಹ ವಿಯೋಗ ಇಲ್ವೋ ಅದೇ ರೀತಿಯಲ್ಲಿ ಸಕಲ ಜೀವರಿಗೂ ಪರಮಾತ್ಮನಿಂದ ವಿಯೋಗ ಇಲ್ಲವೇ ಇಲ್ಲ. ಹೌದು. ಭೇದ ಇದ್ದೇ ಇದೆಯಲ್ಲ. ಅಲ್ಲ, ಅವರಲ್ಲಿ ವಿಯೋಗ ಇದ್ದರೆ ಮಾತ್ರ ನಿಯಾಮಕತ್ವ ಅನ್ನೋದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ನಾನು ಹೇಳ್ತಾರೆ. ನೀವು ಯಾಕೆ ಅದನ್ನು ತಲೆಯಲ್ಲಿ ಇಟ್ಕೊಂಡ್ರಿ? ಬೇರೆ ಬೇರೆಯಾಗಿದ್ದರೆ ಮಾತ್ರ ನಿಯಾಮಕ, ಒಟ್ಟಿಗೆ ಇದ್ದರೆ ನಿಯಾಮಕ ಅಲ್ಲ ಅಂತ ಯಾಕೆ? ಹೇಗೆ ಮಗು ತಾಯಿಯ ಒಟ್ಟಿಗೆ ಇರುತ್ತೆ, ಮಗುವಿಗೆ ತಾಯಿ ನಿಯಾಮಕಳು. ಹಾಗೆ ಲಕ್ಷ್ಮೀದೇವಿ ಭಗವಂತನ ಜೊತೆಯಲ್ಲೇ ಇರ್ತಾಳೆ, ಭಗವಂತ ಲಕ್ಷ್ಮೀದೇವಿಗೆ ನಿಯಾಮಕ. ನಿಯಾಮಕತ್ವಕ್ಕೂ ವಿಯೋಗ ಇರಬೇಕು ಅಂತ ಅದಕ್ಕೂ ಸಂಬಂಧವೇ ಇಲ್ಲ. ನಿಯಮನ ಮಾಡುವ ಸಮಯ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ನಿಯಮನ ಮಾಡದೇ ಇರುವಂಥ ಸಮಯ ಇದ್ದರೆ ನಿಯಮನ ಮಾಡುವ ಸಮಯ ಅಂತ. ಎಲ್ಲ ಸಮಯದಲ್ಲಿ ನಿಯಮನ ಮಾಡ್ತಾನೆ ಇರ್ತಾನೆ. ಅಂತ ನಿಯಮನ ಇಲ್ಲದೇ ಇರುವ ಸಮಯವೇ ಇಲ್ವಲ್ಲ. ನೀವೆಲ್ಲ ಹೇಳ್ತೀರ 24x7 365 ಅಂತೇಳಿ. ಹಾಗೆ ಭಗವಂತ ಎಲ್ಲ ಕಾಲದಲ್ಲಿಯೂ ಕೂಡ ನಿಯಾಮಕನೇ ಆಗಿದ್ದಾನೆ. ಅತ್ರ ಈ ಶ್ರುತಿಯಲ್ಲಿ ಪರಾಮೃತ ಪದೇನ, ಪರಾಮೃತ ಎಂಬತಕ್ಕಂತಹ ಪದದಿಂದ ನಿತ್ಯಮುಕ್ತನಾದವನು ಎಂಬುದಾಗಿ ಸ್ಫುಟೋದಿತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾನೆ. ಶ್ರುತಿಗಳು ಸ್ಮೃತಯಶ್ಚ ಏವ, ಸ್ಮೃತಿಗಳು ಕೂಡ ಮುಕ್ತದ್ ಅಮುಕ್ತ ದ್ವಿತಾಂ, ಮುಕ್ತರು, ನಿತ್ಯಮುಕ್ತನು ಮತ್ತು ಅಮುಕ್ತರು ಎಂಬುದಾಗಿ ಜೀವರ ಭೇದವನ್ನು ಜಗುಹು ಹೇಳಿದ್ದಾವೆ. ತತ್ ಆದ್ದರಿಂದ ಪ್ರಭು ಸರ್ವಸಮರ್ಥನಾದ ಮುಕುಂದ ಪರಮಾತ್ಮನು ಪರಬ್ರಹ್ಮ, ಮೋಕ್ಷಪ್ರದನಾದ ಭಗವಂತನು ಪರಬ್ರಹ್ಮನು ನಿತ್ಯಮುಕ್ತತ್ವತಃ ನಿತ್ಯಮುಕ್ತನಾದ್ದರಿಂದ ಮುಕ್ತಾಶ್ಚ
ಪ್ರಕೃತಿ ಬಂಧನದಿಂದ ಮುಕ್ತರಾದವರೂ ಕೂಡ ತದಾಪಿ ಮೋಕ್ಷ ಕಾಲದಲ್ಲಿಯೂ ಕೂಡ ನ ನಿತ್ಯಮುಕ್ತಾ ನಿತ್ಯಮುಕ್ತರಲ್ಲ. ಆದ್ದರಿಂದ ರಾಟ್ ರಾಜನೇ ಅಂದರೆ ಬಂಧರಹಿತನೇ ಮತ್ತು ನಿತ್ಯಮುಕ್ತನೂ ಆಗಿದ್ದಾನೆ. ರಾಟ್ ರಾಜೋ ರಾಜ, ರಾಟ್ ರಾಜ ಅಂತ ಅರ್ಥ. ರಾಜ ವಿರಾಟ್ ರಾಟ್ ಶಬ್ದ, ರಾಜ ಶಬ್ದ ರಾಟ್ ಅಂತ ಆಗುತ್ತೆ. ಸಮ್ರಾಟ್ ಚೆನ್ನಾಗಿ ನಿಯಮನ ಮಾಡುವವನು ಸಮ್ರಾಟ್. ಅತ್ರ ಈ ಶ್ರುತಿಯಲ್ಲಿ ಪರಾಮೃತ ಪದೇನ, ಪರಾಮೃತ ಎಂಬತಕ್ಕಂತಹ ಶಬ್ದದಿಂದ ಭಗವಂತನು ನಿತ್ಯಮುಕ್ತನಾಗಿದ್ದಾನೆ ಎಂಬುದಾಗಿ ಸ್ಫುಟೋದಿತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾನೆ. ಶ್ರುತಯ ಶ್ರುತಿಗಳು, ಸ್ಮೃತಯಶ್ಚ ಸ್ಮೃತಿಗಳೂ ಕೂಡ ಮುಕ್ತಾಮುಕ್ತದ್ವಿತ ಮುಕ್ತರು ಅಮುಕ್ತರು ಎಂಬತಕ್ಕಂತಹ ಭೇದವನ್ನು ಜಗುಹು ಹೇಳಿದ್ದಾವೆ. ತತ್ ಆದ್ದರಿಂದ ಪ್ರಭು ಸರ್ವಸಮರ್ಥನಾದಂತಹ ಮುಕುಂದ ಮೋಕ್ಷಪ್ರದನಾದ ಪರಮಾತ್ಮನು ಪರಬ್ರಹ್ಮನು ನಿತ್ಯಮುಕ್ತತ್ವತಃ ನಿತ್ಯಮುಕ್ತನಾದ್ದರಿಂದ ಮುಕ್ತಾಶ್ಚ ಪ್ರಕೃತಿ ಬಂಧನದಿಂದ ಮುಕ್ತರಾದಂತಹ ಜೀವರು ತದಾಪಿ ಮೋಕ್ಷ ಕಾಲದಲ್ಲಿಯೂ ಕೂಡ ನ ನಿತ್ಯಮುಕ್ತರಲ್ಲ. ಆದ್ದರಿಂದ ರಾಟ್ ರಾಜನೇ ನಿತ್ಯಮುಕ್ತನು. ಜಗದತು ಜಗುಹು. ಶ್ರುತ್ಯಾಪಿ ಭಗವತಃ ನಿತ್ಯಮುಕ್ತತ್ವಂ ಸಾಧಯತಿ. ಅದಾಯ್ತಲ್ವಾ? ತಸ್ಮಾತ್ ಶ್ರುತಿ ಸ್ಮೃತಿಭಿಃ ನಿತ್ಯಮುಕ್ತತೆಯ ಕಥನಾತ್ ಅಂತ. ಅಲ್ಲಿ ತತ್ ಅಂತಿದೆ, ತಸ್ಮಾತ್ ಅಂತ ಅರ್ಥ. ಏನರ್ಥ? ಶ್ರುತಿ ಸ್ಮೃತಿಗಳಲ್ಲಿ ಭಗವಂತನನ್ನು ನಿತ್ಯಮುಕ್ತ ಅಂತ ಹೇಳಿರುವುದರಿಂದ ಅಂತ ಅರ್ಥ. ಮುಕ್ತತ್ವ ನಿತ್ಯಮುಕ್ತತ್ವಾಭ್ಯಾಂ ಮುಕ್ತಾವಪಿ ಭೇದಂ ಸಾಧಯಿತುಮಾಹ. ಮೋಕ್ಷದಲ್ಲಿಯೂ ಭೇದ ಇದೆ. ಮೋಕ್ಷದಲ್ಲಿ ಭೇದ ಇಲ್ಲ ಅಂತ ಪರೇವೇಯೇ ಸರ್ವ ಏಕೀಭವಂತಿ ಅಂತ ಹೇಳ್ತಾರೆ. ಮೋಕ್ಷದಲ್ಲೂ ಭೇದ ಇದೆ. ಯಾಕೆ? ಮೋಕ್ಷದಲ್ಲಿ ಮುಕ್ತರು ನಿತ್ಯಮುಕ್ತರು ಅಂತ ಭೇದ. ಸಂಸಾರಾವಸ್ಥೆಯಲ್ಲಿ ಮುಕ್ತ ಭಗವಂತ, ಜೀವರು ಅಮುಕ್ತರು ಅಂತ. ಅದೇ ಮುಕ್ತಾಮುಕ್ತ ದ್ವಿತಾಮ್ ಅಂತ ಹೇಳಿದ್ರು. ಮುಕ್ತಿಯವಸ್ಥೆಯಲ್ಲಿ ಮುಕ್ತರು ನಿತ್ಯಮುಕ್ತರು ಅಂತ ಭೇದ. ಭಗವಂತ ನಿತ್ಯಮುಕ್ತ, ಮುಕ್ತರಾದವರು ನ ನಿತ್ಯಮುಕ್ತ, ಅವರು ನಿತ್ಯಮುಕ್ತರಲ್ಲ. ಆದ್ದರಿಂದ ಮುಕ್ತಿಯವಸ್ಥೆಯಲ್ಲಿಯೂ ಕೂಡ ಮುಕ್ತಾಮುಕ್ತ ಭೇದ ಇದೆ ಅಂತ ಹೇಳಿದರು. ಮುಕ್ತತ್ವ ನಿತ್ಯಮುಕ್ತತ್ವಾಭ್ಯಾಂ ಮುಕ್ತಾವಪಿ ಭೇದಂ ಸಾಧಯಿತು ಆಹ ಮುಕ್ತಾಶ್ಚ ಇತಿ. ಮುಕ್ತಾಶ್ಚ ನ ನಿತ್ಯಮುಕ್ತಾ ಅಂತ ಹೇಳಿದರು. ಅಲ್ಲೋ ಅದನ್ನೇ ಈಗ ಕನ್ಕ್ಲೂಷನ್, ಒಟ್ಟು ಏನು ಹೇಳದಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮುಕ್ತಾಶ್ಚ ಮುಕ್ತಾಯೇವ ನತು ಪರಮಾತ್ಮವತ್ ನಿತ್ಯಮುಕ್ತಾ. ಮುಕ್ತರಾದ ಜೀವರು ಮುಕ್ತರಷ್ಟೇ, ಪರಮಾತ್ಮನಂತೆ ನಿತ್ಯಮುಕ್ತರಲ್ಲ. ನಿತ್ಯಮುಕ್ತ ಪರಮಾತ್ಮ ಒಬ್ಬನೇ ಅಂತ. ಅತಃ ತದಾಪಿ ಅಂದರೆ ಮುಕ್ತಿದಶಾಯಾಮಪಿ. ತದಾಪಿ ಅಂದರೆ ಏನು ಅಂತ ಕೇಳಿದ್ರಿ, ಅದಕ್ಕೆ ಮುಕ್ತಿದಶಾಯಾಮಪಿ. ಮುಕ್ತ್ಯವಸ್ಥೆಯಲ್ಲಿಯೂ ಕೂಡ ರಾಟ್ ಅಂದರೆ ರಾಜ ಅಂತ ಅರ್ಥ. ಭಗವಂತ ನಿಯಾಮಕನೇ. ಮುಕ್ತೇಶು ಅಪಿ ಅವಿದ್ಯಮಾನ ನಿತ್ಯಮುಕ್ತಾಖ್ಯ ಮಹಾಮಹಿಮವತ್ವಾದಿತಿ ಭಾವ. ಭಗವಂತ ರಾಜ. ಯಾಕೆ ಅಂತಂದರೆ ಮುಕ್ತರಲ್ಲಿ ಇಲ್ಲದೇ ಇರುವಂಥ ಧರ್ಮ ಅವನಲ್ಲಿದೆ. ರಾಜ ಅಂತ ಕರೀತಾರೆ. ನಾಗರಿಕರಲ್ಲಿ, ಪ್ರಜೆಗಳಲ್ಲಿ ಇಲ್ಲದೇ ಇರತಕ್ಕಂತಹ ಸಂಪತ್ತೆಲ್ಲ ಅವನಲ್ಲಿದೆ ಅಂತ. ಹಾಗೆ ಭಗವಂತನಲ್ಲಿಯೂ ಕೂಡ ಮುಕ್ತರಲ್ಲಿ ಇಲ್ಲದೇ ಇರತಕ್ಕಂತಹ ನಿತ್ಯಮುಕ್ತತ್ವ ಎಂಬತಕ್ಕಂತಹ ಧರ್ಮ ಇದೆ. ಅದರಿಂದಾಗಿ ಮುಕ್ತೇಶ್ವಪಿ ಅವಿದ್ಯಮಾನ ನಿತ್ಯಮುಕ್ತ್ಯಾಖ್ಯ ಮಹಾಮಹಿಮವತ್ವಾತ್. ನಿತ್ಯಮುಕ್ತಿ ಎಂಬತಕ್ಕಂತಹ ಮಹಿಮೆ ಭಗವಂತನಲ್ಲಿದೆ. ಆದ್ದರಿಂದ ಅವನು ರಾಜ, ಅವನು ನಿತ್ಯಮುಕ್ತನಾಗಿದ್ದಾನೆ. ಆದ್ದರಿಂದ ಸಂಸಾರಾವಸ್ಥೆಯಲ್ಲಿಯೂ ಭೇದ ಇದೆ, ಮುಕ್ತಿಯವಸ್ಥೆಯಲ್ಲಿಯೂ ಕೂಡ ಭೇದ ಇದ್ದೇ ಇದೆ. ಮುಕ್ತ ಅಂದರೆ ಸ್ವಾತಂತ್ರ್ಯ ಅಂತ ಅರ್ಥ ಅಲ್ಲ. ನಿತ್ಯಮುಕ್ತ ಅಂತಂದರೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬೋದು. ಮುಕ್ತರಾದವರು ಜೀವರೆಲ್ಲ ಸ್ವತಂತ್ರರಲ್ಲ.
ಪರಾಮೃತಾತ್ ಪರಿಮುಚ್ಯಂತೆ, ಭಗವಂತನಿಂದಲೇ ಮೋಕ್ಷವನ್ನು ಪಡೆಯುವವರು, ಅದರಿಂದ ಅವರು ಅಸ್ವತಂತ್ರರು ಅಂತಾಯಿತು. ನಿತ್ಯ ಮುಕ್ತನಾದ ಭಗವಂತ ಸ್ವತಂತ್ರ ಅಂತ. 10 ನಿಮಿಷ ಬಿಟ್ಟು. ಯಾವುದು ಇದರಲ್ಲ, ಮಾಧ್ವ ಸಮಾಜದಲ್ಲ. ಏನು ಯಾವುದು ಪೂರ ಇಲ್ಲ ಅಂತ, ಯಾವುದು ಪೂರ ಇಲ್ಲ ಅಂತ ಹೇಳ್ತಾರೆ. ಅದೇನು ಪೂರ ಕಂಪ್ಲೀಟ್ ಆಗಿಲ್ಲ, ನಡೀತಾ ಇದೆ. ತೈತಿರಿಯ ಉಪನಿಷತ್ತು ಆಗಿಲ್ಲ, ಇಲ್ಲಪ್ಪ. ಮಂಗಳಾಚರಣೆ ಅದು ಅಲ್ಲಿಗೆ ಆ ಪ್ರವಚನ ಮಂಗಳಾಯ್ತು ಅಷ್ಟೇ, ಪೂರ ಆಗಿಲ್ಲ. ತೈತಿರಿಯ ಉಪನಿಷತ್ತೇ ಕಂಟಿನ್ಯೂ ಮಾಡ್ತಾರೆ. ನಾಡಿದ್ದಿಂದ ಇದೆ. ಯಾವತ್ತಿಂದ ಅಂದರೆ ಹೇಳ್ತೇನೆ, ಮಂಗಳಾಚರಣೆ ಆಗಿದೆ, ಆದರೆ ಇಲ್ಲಿ ತನಕ ಆಗಿರೋದು. ಅಥಾತೋನು ಪ್ರಶ್ನಾ ಉತ ವಿದ್ವಾನಮಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ, ಉತ ವಿದ್ವಾನಮಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾವು. ಇದಾಗಬೇಕಿದೆ, ಇದಾಗಬೇಕಿದೆ, ಇಲ್ಲಿಂದ ಆಗಬೇಕು. ಇಲ್ಲಿ ತನಕ ಆಗಿದೆ. ಇಲ್ಲಿ ಅದು ಎಲ್ಲ ಶಬ್ದದ ಅರ್ಥವನ್ನು ಹೇಳ್ತೇವೆ, ಅದರಿಂದಾಗಿ